ಪ್ರೈಸ್ ಗಾಡ್. ಅಲ್ಲಿ ಮಕ್ಕ ನೋಡ್ತಿದ್ದೀರಲ್ಲ, ನಾನು ಮನುಷ್ಯನೇ. ಕೆಲವ್ರನ್ನ ನೋಡಿ ಭಯ ಪಡ್ತಾರೆ, ಕೆಲವ್ರನ್ನ ನೋಡ್ರಿ ನಗ್ತಾರೆ, ಕೆಲವ್ರನ್ನ ನೋಡ್ರಿ ದೇವರ ಜೀವನ ಗುರುತಿಸ್ತಾರೆ. ಆಮೆನ್. ನಾನು ಎಣಿಸ್ತೇನೆ, ನೀವು ನನ್ನಲ್ಲಿರುವ ದೇವರ ಜೀವನ ಅನುಭವಿಸ್ತಾರ ಮತ್ತು ನಿಮ್ಮಲ್ಲಿರೋ ಜೀವನ ಆಲ್ರೆಡಿ ಅನುಭವಿಸ್ತಾ ಇದ್ದಾನೆ. ಆಮೆನ್. ಇಲ್ಲಿ ಬರೋ ಮುಂಚೆನೇ ದೇವರು ಅನೇಕ ಕಾರ್ಯಗಳನ್ನು ಈ ಸಭೆ ಕುರಿತಾಗಿ ದೇವರು ಪ್ರಕಟಿಸಿದ್ದಾನೆ. ಆಮೆನ್. ದೇವರ ಮಾತು ಸುಳ್ಳಲ್ಲ. ಅಕ್ಕಪಕ್ಕ ಹೇಳಿ, ದೇವರ ಮಾತು ಸುಳ್ಳಲ್ಲ. ಮನುಷ್ಯರ ಮಾತು ಬಿದ್ದು ಹೋಗ್ಬೋದು. ಹೇಳಿ, ಮನುಷ್ಯರ ಮಾತು ಬಿದ್ದು ಹೋಗ್ಬೋದು. ಅಂಕಲ್ ಆಂಟಿ ಮಾತು ಬಿದ್ದು ಹೋಗ್ಬೋದು. ಹೇಳ್ತಾರಲ್ಲ ನಿಮ್ಮ ಅಂಕಲು, ಗಾಡ್ ಪ್ರಾಮಿಸ್ ಅಂತ ಹೇಳಿ ಐಫೋನ್ ಕೊಡ್ತೀನಂತ. ಫಸ್ಟ್ ರ್ಯಾಂಕ್ ಬಂದರೂ ಅಷ್ಟು ಎಸ್ಕೇಪ್ ಆಗಿರ್ತಾರೆ ಅವರು. ನಿಮ್ಮ ಐಫೋನ್ ಅಥವಾ ಐಪ್ಯಾಡ್ ನಿಮ್ಮನ್ನು ದೇವರಾಜ್ಯಕ್ಕೆ ಸೇರಿಸಲ್ಲ. ಐಫೋನ್ ನಿಮ್ಮ ಹಿಂದೆ ಬರುತ್ತೆ. ಆಮೆನ್. ಫಸ್ಟ್ ಮೊದಲು ದೇವರಾಜ್ಯಕ್ಕಾಗಿ ಮತ್ತು ನೀತಿಗಾಗಿ. ವಾಟ್ ಈಸ್ ಕಿಂಗ್ಡಮ್? ಹೇಳ್ರಿ, ಕಿಂಗ್ಡಮ್. ದೇವರಾಜ್ಯ. ಹೇಳಿ, ದೇವರಾಜ್ಯ. ದೇವರಾಜ್ಯ ಮಾತಿನೆಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ. ಹೇಳಿ, ದೇವರ ರಾಜ್ಯ ಮಾತಿನಲ್ಲೆಲ್ಲ ಶಕ್ತಿಯಲ್ಲಿ ಆಧಾರಗೊಂಡಿದೆ. ಅಕ್ಕಪಕ್ಕ ಕೈ ಇಟ್ಕೊಂಡು ಹೇಳ್ರಿ, ಶಕ್ತಿ, ದ ಪವರ್, ದ ಡುನಾಮಿಸ್. ಹೇಳ್ರಿ, ನಿಮ್ಮ ಒಳಗೆ ಡುನಾಮಿಸ್ ಟ್ರಾನ್ಸ್ಫರ್ ಆಗ್ತಾ ಇದೆ. ನೀವ್ಯಾರು ಕಾಂಜಿ ಪಿಂಜಿ ಅಲ್ಲ, ಆರ್ಡಿನರಿ ಅಲ್ಲ. ನೀವೆಲ್ಲ ದೇವ ಮನುಷ್ಯರು. ಆಮೆನ್. ದೇವ ಪುತ್ರರು. ಜಗತ್ತು ಇವತ್ತು ನೋಡ್ತಾ ಇದೆ ಲವಲವಿಕೆಯಿಂದ ಗೊತ್ತಾ, ಬಾಯಿ ಬಡ್ಕೊತಾ ಇದೆ. ಯಾವಾಗ ದೇವಪುತ್ರ ಮಹಿಮೆ ಪ್ರಕಟ ಆಗತ್ತೆ ಎಂಬುದಾಗಿ. ಹೇಳ್ರಿ, ನಾನು ದೇವಪುತ್ರ, ನನ್ನ ಮಹಿಮೆ, ಕ್ರಿಸ್ತನ ಮಹಿಮೆ, ಕ್ರಿಸ್ತನ ಬೆಳಕು ನನ್ನ ಮೂಲಕವಾಗಿ ಪ್ರಕಟವಾಗಲಿ. ಹಲ್ಲೆಲೂಯಾ. ಐ ಆಮ್ ಶೈನಿಂಗ್. ಹೇಳಿ, ನಾನು ಪ್ರಕಾಶಿಸೋನಾಗಿದ್ದೇನೆ. ಯೆಶಾಯ 60 ಬರೆಯಲ್ಪಟ್ಟಿದೆ, ಹೇಳು. ಕೆಲವರು ಎದ್ದು ನಿಂತ್ಕೊಂಡು ಒಳ್ಳೆ ಖಡಕ್ಕಾಗಿದ್ದೀರ, ಆದರೆ ಒಳಗೆ ಕೂಡ ಎದ್ದೇಳಬೇಕು. ಆತ್ಮೀಯ ಒಲೆದರೆ ಎದ್ದೇಳ್ರಿ. ಮಲಗಿದ್ದು ಸಾಕು. ಹೇಳ್ರಿ, ಮಲಗಿದ್ದು ಸಾಕು. ಕೆಲವು ಸಿಕ್ನೆಸ್, ವ್ಯಾಧಿಗಳು, ಪಾಸ್ಟ್ ಹೇಳಿದಲ್ಲ, ಕರೆಕ್ಟ್ ಒಂದು ಚೀಟಿ ತಗೊಂಬಾಣ ಅಂತ ಬಂದಿರ್ಬೋದು. ಡಾಕ್ಟ್ರು ರ್ಯಾಸ್ಟಿಗೆ ಪಾಸ್ಟ್ ಹೇಳಿದಾರಲ್ಲ, ಮಾತ್ರೆ ಬರ್ಕೊಡ್ತೀನಿ. ನಾನು ಮಾತ್ರೆ ಬರ್ಕೊಡೋಕೆ ಬಂದಿಲ್ಲ. 2017 ಯಾವತ್ತು ಎನ್ಕೌಂಟರ್ ಆಯಿತು ದೇವರ ಪ್ರಸನ್ನತೆ, ಅವತ್ತಿಂದ ಇವತ್ತವರೆಗೂ ಒಂದೇ ಒಂದು ಮಾತ್ರೆ ನುಂಗಿಲ್ಲ. ಅಂದರೆ ಕಾಯಿಲೆ ಬರಲಿಲ್ವಾ? ಬಂದಿರ್ಬೋದು ಸಣ್ಣ ಪುಟ್ಟ ಪುಡಿಗಳು. ನನ್ನ ಕಾಯಿಲೆನ ಲೆಕ್ಕಕ್ಕೆ ತೆಗೆದುಕೊಳ್ಳಲ್ಲ. ಯಾಕೆಂದರೆ ದೇವರು ನನ್ನ ಸ್ವಸ್ಥತೆಯಲ್ಲಿ ನಡೆಸ್ತಾನೆ. ನನ್ನ ಮಾತನ್ನು ಕಿವಿಗೊಡನಾದರೂ ಸ್ವಸ್ಥವಾಗಿರುತ್ತಾ ಯಾವ ಕೇಡಿಗೂ ಭಯ ಪಡದೆ ಸುರಕ್ಷಿತನಾಗಿರ್ತಾನೆ. ಆಮೆನ್. ನನ್ನ ವಾಕ್ಯ ಅಲ್ಲ, ಪ್ರಾವರ್ಬ್ಸ್ ಚಾಪ್ಟರ್ 1:31 ವಾಕ್ಯ ಸಾಧನೆ ಹಾಕಿ ನಾವು ಆರಾಧನೆ ಹೋಗೋಣ. ಪ್ರಾವರ್ಬ್ಸ್ ಚಾಪ್ಟರ್ 1 ಧ್ಯಾನೋಕ್ತಿ. ಎಷ್ಟು ಜನ ಈ ಒಂದು ಸಂಜೆಯಲ್ಲಿ ಸಂತೋಷವಾಗಿದೆಯಾ? ನಿಮ್ಮ ಹಲ್ಲನ್ನು ತೋರಿಸಿ, ಹಲ್ಲು ಉಜ್ಜೋರು ಕೆಲವು ಹೇಳ್ಬೋದು ಬೆಳಗ್ಗೆನೇ ಉಜ್ಜಿದ್ದೀನಿ ಅಂತ. ಕೆಲವರಿಗೆ ಸಿಂಹ ಕರಡಿ ಥರ ಅಲ್ವಾ, ಉಜ್ಜದೇ ಬರ್ತಾ ಇರ್ತಾರೆ. ಇವತ್ತಿಂದ ಉಜ್ಜ್ರಿ. ಎಲ್ಲದೂ ಒಳ್ಳೆಯದು. ಶಿಸ್ತು, ಆಮೆನ್. ಡಿಸಿಪ್ಲಿನ್. ಬಟ್ಟೆ ಹಾಕೋದಾಗಿರಿ. ನಾನೆಲ್ಲ ಬಟ್ಟೆ ಚೆನ್ನಾಗಿ ಹಾಕೋದು ಎಲ್ಲಿಂದ ಕಲ್ತೀವಿ ಗೊತ್ತಾ? ನಮ್ಮ ಆತ್ಮಿಕ ತಂದೆ ಪಾಸ್ಟರ್ ಅನಿಲ್ ಗೌಡ ಅವರನ್ನು ಕರೆ ತಟ್ಟಿ. ಯಾಕಂದರೆ ನಿಮ್ಮ ಮನಸ್ಥಿತಿ ಬದಲಾಗಲಿಲ್ಲ ಅಂದರೆ ಏನೂ ಬದಲಾಗಲ್ಲ. ನಾನು ಹಂಗೆ ಇದ್ದೆ. ನಾವು ಹಂಗೆ ಹಳೆ ಬಟ್ಟೆ ಹಾಕ್ಕೊಂಡ್ರೆ ಅಂಬಲ್ನೆಸ್ ಅಂತ. ಆಮೇಲೆ ಗೊತ್ತಾಯಿತು, ಅಂಬಲ್ನೆಸ್ ಅಂದರೆ ದೇವರ ವಾಕ್ಯ ವಿಧೇಯ ಆಗೋದಂತ. ಕೆಲವೇನು ಕಾನ್ಸೆಪ್ಟ್ ಗೊತ್ತಾ? ಹಳೆ ಬಟ್ಟೆ, ಹಳೆ ಚಡ್ಡಿ, ಹಳೆ ಪಂಚೆ ಹಾಕ್ಕೊಂಡ್ರೆ ಅಂಬಲ್ನೆಸ್ ಅಂತ. ಇಲ್ಲಲ್ಲ, ಅದು ಗರ್ವ. ಅಂದರೆ ದೇವರನ್ನು ಆಶೀರ್ವಾದ ಮಾಡ್ತಾನೆ, ಆಶೀರ್ವಾದ ಬೇಡ ಅನ್ನೋದು ಗರ್ವ. ಹಂಬಲ್ನೆಸ್ ಅಂದರೆ ನಾನು ಕ್ರಿಸ್ತ ಯೇಸುವಿನಲ್ಲಿ ಶ್ರೀಮಂತನಾಗಿದ್ದೇನೆ, ಆತನಿಗೋಸ್ಕರ ಬಡವನಾದನು, ನಾನು ಬಡತನ ಇರಬಾರದೆಂಬುದಾಗಿ. ಹಂಬಲ್ನೆಸ್ ಅಂದರೆ ನಾನು ಆತನ ಬಾಸುಂಡದ ಗುಣವಾಗಿದ್ದೇನೆ, ಆತನ ಗಾಯ ನನ್ನ ಸ್ವಸ್ಥಪಡಿಸಿದೆ. ಇದು ಹಂಬಲ್ನೆಸ್. ಕಾಯಿಲೆ ಇರೋದು ಅದು ಗರ್ವ. ಅಂದರೆ ನಾನು ಸ್ವಂತ ಡಾಕ್ಟರ್ ಹತ್ರ ಹೋಗ್ತೀನಿ, ಡಾಕ್ಟರ್ ಸುದೀಪ್ ಇದ್ದಾರೆ, ಇನ್ನೊಬ್ರು ಡಾಕ್ಟ್ರು ಅವ್ರ ಹೆಸರು ಹೇಳ್ಬೇಡಿ, ಏನೋ ಬೇರೆ ಡಾಕ್ಟ್ರ್ ಇದ್ದಾರೆ, ಹೆಸರು ನಿಮ್ಮ ಹೆಸರು, ಅವರಿದ್ದಾರೆ ಅಂತ ಅವರನ್ನು ಆತ್ಕೊಳ್ಬೇಡ್ರಿ, ನೀವು ಆತ್ಕೊಳ್ರಿ. ಹೇಳಿ, ನಾನು ಕ್ರಿಸ್ತನನ್ನ ವಾಕ್ಯವನ್ನು ಆತುಕೊಳ್ಳೋನಾಗಿದ್ದೇನೆ, ನನ್ನ ಸ್ವಸ್ಥತೆ ನನ್ನ ಒಳಗಿದೆ. ಆಮೆನ್. ಎಲ್ಲಿದ್ವಿ ವಾಕ್ಯ? ಬೇಗ ಆರಾಧನೆ ಹೋಗೋಣ.
ನನ್ನ ಮಾತು 1ನೇ ಅಧ್ಯಾಯ ಜ್ಞಾನೋಕ್ತಿ ಕೊನೆಯ ವಚನ. ನನ್ನ ಮಾತಿಗೆ ಕಿವಿಗೊಡುವವನಾದರೂ ಸ್ವಸ್ಥವಾಗಿರ್ತ ಯಾವ ಕೇಡಿಗೂ ಭಯಪಡದೆ ಸುರಕ್ಷಿತನಾಗಿರುವನು ಎಂಬುದೇ. ಹಲ್ಲೆಲೂಯಾ. ಅಕ್ಕಪಕ್ಕದ ಹಲ್ಲು ತೋರಿಸಿ, ಸ್ಮೈಲ್ ಕೊಡಿ. ಆಮೆನ್. ಕೋವಿಡ್ ಬಂದಾಗ ಒಂದೇ ಒಂದು ವಾಕ್ಯ ಹೇಳಿದೆ, ಯಾರು ಎಷ್ಟು ಜನ ಕೇಳೋದು ಗೊತ್ತಿಲ್ಲ. ಹೃದಯ ಒಳ್ಳೆಯ ಔಷಧ, ಕುಗ್ಗಿದ ಮನಸ್ಸು ಒಣಮೈ. ಆ ಒಂದು ವಾಕ್ಯ ಲಕ್ಷ ಕೋಟಿ ಜನ ಟಚ್ ಆಯಿತು. ಎಷ್ಟೋ ಕರೆಗಳು ಬಂತು. ನಾನು ಕೇಳಿ 10 ಸತಿ ಕೇಳಿದೆ, ಗುಣ ಆಯಿತು, ಕೋವಿಡ್ ಬಿಟ್ಟು ಹೋಯ್ತಂತ. ಯಾವಾಗ ನೀವು ದೇವರ ಆನಂದ, ಪರಿಶುದ್ಧಾತ್ಮ ನಿಮ್ಮೊಳಗಿದ್ದ ಆನಂದ ಅನುಭವಿಸ್ತೀರಾ, ನಿಮ್ಮ ಸಿಕ್ನೆಸ್ ಬಿಟ್ಟು ಹೋಗುತ್ತೆ. ಹೇಳಿ, ಇವತ್ತೇ ನನ್ನ ಕಾಯಿಲೆಗೆ ಲಾಸ್ಟ್ ಡೇ. ಕಾಯಿಲೆನ ಫ್ರೆಂಡ್ ಮಾಡ್ಕೊಬೇಡಿ. ಕೆಲವರಿಗೆ ಎಮ್ಮೆ, ನನಗೆ ಶುಗರ್ ಗೊತ್ತಾ, ಏನು ಅವಾರ್ಡ್ ಕೊಡಬೇಕಾ ನಿಮಗೆ? ನನಗೆ ಬಿ ಪಿ ಗೊತ್ತಾ, ಬಿ ಪಿ ನಿಂದಲ್ಲ. ಹೇಳ್ರಿ, ಬಿ ಪಿ, ಶುಗರ್, ಕ್ಯಾನ್ಸರ್ ನಂದಲ್ಲ. ಓದಿರಿ. ಮನೆಯೊಳಗೆ ನಿಮ್ಮದಲ್ಲೇ ಬೇರೆ ನಾಯಿ ಬಂದರೆ ಏನು ಮಾಡ್ತೀರಾ? ಬಿಸ್ಕೆಟ್ ಹಾಕ್ತೀರಾ, ಕೋಲ್ ತಗೊಂಡು ಹೊಡಿತೀರಾ. ದೇವರಿಗೆ ಒಳಗಾಗಿರಿ ಮತ್ತು ಸೈತಾನನ, ಇದು ಸ್ಪೀಕರ್, ಅದು ಎಕ್ಸಾಂಪಲ್, ಓದಿರಿ. ಹೇಳ್ರಿ, ಓದಿರಿ. ಆ್ಯಕ್ಷನ್ ಮಾಡಿರಿ. ಓದಿರಿ. ನಾನು ಓದಿತೇನೆ. ಡ್ಯಾಡಿ ಮಮ್ಮಿನಲ್ಲ, ಪಾಸ್ಟರ್ನಲ್ಲ. ಕೆಲವು ಪಾಸ್ಟರ್ ಓದಿತಾ ಇರ್ತಾರೆ. ಅವ್ರ ಪಾಪ ವಾಕ್ಯ ಹೇಳ್ಕೊಡ್ತಿದ್ದ ಅವರಿಗೆ ಓದಿತಿರ್ತಾರೆ. ಓದಿಬೇಡ್ರಿ. ಯಾರಿಗೆ ಓದಿಬೇಕು? ನಿಮ್ಮ ವೈರಿ ಬಂದು ಸೈತಾನ ಕೊಂಬಿಡ್ಕೊಂಬರ್ತಾನ. ಸೈತಾನ ಬರ್ತಾನೆ ಸಿಕ್ನೆಸ್ ಮೂಲಕವಾಗಿ. ಆಮೆನ್. ತೊಂದರೆ ತೆಗೆದುಕೊಂಡ್ಬರ್ತಾನೆ, ಸಾಲ ತೆಗೆದುಕೊಂಡ್ಬರ್ತಾನೆ, ಕನ್ಫ್ಯೂಷನ್, ಮನೇಲಿ ಕುಟುಂಬದಲ್ಲಿ ಕಳವಳ, ಗೊಂದಲ, ಸಭೆಯಲ್ಲಿ ಕಳವಳ. ಯಾರಿಗೆ ಓದಿಬೇಕು? ಸೈತಾನನ ಕ್ರಿಯೆಗಳನ್ನು ನಾಶಪಡಿಸಿ. ಮನುಷ್ಯ ಕುಮಾರನು ಬಂದಿದ್ದು ಯಾರನ್ನು ನಾಶಪಡಿಸೋಕ್ಕೆ? ಪಾಸ್ಟರನ್ನ, ದೇವ ಮನುಷ್ಯರನ್ನ? ಸೈತಾನ ಕ್ರಿಯೆಗಳನ್ನು. ಸೈತಾನನ ಅವನು ನಾಶವಾಗಿದ್ದಾನೆ. ಅವನ ಕ್ರಿಯೆಗಳು ಪುಡಿ ಪುಡಿ ಬಿದ್ದಿದ್ದಾವೆ. ಸುಳ್ಳನ್ನು ಉಪಯೋಗಿಸ್ತಾನೆ. ಆ ಸುಳ್ಳನ್ನು ಓದಿರಿ. ನೀವು ಓದಿಯುವಾಗ ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಏನಾಗಬೇಕು? ದೇವರಿಗೆ ಹೇಳಿ, ವಾಕ್ಯಕ್ಕೆ ನಾನು ಒಳಗಾಗುವನಾಗಿದ್ದೇನೆ ಮತ್ತು ಸೈತಾನನ ಓದಿಯವನಾಗಿದ್ದೇನೆ. ಅವನನ್ನು ಬಿಟ್ಟು ನಡ್ಕೊಂಡು ಹೋಗ್ತಾನ, ಓಡಿ ಹೋಗ್ತಾನೆ. ನನ್ನ ವಿರುದ್ಧವಾಗಿ ಬಂದ ಶತ್ರುಗಳು ಅವರು ಒಂದೇ ದಾರಿಯಲ್ಲಿ ಬಂದರು, 7 ದಾರಿಯಲ್ಲಿ ಚದರಿ ಓಡಿ ಹೋಗುವಂತರಾಗಿದ್ದಾರೆ. ಓಕೆ, ನಾವೊಂದು ಹಾಡನ್ನು ಹಾಡಿ ಮಹಿಮೆ ಪಡಿಸೋಣ. ಜಯ ಜಯವು. ಓಕೆ, ಮನೆಯೇ ಹಾಡನಂತೆ. ಈ ಹಾಡು 4 ವರ್ಷ ಆಯಿತು. ಈ ವರ್ಷ ರಿಲೀಸ್ ಮಾಡ್ತೇವೆ. ಬೆನ್ನು ಹತ್ಕೊಂಡಿದ್ದೇನೆ, ರಿಲೀಸ್ ಮಾಡೋಕ್ಕೆ ಆಗ್ತಿಲ್ಲ, ಬಟ್ ಈ ವರ್ಷ ನಾನು ರಿಲೀಸ್ ಮಾಡ್ತೇನೆ. ಓಕೆ, ಸರಳವಾಗಿದೆ. ಸಾಧ್ಯ ಆದರೆ ಅಲ್ಲಿ ಹಾಕ್ತಾರೆ, ಇಲ್ಲಾಂದರೆ ನನ್ನೊಟ್ಟಿಗೆ ಸೇರಿ ಹಾಡ್ರಿ. ಜಯ ಜಯವು ಯೇಸುವಿನ ನಾಮದಿ ಜಯ ಜಯ ಎಂಬುದಾಗಿ. ಆಮೆನ್. ಕರೆ ತಡ್ತಾ ನಾವು ಕ್ರಿಸ್ತನಲ್ಲಿ ಜಯಶಾಲಿಗಿಂತ ಹೆಚ್ಚಿನವರಾಗಿದ್ದೇವೆ. ನಮಗೆ ಸೋಲೆಂಬುದು ಇಲ್ಲವೇ ಇಲ್ಲ. ಜಯ ಜಯವು ಯೇಸುವಿನ ನಾಮದಲ್ಲಿ ಜಯ ಜಯವು, ಯೇಸುವಿನ ರಕ್ತದಲ್ಲಿ ಜಯ ಜಯವು, ಯೇಸುವಿನ ನಾಮದಲ್ಲಿ ಎಲ್ಲ ಒಟ್ಟಾಗಿರೋಣ. ಜಯ ಜಯವು ಯೇಸುವಿನ ನಾಮದಲ್ಲಿ ಜಯ ಜಯವು, ಯೇಸುವಿನ ರಕ್ತದಲ್ಲಿ ಜಯ ಜಯವು, ಯೇಸುವಿನ ನಾಮದಲ್ಲಿ ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ. ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ. ಕಷ್ಟ ಆಗ್ತಿದೆಯಾ? ಕಷ್ಟ ಇದೆಯಾ? ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಹೇಳಿ? ಜಯಶಾಲಿ. ಕೆಲವರು ಹೆಸರು ಇಟ್ಕೊಂಡಿರ್ತಾರೆ, ಜೈಶೀಲ್ ಅಲ್ವಾ? ನಮ್ಮೂರಲ್ಲಿ ಒಬ್ಬರಿದ್ದಾರೆ ಜೈಶೀಲ್ ಅಂತ. ಕೆಲಸ ದುಃಖದಲ್ಲಿರ್ತಾರೆ, ಸೋಲಿರ್ತಾರೆ. ನಾನು ಹೇಳ್ತೇನೆ, ಹೆಸರು ತಕ್ಕಂಗೆ ನಿಮ್ಮ ಮುಖದಲ್ಲಿ ಕಳೆಯಬೇಕು. ಕೆಲವರು ಸಂತೋಷ ಅಂತ ಇಟ್ಕೊಂಡಿರ್ತಾರೆ. ಯಾವಾಗ ನೋಡು, ಯಾರು ಇದ್ದೀರಾ? ಸಪ್ಪೆ ಮುಖ, ಚಪ್ಪೆ ಮುಖ, ಸೋಡಾ ಮುಖ ಇಟ್ಕೊಂಡಿರ್ತಾರೆ.
ಆನಂದ್ ಅಂತಾರೆ ಇದ್ದಾರೆ ಇಲ್ಲಿ, ಉಲ್ಲಾಸ್ ಅಂತ ಹೆಸರು ಇಡ್ಬೇಕು ನೀವು. ಬೇರೆ ಏನು ವಿಶೇಷ ಹೆಸರೇ ಇಲ್ಲಿ? ಯಾರ ಹೆಸರಿದೆ? ಒಂದು ಹೆಸರು ಇಲ್ವಾ ಇಲ್ಲಿ? ಪ್ರಕಾಶ್, ಜಯನೇ ಬಂದಿಲ್ಲ. ಜಯಕ, ಜಯರಾಜ್, ಜಯಕುಮಾರ, ಜಯರಾಜ್. ಚಪ್ಪಾಳೆ ಹೊಡಿರಿ ಅವರಿಗೆ. ಇನ್ಮೇಲೆ ನಿಮ್ಮ ಜಯನೇ. ಲೋರೇ, ನಿಮ್ಮ ಬಿಸ್ನೆಸ್ ಕೆಲಸ ಎಲ್ಲ ಜಯ. ಆಮೇಲೆ ಅಬ್ರಾಹ್ಮನಿಗೆ ದೇವರು ಹೆಸರು ಚೇಂಜ್ ಮಾಡಿದ್ರು. ಯಾಕಂದರೆ ಅವನ ಪಿಕ್ಚರ್ ಚೇಂಜ್ ಆಗೋದು ಯಾವಾಗ? ಅವನು ಯಾರಂತ ಅರ್ಥ ಆಗ್ಬೇಕು. ಇವತ್ತು ಪ್ರತಿದಿನ ಪಾಸ್ಟ್ ಅರಿಕೆ ಮಾಡಿ ಕೇಳ್ತಾರಲ್ಲ, ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಅರಿಕೆ ಮಾಡ್ತಾ ಇರಬೇಕು. ಇದು ಹಾಡು ಅದೇ ಆಗಿದೆ. ನಾನು ಜಯ ಜಯ ಜಯಶಾಲಿ ಹೇಳಿ. ಐ ಆಮ್ ಎ ಸಕ್ಸಸ್, ಐ ಆಮ್ ಎ ಸಕ್ಸಸ್, ಐ ಆಮ್ ಪ್ರಾಸ್ಪರಸ್, ಐ ಆಮ್ ಎ ವಿಕ್ಟರ್, ಐ ವಾಕ್ ಇನ್ ಡಿವೈನ್ ಹೆಲ್ತ್ ಹೇಳಿ. ನಾನು ಕ್ರಿಸ್ತನಲ್ಲಿ ಆರೋಗ್ಯದಲ್ಲಿ ನಡೆಯುತ್ತೇನೆ, ಸಮೃದ್ಧಿಯಲ್ಲಿ ನಡೆಯುತ್ತೇನೆ, ವ್ಯಾಧಿಗಳು ನನ್ನ ಹತ್ರ ಬಳಕೆ ಸಾಧ್ಯವೇ ಇಲ್ಲ. ಹಲ್ಲೆಲೂಯಾ. ನನ್ನ ಹತ್ರ ಕಾಯಿಲೆ ಬಂದರೆ ಅದರ ಪಿಕ್ಚರೇ ಬಿಡಿಸ್ಬಿಡ್ತೀನಿ, ಅದು ಹುಚ್ಚು ಬಿಡಿಸ್ಬೇಕ್ಬಿಡ್ತೀನಿ. ಅದು ಮಾನ ಮರ್ಯಾದೆ ಹರಾಜಾಕತೆ ಬಿಡೋದೇ ಇಲ್ಲ. ನನ್ನ ಕಾಯಿಲೆಗಳು ಭಾಳ ಭಯ ಪಡ್ತವೆ. ಫಸ್ಟ್ ನಾನು ಭಯ ಪಡ್ತಾ ಇದ್ದೆ, ಏನಪ್ಪ ಪೇಷಂಟ್ ಎಲ್ಲ ಮುಟ್ತಿದ್ದೀನಿ, ಕಾಯಿಲೆ ಬಂದುಬಿಟ್ರೆ ನನಗೇನು ಕತೆ, ಭಾಳ ಪ್ರೀಚ್ ಮಾಡಿಬಿಡ್ತೀನಿ ಅಂತ. ಸ್ಟಾರ್ಟಿಂಗಲ್ಲಿ ಹಂಗೆ ಕೆಲವೊಂದು ಸರಿ ವ್ಯಾಧಿಗಳೆಲ್ಲ ಪ್ರೀಚ್ ಮಾಡ್ತಾ ಇಮಿಡಿಯೇಟಾಗಿ ಬರ್ತವೆ. ಕೋವಿಡ್ ಟೈಮಲ್ಲಿ ಭಯಂಕರ ಸಖತ್ತೆ ಟ್ರೀಟ್ಮೆಂಟ್ ಮಾಡಿ ಸಖತ್ ಪ್ರೀಚ್ ಮಾಡಿಬಿಟ್ಟಿನಿ. ಸಂಜೆ ಫುಲ್ಲು ಜ್ವರ, ಕೆಮ್ಮು, ಕಫ, ಸುಯಿ ಅಂತಿದೆ. ಒಳಗಿಂದ ವಾಕ್ಯ ಹೇಳ್ತು. ಏಮ್ಯಾನ್, ರೋಮ 8ರಲ್ಲಿ ಬರೆಯಲ್ಪಟ್ಟಿದೆ ಏನಂತ? ಜೀವವನ್ನು ಉಂಟು ಮಾಡುವ ಪವಿತ್ರಾತ್ಮ ಉಂಟಾದ ನಿಯಮವು ನನ್ನನ್ನು ಪಾಪ ಮರಣಿಗೆ ಕಾರಣವಾದ ನಿಯಮದಿಂದ ಬಿಡಿಸಿದೆ. ಐ ಆಮ್ ಫ್ರೀ ಫ್ರಮ್ ಲಾ ಆಫ್ ಸಿನ್ ಅಂಡ್ ಡೆತ್. ಆಮೆನ್. ಯಾವಾಗ ವಾಕ್ಯ ನಮ್ಮ ಒಳಗಿಂದ ಬಂತು, ಕಾಯಿಲೆ ಹೆಂಗೆ ಬಂತು, ಚಳಿ ಜ್ವರ ಎಲ್ಲ ಹಂಗೇ ಕಿತ್ಕೊಂಡೋಯ್ತು. ಆಮೆನ್. ಇವತ್ತು ಬಿಲೀವರ್ 2 ಸಂಗತಿಗೆ ಭಾಳ ಭಯ ಪಡ್ತಾರೆ. ಒಂದು ಸಿಕ್ನೆಸ್, ಕಾಯಿಲೆ ಬರೋಕ್ಕೂ ಭಯ ಪಡ್ತಾನೆ. 2ನೇದು ಮನಿ. ಇದೆರಡು ಜುಜುಬಿ. ಇದಕ್ಕೆ ಬೆಲೆ ದೇವ್ರು ಕೊಟ್ಟಿದ್ದಾನೆ. ಜುಜುಬಿ ಯಾಕೆ ಹೇಳ್ತೇನೆ ಅಂದರೆ, ದೇವರು ನಮಗೆ ಸಿಂಪಲ್ ಮಾಡಿದ್ದಾನೆ, ವಾಕ್ಯದ ಮೂಲಕ ಸಿಂಪಲ್ ಮಾಡಿದ್ದಾನೆ. ಹಣ, ವಾಟ್ ಈಸ್ ಯುವರ್ ನೇಮ್? ಇಂಪನ್ ಗಿಲ್ಬರ್ಟ್ ಬಾನ್ಸ್ ನಮ್ಮೂರಲ್ಲಿದ್ದಾರೆ, ನೀವೆಲ್ಲ ಬೇಡಿ. ಗಿಲ್ಬರ್ಟ್ ಕಮ್ ಗಿಲ್ಬರ್ಟ್, ಅಣ್ಣ ಹತ್ರ ಹೋಗಿ ಹಾಯ್ ಅಂತೇಳು. ಗೋ, ಹೋಗುವ ಹಾಯ್ ಅಣ್ಣ. ಹಾಂ, ಓಕೆ, ಸಾಕು ಥ್ಯಾಂಕ್ ಯು. ಪ್ಲೀಸ್ ಗಿಲ್ಬರ್ಟ್, ನೀವು ಅಲ್ಲಿ ಕೂತ್ಕೊಳ್ಳಿ. ಒಂದು ಚಪ್ಪಾಳೆ ತಟ್ರಿ ನಿಮ್ಮ ಜಾಗ. ಗಿಲ್ಬರ್ಟ್ ಏನು ಮಾಡ್ದ? ಮಾತು ಕೇಳ್ದ. ಹಣ ನಿಮ್ಮ ಒಳ್ಳೆ ಸೇವಕ. ಬೈಬಲ್ ಹೇಳ್ತೀನಿ, ನಾನಲ್ಲ, ಯೇಸುಸ್ವಾಮಿ ಹೇಳಿದ್ದಾರೆ. ಅವನು ಕೆಟ್ಟ ಯಜಮಾನ, ಅದೇ ಒಳ್ಳೆ ಸೇವಕ. ಹೇಳಿ, ಹಣ ಕೆಟ್ಟ ಯಜಮಾನ, ಹಣವನ್ನು ಒದಿರಿ. ಸೇವಕ ಗುಲಾಮರಿಗೆ ಏನು ಮಾಡ್ತಾರೆ? ಒದಿದ್ದಾರೆ ಅಲ್ವಾ? ಹಣಕ್ಕೆ ಒದೆಯುವಾಗ ನಮ್ಮ ಮಾತು ಕೇಳ್ತದೆ. ನೀನು ಅದಲ್ಲ, ನಾನು ಹೇಳಿದ್ದು ನೀನು ಕಮೆಂಟ್ ನೀನು ಹೇಳುವಾಗ ಏನಾಯಿತು? ಬಂತು. ಬೆಳಗ್ಗೆ ಎದ್ದು ನಾನು ಸಭೆಯಲ್ಲಿ ಫಸ್ಟ್ ಟೀಚಿಂಗ್ಸ್ನ ಕೇಳಿಬಿಟ್ಟು ನಾನು ಟೀಚ್ ಮಾಡಬೇಕು. ನನಗೆ ಒಂದು ರೆವಲ್ಯೂಷನ್ ಕೊಡ್ತು. ಕೆಲವರು ಮನಿ ಬಾ ಹಂಗೆ ಹೇಳಿದೆ, ಮನಿಕೋ ಬಾ ಅಂತದೆ ಅದು. ಮನಿ ಬಾ ಗಿಮ್ಮಿ ಮೈ ನೇಮ್ ಇಸ್ ಜಿಮ್ಮಿ ಅಂತ ಏನು ಬರಲ್ಲ. ಮನಿ ಮರ್ಯಾದೆಗೆ ಬಾ, ಕಾಲ್ ದ ಮನಿ ಟು ಕಮ್. ಈ ಸಭೆಗೆ ಬರೋಕ್ಕೂ ಫಸ್ಟ್ ಯಾರು ನನಗೆ ಗೊತ್ತಿಲ್ಲ, ದ ಅನಾಯಿಂಟಿಂಗ್ ಆಫ್ ವೆಲ್ತ್. ನಾನು ಅಂದ್ಕೊಂಡೆ ಇಲ್ಲಿ ಬಂದವರಲ್ಲಿ ಪ್ರೀಚ್ ಮಾಡ್ತಾನೆ. ಇಲ್ಲಲ್ಲ, ವೆಲ್ತ್ ಈಸ್ ಹಿಯರ್, ಆಮೆನ್. ವೆಲ್ತ್ ಈಸ್ ಹಿಯರ್, ವೆಲ್ತ್ ಆ್ಯಂಡ್ ಹೆಲ್ತ್ ಈಸ್ ಹಿಯರ್. ಇದು ಲೋಕಕ್ಕೆ ಬೇಕಾಗಿದೆ. ಇವತ್ತು ಸಭೆಯನ್ನು ಪ್ರೀಚ್ ಮಾಡಲ್ಲ, ದರಿದ್ರವನ್ನು ಪ್ರೀಚ್ ಮಾಡ್ತಾರೆ. ದರಿದ್ರವನ್ನು ಯೇಸು ಹೊತ್ತುಕೊಂಡು ತೀರಿಸಿದ್ದಾನೆ. ಇವತ್ತು 2 ಬೇಕು. ಹೇಳ್ರಿ, ನಾನು ಭೂಲೋಕದಲ್ಲಿ 120 ವರ್ಷ ಬಾಳ್ತೇನೆ. ಎಲ್ಲಿದೆ ಬೈಬಲಲ್ಲಿ? ದೇವರೇ ಹೇಳಿದ್ದಾನೆ, ಮನುಷ್ಯನ ವರ್ಷಗಳು 120 ಆಗಲಿ ಅಂತ. ಕೀರ್ತನೆ 91 ಬರೆಯಲ್ಪಟ್ಟಿದೆ, ದೀರ್ಘಾಯುಷ್ಯನಗರಿಸಿ ತೃಪ್ತಿಪಡಿಸೋನು, ನನ್ನ ವಿಶೇಷ ದ್ರಾಕ್ಷೆ ತೋರಿಸೋನು. ಇದು ವಾಗ್ದಾನವಾಗಿದೆ. ಕೆಲವೊಬ್ಬರು 90ನೇ ಕೀರ್ತನೆಯಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ, ಮುಂದೆ ದಾಟೋದೇ ಇಲ್ಲ. ಮುಂದೆ ಬರ್ರಿ 91ಗೆ ಬನ್ನಿ, ಇಲ್ಲಿ ಕಮ್. 90 ಬಂದು ಮೋಶೆ ಬರೆದಿದ್ದು. ಮೋಶೆ BP ರೈಸ್ ಆದಾಗ ಬರ್ದ, ಇನ್ನು ಹಾಳಾಗೋಗ್ಲಿ ಇವರು. ಯಾರು?
ಕಾನಾನ್ ದೇಶದಿಂದ ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬರಬೇಕಾದಾಗ ಎಲ್ಲ ಗೊಣಗಾಡ್ಬಿಟ್ರು, ವಟ 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 ಈ ನಿಸ್ಸಾರವಾದ ಮನ್ನಾ ಅಂತ ಬೈದರು. ಮೋಶೆಯ ನಾಯಕತ್ವನ ಬೈದರು. ಮೋಶೆಗೆ ಸಿಟ್ಟು ಬಂದು ದೇವರು ಹೇಳ್ದ, ಈ ಸಂತತಿ 40 ವರ್ಷ ಹಾಳಾಗೋಗ್ಲಿ, ಇವರು ಹೆಣ ಬಿಡೋ ತನಕ ನೀವು ಮುಂದೆ ಹೋಗಲ್ಲ ಅಂತ. ಅದಕ್ಕೆ ಮೋಶೆ ಒಂದು ಕೆಲಸ ಮಾಡ್ದ. ಎಲ್ಲ 40 ವರ್ಷ ಆಗಿತ್ತು, 40 ಇಯರ್ಸ್ ಆ್ಯಡ್ ಮಾಡಿಬಿಟ್ಟು 70 ವರ್ಷ 80 ವರ್ಷ ಈ ಗಡಿ ದಾಟ್ಬಾರ್ದಂತ. ಮೋಶೆ ಮಾತ್ರ 120 ವರ್ಷ ಬದುಕಿ, ನನ್ಗೆ ಗೊತ್ತಾಯ್ತಾ? ವಾಕ್ಯ ಹೇಳ್ತದೆ, ಮೋಶೆಯ ಕಣ್ಣುಗಳು ಡಿಮ್ ಆಗಲಿಲ್ಲ ಅಂತೆ, ಕ್ಯಾಟ್ರಾಕ್ಟ್ ಬರಲಿಲ್ಲ ಅಂತೆ. ಕಣ್ಣಿನ ಡಾಕ್ಟರ್ ಎಲ್ಲ ಬಂದಿದ್ದಾರೆ. ನಿಮ್ಮ ಕಣ್ಣು ಡಿಮ್ ಆಗಲ್ಲ. ಐ ಕ್ಯಾನ್ಸಲ್ ಕ್ಯಾಟ್ರಾಕ್ಟ್ ಇನ್ ದ ನೇಮ್ ಆಫ್ ಜೀಸಸ್. ನಿಮ್ಮ ಕಣ್ಣುಗಳ ಮೇಲೆ ಕೈ ಇಡ್ರಿ. ಇನ್ ದ ನೇಮ್ ಆಫ್ ಜೀಸಸ್ ಐ ಸ್ಪೀಕ್ ಡಿವೈನ್ ಲೈಫ್, ಆಂಟಿ ಏಜಿಂಗ್, ದ ಲೈಫ್ ಆಫ್ ಝೋಯೆ. ದೇವರ ಜೀವ ಏಜನ್ನ ರಿವರ್ಸ್ ಮಾಡುವ ಜೀವವಾಗಿದೆ. ಅದ್ದಿಗೆ ಬರುವಾಗೆ ಯೌವನವನ್ನ ರಿಲೀಸ್ ಮಾಡುತ್ತೇನೆ. ಹಲ್ಲೆಲೂಯಾ. ಐ ಕ್ಯಾನ್ಸಲ್ ಕ್ಯಾಟ್ರಾಕ್ಟ್. ಕೆಲವರು ಜಾಬ್ಲೆಸ್ ಆಗ್ತಾರೆ ಇವತ್ತು. ನಾನು ಜಾಬ್ಲೆಸ್ ನಾನು ಆಗಲ್ಲ, ಯಾಕಂದರೆ ಲೋಕದಲ್ಲಿ ಅನೇಕ ರೋಗಿಗಳಿದ್ದಾರೆ. ಜಾಬ್ಲೆಸ್ ಆದರೆ ಯಾರಾಗಬೇಕು? ಡಾಕ್ಟರ್ಸ್ ಆಗಬೇಕಲ್ಲ. ಕಣ್ಣಿನ ಡಾಕ್ಟರ್ ಜಾಬ್ಲೆಸ್ ಆಗ್ತಾರಲ್ವ. ಈ ಸಭೆಯಲ್ಲಿ ಕ್ಯಾಟ್ರಾಕ್ಟ್ ಕ್ಯಾನ್ಸಲ್ ಮಾಡಿದ್ದಾನೆ. ಬಿಲೀವ್, ಇದು ವಾಗ್ದಾನ. ಕೆಲವರು ನಂಬೋದೇ ಇಲ್ಲ. ಇದು ಆಗತ್ತಾ? ಇದು ಒಂದು ಪ್ರೀಚಿಂಗ ಅಂತಾರೆ. ಇದೇ ಪ್ರೀಚಿಂಗ್. ಆಮೆನ್. ಐಗುಪ್ತ ದೇಶದಿಂದ ಇಸ್ರಾಯೇಲ್ ಬರಬೇಕಾದಾಗ ಕೀರ್ತನೆ 107 ಬರೆಯಲ್ಪಟ್ಟಿದೆ, ಅವರ ಕುಲದಲ್ಲಿ ಒಬ್ಬರು ಬಲಹೀನರಿರಲಿಲ್ಲ, ಎಡವನು ಒಬ್ಬನು ಇರಲಿಲ್ಲ, ಕುಂಟ ಇರಲಿಲ್ಲ, ಕಿವುಡ ಇರಲಿಲ್ಲ, ಏಡ್ಸ್ ರೋಗ ಇರಲಿಲ್ಲ, ಕ್ಯಾನ್ಸರ್ ಇರಲಿಲ್ಲ ಅಂತ ಹೇಳಿದೆ. ಇವತ್ತು ಈ ಸಭೆಯಲ್ಲಿ ಐಗುಪ್ತದಿಂದ ಬಂದ ಒಂದೇ ಒಂದು ವ್ಯಾಧಿ ನಿಮ್ಮನ್ನು ಮುಟ್ಟುವುದಿಲ್ಲ. ಹೇಳಿ, ಮುಟ್ಟುವುದಿಲ್ಲ. ಅವರು ಬೆಳ್ಳಿ ಬಂಗಾರದ ಹೊರಗೆ ಬಂದರು. ನೀವು ಬೆಳ್ಳಿ ಬಂಗಾರದಿಂದ ಈ ಸಭೆಯನ್ನು ತುಂಬಿಸ್ತೀರ ಮತ್ತು ನೀವು ಹೊರಗೆ ಹೋಗ್ತೀರಾ. ಅನೇಕ ಆತ್ಮಗಳು ಆದಾಯ ಮಾಡಿ ಈ ಸಭೆಗೆ ತೆಗೆದುಕೊಂಡು ಬರ್ತೀರಾ. ಈ ಸಭೆ ಮಲ್ಟಿಪ್ಲೈ ಆಗ್ತಾ ಇದೆ. ಇನ್ ದ ನೇಮ್ ಆಫ್ ಜೀಸಸ್. ರಬಡೆ ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ. ಯೇಸುವಿನ ನಾಮದಲ್ಲಿ ಕಮೋ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ. ಯೇಸುವಿನ ನಾಮದಲ್ಲಿ ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ. ಯೇಸುವಿನ ನಾಮದಲ್ಲಿ ಕರ್ಮತುನ ಲೋಕವನ್ನ ಗೆದ್ದವನು ನನ್ನಲ್ಲಿದ್ದಾನೆ. ಲೋಕವನ್ನು ಜಯಿಸಲಿಕ್ಕೆ ದೇವರು ತನ್ನ ನಂಬಿಕೆಯನ್ನು ಕೊಟ್ಟಿದ್ದಾನೆ. ಆಮೆನ್. ಲೋಕವ ಜಯಿಸುವೆ, ಬಂಧನವ ಮುರಿಯುವೆ, ಯೇಸುವಿನ ನಾಮದಿ ಎಲ್ಲ ಕಾರ್ಯವ ಮಾಡುವೆ. ಲೋಕವ ಜಯಿಸುವೆ, ಬಂಧನವ ಮುರಿಯುವೆ, ಯೇಸುವಿನ ನಾಮದಿ ಎಲ್ಲ ಕಾರ್ಯವ ಮಾಡುವೆ. ಯುದ್ಧವು ಕರ್ತನದು, ಜಯವು ನನ್ನದು. ಯುದ್ಧವು ಕರ್ತನದು, ಜಯವು ನನ್ನದು. ಎಲ್ಲ ಒಟ್ಟಾಗಿ ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ. ಯೇಸುವಿನ ನಾಮದಲ್ಲಿ ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ, ನಾನು ಜಯ ಜಯ ಜಯಶಾಲಿ. ಯೇಸುವಿನ ನಾಮದಲ್ಲಿ ಆತನು ಒಳ್ಳೆ ತಂದೆ ಆಗಿದ್ದಾನೆ. ಈ ಲೋಕದ ತಂದೆ ರೊಟ್ಟಿ ಕೇಳಿದ ಮಗನಿಗೆ ಕಲ್ಲನ್ನು ಕೊಡುವುದಿಲ್ಲ, ಮೀನನ್ನು ಕೇಳಿದ ಹಾವನ್ನು ಕೊಡುವುದಿಲ್ಲ. ನನ್ನ ಪರಲೋಕ ತಂದೆ ಒಳ್ಳೆದನ್ನೇ ಕೊಡುವ ಆತನಾಗಿದ್ದಾನೆ. ಹೇಳಿ, ಒಳ್ಳೆ ತಂದೆ, ನಿನ್ನ ಪ್ರೀತಿಸ್ತೇನೆ, ನಿನ್ನ ಸೇವಿಸ್ತೇನೆ. ಓಹೋ, ಥ್ಯಾಂಕ್ ಯು ಲಾರ್ಡ್.
ತಂದೆ ಒಳ್ಳೆಯ ಯೇಸುವೇ ನ ಪ್ರೀತಿಸಿದಾತನೇ ಸಂತೈಸಿದಾತನೇ ಒಳ್ಳೆಯ ತಂದೆ ಒಳ್ಳೆಯ ಯೇಸುವೇ ನ ಪ್ರೀತಿಸಿದಾತನೇ ಸಂತೈಸಿದಾತನೇ ನಿನ್ನ ಕೃಪೆಯೊಂದೇ ನನಗೆ ಸಾಕಯ ನಿನ್ನ ಕೃಪೆಯೊಂದೇ ನನಗೆ ಸಾಕಯ ಎಲ್ಲ ಒಟ್ಟಾಗಿ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ Come on! ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ ಎಲ್ಲ ಒಟ್ಟಾಗಿ ನಾನು ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ ಓ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಹಲ್ಲೆಲೂಯಾ ಓಹೋ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ನಾನು ಜಯ ಜಯ ಜಯಶಾಲಿ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ ಯೇಸುವಿನ ನಾಮದಲ್ಲಿ The healing anointing is moving in this place. ಅದರ ಸ್ವಸ್ಥದ ಶಕ್ತಿ ಈ ಸ್ಥಳದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಋಷಿ ಕಟ್ಟಾಲ ಝ್ಯಾಂಬ್ರೋ ಕೆಟೇಬಾ ಸಾಬಾರಾಬ ಲೈವ್ ಅಲ್ಲಿ ಯಾರು ನೋಡ್ತಾ ಇದ್ದೀರಾ? The healing mantle is falling on you. Receive divine touch. Be healed. Be healed. Blood cancer, be healed. Be healed. In the name of Jesus, I cast you out. I break your power. Come out in the name of Jesus. ಪ್ರತಿಯೊಂದು ವ್ಯಾಧಿ ಅದರ ಹಿಂದೆ ಒಂದು ಹೆಸರಿದೆ, ದುರಾತ್ಮ. ದುರಾತ್ಮಕ್ಕೆ ಶಕ್ತಿ ಇದೆ. ನೀವು ಯೇಸು ನಾಮದಲ್ಲಿ ಆಜ್ಞಾಪಿಸುವಾಗ ಅದು ಅಡ್ಡ ಬೀಳುವಂಥದ್ದಾಗಿದೆ. ಇವತ್ತಿಂದ ನೀವು ಸಿಕ್ನೆಸ್ಸಿಗೆ ಮಾತನಾಡ್ರಿ. ಯೇಸು ಸ್ವಾಮಿ ಕೂಡ ನೋಡ್ತೇವೆ, ಪೇತ್ರನ ಅತ್ತಿಗೆಗೆ ಜ್ವರ ಬಂದಿತ್ತು. ಪ್ಯಾಸಿಟಮಲ್ 650 ಕೊಡಲಿಲ್ಲ. ಅಲ್ಲಿ ಏನು ಮಾಡ್ತಾರೆ? ಪೇತ್ರ ಬರ ಇಲ್ಲಿ ಡಾಕ್ಟ್ರ್ ಕರ್ಕೊಂಬಂದು ಕಳಿಸ್ರ. ಏನು ಮಾಡಿದ್ರು? ಜ್ವರಕ್ಕೆ ಬೈದರು, ಗದರಿಸ್ರಿ. ಕೆಲವರು ಫ್ರೆಂಡ್ ಮಾಡ್ಕೊಂಡಿದ್ದಾರೆ, ಅಯ್ಯೋ ಪಾಪ ಸ್ವಲ್ಪ ನಾಳೆ ಕಳ್ಸೋಣ, ನಾಳೆ ಡಾಕ್ಟರ್ ಹತ್ರ ಹೋಗೋಣ. ಡೋಂಟ್ ವೇಟ್, ಫಸ್ಟ್ ಓದಿರಿ, ಬಿಟ್ಟು ಹೋಗುತ್ತೆ. ನನ್ನ ಲೈಫಲ್ಲಿ ಫಸ್ಟ್ ದೇವರನ್ನ ಕಲಿಸಿದ್ದು ಕಾಯಿಲೆಗೆ ಬೈಯೋದನ್ನು. ಕಾಯಿಲೆಗೆ ಬೈರಿ, ವಾಕ್ಯದ ಮೂಲಕವಾಗಿ ಓಡಿರಿ. ನಿಮ್ಮನ್ನು ದೇವರ ವಾಕ್ಯ ಹೇಳ್ತಿದೆ, ಮಸೆದ ಮೋನೆ ಹಲ್ಲಿನ ಹೊಸ ಅಂತಿಕುಂಟೆನಾಗಿ ಮಾಡಿದರೆ ಬೆಟ್ಟಗಳನ್ನ ಪುಡಿ ಪುಡಿ ಮಾಡಿರಿ. ಏನು ಬೆಟ್ಟ? ದುರ್ಗದ ಕೋಟೆನಾ? ಬೇರೆ ಯಾವ ಕೋಟೆ ಅಲ್ಲ. ಬೆಟ್ಟ ಅಂದರೆ ನಿಮ್ಮ ಸಮಸ್ಯೆನ ಪುಡಿ ಪುಡಿ ಮಾಡ್ರಿ. ಗುಡ್ಡಗಳನ್ನ ಪುಡಿ ಪುಡಿ ಮಾಡ್ರಿ. ಪುಡಿ ಈ ರಾತ್ರಿಯಲ್ಲಿ ಪುಡಿ ಆಗ್ತಾ ಇದೆ. ಹೇಳ್ರಿ, ನನ್ನ ಸಮಸ್ಯೆ ಪುಡಿ, ನನ್ನ ಕಾಯಿಲೆ ಪುಡಿ, ನನ್ನ ಸಾಲ ಪುಡಿ. ಕೋಟಿಗಟ್ಟಲೆ ಸಾಲ ನೀವು ಮಾಡಿರ್ಬೋದು. ಈ ರಾತ್ರಿ ದೇವರು ಹೇಳ್ತಿದ್ದಾನೆ, ಈಸ್ ಗೋಯಿಂಗ್ ಟು ಕ್ಯಾನ್ಸಲ್ ದ ಡೆಪ್ಸ್. supernatural manifestation in the name of Jesus. I cancel the depths. ಅವತ್ತು ಒಂದು ರಾತ್ರಿ ಪ್ರವಾದಿ ಮಾತನ್ನು ಕೇಳುವಾಗ ಆ ಎಣ್ಣೆ ಅದು ಉಕ್ಕಿತ್ತಂತೆ, ಆ ಹಿಟ್ಟು ತೀರಲಿಲ್ಲ ಅಂತೆ. ಈ ರಾತ್ರಿ ಕೂಡ ದೇವರ ಮಾತನ್ನು ಕೇಳುವುದಾದರೆ
ನಿಮ್ಮ ಬ್ಯಾಂಕ್ ಅಕೌಂಟ್ ಖಾಲಿ ಆಗುವುದಿಲ್ಲ. ಮಿನಿಮಮ್ 1 ಲಕ್ಷ ಬ್ಯಾಲೆನ್ಸ್ ಬರುತ್ತದೆ. ದ ನೇಮ್ ಆಫ್ ಜೀಸಸ್ ಐ ಸ್ಪೀಕ್ ನ್ಯೂ ಐಡಿಯಾಸ್. ದೇವರು ವಿಸ್ಡಮ್ ಕೊಡ್ತಾರೆ. ಹಣ ಅಂತ ತಕ್ಷಣ ಸೂಟ್ ಕೇಸ್ ಮೇಲಿಂದ ಬೀಳಲ್ಲ ಟಕ್ ಅಂತ. ಈ ಓಪನ್ಸ್ ರೈಟ್ ಪೀಪಲ್, ಸರಿಯಾದ ವ್ಯಕ್ತಿ ಕನೆಕ್ಟ್ ಮಾಡ್ತಾನೆ, ವಿಸ್ಡಮ್ ಕೊಡ್ತಾನೆ, ಬಿಸ್ನೆಸ್ ಐಡಿಯಾ, ಅಂಡರ್ಸ್ಟ್ಯಾಂಡಿಂಗ್ ಓಪನ್ ಆದಾಗ ನಿಮ್ಮ ಲೆವೆಲ್ ಆಫ್ ಥಿಂಕಿಂಗ್ ಚೇಂಜ್ ಆಗುತ್ತೆ. ನಾನು MBBS ಮಾಡಿ ಒಂದು ಹಳ್ಳಿಯಲ್ಲಿ ಸೇವೆ ಮಾಡ್ತಾಯಿದ್ದೆ. ನಾನು ದೊಡ್ಡ ಸಿಟಿಲಿರೋನಲ್ಲ, ಬ್ಯಾಂಗ್ಳೂರಿರೋನಲ್ಲ, ಮಾಸ್ತಿಕಟ್ಟೆ ಎಂಬ ಸಣ್ಣ ಹಳ್ಳಿಯಲ್ಲಿರೋನು. ಓಕೆ, ದಯವಿಟ್ಟು ಕೂತ್ಕೊಳ್ಳಿ. ಸಾರಿ, ನಿಮ್ಮ ಟೈರ್ಡ್ ಮಾಡ್ಸೋಕ್ಕೆ ಹೋಗಲ್ಲ. ಮಾಸ್ತಿಕಟ್ಟೆ ಎಂಬ ಸಣ್ಣ ಒಂದು ಪ್ರಾಂತ್ಯಲ್ಲಿರೋನು. ಅದು ಇವತ್ತು ಆ ಸಣ್ಣ ಪ್ರಾಂತ್ಯವನ್ನು ಬಿಡಲ್ಲ, ಅದನ್ನ ಸಿಟಿ ಮಾಡೋಕ್ಕೆ ಹೊರಟಿದ್ದೀನಿ. ಯಾಕೆಂದರೆ ದೇವ್ರ ವಾಕ್ಯ ಒಳಗೆ ಬಂದಮೇಲೆ ನಾವು ಸುಮ್ಮನೆ ಇರೋಕ್ಕಾಗಲ್ಲ ಅಲ್ವಾ. ನನಗೆ ತಿಂಗಳಿಗೆ ಒಂದು 56 ಸಾವಿರ ಸಂಬಳ ಅಂದರೆ ನನಗೆ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗ್ತಿತ್ತು. ಅಂದರೆ ಅಷ್ಟು ಸಣ್ಣ ಒಂದು ಸ್ಥಿತಿಯಲ್ಲಿದ್ದೆ. ಯಾವಾಗ ವಾಕ್ಯವನ್ನು ಹಾನರ್ ಮಾಡಿದೆ 2017 ಈ ಕಮ್ಮಣ್ಣಹಳ್ಳಿ, ಇದು ಕಮ್ಮಣ್ಣಹಳ್ಳಿ ಅಲ್ಲ, ಹಳ್ಳಿ ಇದಲ್ಲ, ಈ ಚರ್ಚಿಗೆ ಫಸ್ಟ್ ಬಂದಿರೋದು. ನಾನು ಲೇಟಾಗಿ ಬಂದು ಹಾನರ್ ಅಂದರೆ ಪಾಸ್ಟರ್ನ ಗೌರವ ಸಲ್ಲಿಸಿದ್ದೇನೆ. ದೇವರು ನನಗೆ ಅನೇಕ ಸಾರಿ ಮಾತಾಡ್ದ ಹೋಗು ಅಂತ. ಅನೇಕ ಕಾರ್ಯಗಳ ನಿಮಿತ್ತ ನಾನು ಬರಲಿಕ್ಕಾಗಲಿಲ್ಲ. 2020 ಬರಲಿಕ್ಕೆ ಅವಕಾಶ ಇತ್ತು, ಆ ಟೈಮಲ್ಲಿ ಬರಲಿಕ್ಕಾಗಿಲ್ಲ. ಆದರೆ ದೇವರು ಇವತ್ತು ನನಗೆ ಕರೆತಂದಿದ್ದಾನೆ. 2017 ಪಾಸ್ಟರ್ ಹೇಳಿದಾಗೆ ಯಾವುದೋ ಒಂದು ಕಾರಣಕ್ಕೆ ನಾನು ಬಂದೆ. CD ರಿಲೀಸ್ ಮಾಡಬೇಕು, CD ಪ್ರಿಂಟ್ ಮಾಡಬೇಕು, ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಗೊತ್ತಿಲ್ಲ ಅಂತ. ಆದರೆ ದೇವರ ವಾಕ್ಯ ಪ್ರವಾದಿ ಮೂಲಕ ಎನ್ಕೌಂಟರ್ ಆಯಿತು. ದೇವ ಸೇವಕರು ಒಳ್ಳೆ ಪ್ರೀಚ್ ಮಾಡ್ತಿದ್ರು. ಪಾಪ, ನೀತಿ, ನ್ಯಾಯ, ತಿರುವಿಕೆ ಇದ್ರ ಬಗ್ಗೆ ಟೀಚ್ ಮಾಡ್ತಾಯಿದ್ರು. ಟೀಚ್ ಮಾಡಬೇಕಾದಾಗ ಒಂದು ಮಾತು ರಿಲೀಸ್ ಮಾಡಿದ್ರು. ಯಾರಿಗೊತ್ತು ಡಾಕ್ಟ್ರು ಒಂದು ದಿವಸ ಬಲವಾದ ಪ್ರವಾದನೆ ಮಾಡ್ಬೋದು ಅಂತ. ನಾ ವಾಕ್ಯನ ಜುಪ್ ಅಂತ ಹಿಡ್ಕೊಂಡೆ, ಬಿಲೀವ್ ಮಾಡಿದೆ. ಆಮೇಲೆ ಪ್ರೇಯರೆಲ್ಲ ಆಯಿತು. ಕಡೆಗೆ ಮನೆಗೆ ಹೋದೆ, ಒಳ್ಳೆ ಊಟ ಮಾಡಿಸಿದ್ರು. ಪಾಸ್ಟರ್ ಮಮ್ಮಿ ಒಳ್ಳೆ ಕಬಾಬೆಲ್ಲ ಮಾಡಿಕೊಟ್ರು. ಚೆನ್ನಾಗಿ ತಿಂದು ಎಲ್ಲ ಚೆನ್ನಾಗಿ ಆದಮೇಲೆ ಹೋಗೋ ಟೈಮಲ್ಲಿ ಒಂದು ಮಾತು ಹೇಳಿದ್ರು, ಇಲ್ಲಿ ಸಾರುವಂಥ ವಾಕ್ಯ ಇದು ಯಾವುದು ಕೂಡ ತಮಾಷೆ ಅಲ್ಲ, ಇದು ದೇವರ ಜೀವನ. ಡಿಫ್ರೆನ್ಸ್ ಕಾಣಿಸ್ತಾ ಇದೆ. ಇಷ್ಟೆಲ್ಲ ಸಂದೇಶ ಕೇಳಿದ ಏನು ಬದಲಾವಣೆ ಇಲ್ಲ. ಒಂದೇ ಒಂದು ಸಂದೇಶ ಮನಸ್ಸನ್ನೇ, ನನ್ನ ಆಲೋಚನೆ ಬದಲಾವಣೆ ಮಾಡ್ತಲ್ಲ ಅಂತ ಒಂದು ಮಾತು ಹೇಳಿದ್ರು. ಗಲಾತ್ಯರ ಪತ್ರಿಕೆ ಆ ವಾಕ್ಯನ ತೆಗೆದು ತೋರ್ಸೋಕ್ಕೆ ಇಷ್ಟಪಡ್ತೇನೆ. ಗಲಾಟಿಯನ್ಸ್ ಚಾಪ್ಟರ್. ಇವತ್ತು ಎಷ್ಟೋ ಜನ ಅವರ ಆತ್ಮಿಕ ಕಣ್ಣುಗಳು ಇನ್ನೂ ಎನ್ಲೈಟನ್ ಆಗಿಲ್ಲ. ನೋಡಿ, ಕಣ್ಣು ತೆರೆಯಲ್ಪಡೋದು ಬೇರೆ, ಬ್ಲೈಂಡ್ನೆಸ್ ಹೋಗೋದು ಬೇರೆ, ಮತ್ತು ಬೆಳಕು ಬರೋದು ಬೇರೆ. ಒಬ್ಬರಿಗೆ ಕಣ್ಣಿದೆ, ನೀವೆಲ್ಲ ಏನಿದೆ, ಕಣ್ಣಿದೆ. ಲೈಟ್ ಆಫ್ ಮಾಡಿದ್ರೆ ಕಾಣತ್ತೆ ಕಣ್ಣು? ಕಾಣಲ್ಲ. ಇಲ್ಲಿ ಹಿಂಗೆ ನೋಡ್ತೀರಾ. ಮೊಬೈಲ್ ಹಾಕ್ತೆ, ಮತ್ತು ಮೊಬೈಲ್ ಇದೆ ಅಂತ ಮೊಬೈಲ್ ಇಲ್ಲ, ಏನೂ ಲೈಟ್ ಇಲ್ಲ. ಲೈಟ್ ಆಫ್ ಮಾಡಿದ್ರೆ ಏನೂ ಏನು ಕಣ್ಣಿಲ್ಲ ಅಂತ ಹೇಳ್ತೀರಾ ನೀವು ಕುರುಡ ಅಂದ? ನೀವು ಕುರುಡ್ರಲ್ಲ. ಇವತ್ತು ಅನೇಕ ಬಿಲೀವರು ಬಾರ್ನೆಗೇನು 1 ಕೋಟಿ ಜನ ಸಭೆಯಲ್ಲಿ ಇರ್ಬೋದು, ಕಣ್ಣಿದೆ, ಕುರುಡ್ರಲ್ಲ ಅವರು. ಬಾರ್ನೆಗೇನಾಗಿದ್ದಾರೆ, ಕಣ್ಣಿದೆ, ಅದೇ ಕಾಣ್ತಿಲ್ಲ. ಯಾಕೆ ಕಾಣ್ತಿಲ್ಲ? ಲೈಟ್ ಇಲ್ಲ. ಹೇಳಿ, ಲೈಟ್ ಇಲ್ಲ. ಹೇಳಿ, ಇಲ್ಲಿ ಲೈಟ್ ಇದೆ, ಅವ್ರಿಗೆ ಲೈಟ್ ಇಲ್ಲ. ಇವತ್ತು ಇದು ವಾಕ್ಯ ಬರಬೇಕು, ನಿಮ್ಮ ಲೈಟ್ ಎಲ್ಲ, ಟ್ಯೂಬ್ಲೈಟ್ ಎಲ್ಲ ಹೋಗಿ ನಿಜವಾದ ಲೈಟ್ ಪ್ರಕಟವಾಗಲಿ ನಾಮದಲ್ಲಿ. ಅವತ್ತು ನನ್ನ ಟ್ಯೂಬ್ಲೈಟ್ ಹೋಯಿತು, ದೇವರ ವಾಕ್ಯ ಲೈಟಾಗಿ ಪ್ರಕಟವಾಯಿತು. ಇವತ್ತು ನಾನು ಇಲ್ಲಿ ನಿಂತಿದ್ದೇನೆ, ಏನು ಇಲ್ಲದೆ ಎಲ್ಲೋ ಮೂಲೆಯಲ್ಲಿದ್ದೆ. ಸುದೀಪ್ ಅಂದರೆ ಯಾರಾದ್ರೂ ಗೊತ್ತಿರಲಿಲ್ಲ. ಇವತ್ತು ಸುದೀಪ್ ಅಂದರೆ ಪ್ರಪಂಚದಲ್ಲಿ ತಿರುಗಾಡುವ ಹಾಗೆ, ಸದ್ದು ಮಾಡುವ ಹಾಗೆ ದೇವನು ಇಟ್ಟಿದ್ದಾನೆ. ಇದು ಯಾಕೆ? ದೇವರ ಕೃಪಾದೇಶ. ಫೇಮಸ್ ಆಗೋದು ತಪ್ಪ? ಖಂಡಿತ ತಪ್ಪಲ್ಲ. ಜೆನೆಸಿಸ್ ಚಾಪ್ಟರ್ 12 ಬರೆಯಲ್ಪಟ್ಟಿದೆ. ಅಬ್ರಾಹ್ಮನಿಗೆ ನಿನ್ನ ಹೆಸರನ್ನು ಏನು ಮಾಡ್ತೀನ? ಪ್ರಖ್ಯಾತಿಗೆ ತರೋನು. ಅಬ್ರಾಹ್ಮನಿಗೆ ಉಂಟಾದೆಲ್ಲ ಆಶೀರ್ವಾದ ನಮಗೂ ಬಂದಿದೆ. ನೀವು ಮೂಲೆಯಲ್ಲಿ ಇರಬಾರ್ದು. ಯಾರು ಕೂಡ ದೀಪವನ್ನು ಹಚ್ಚಿ ಕೊಳದಲ್ಲಿ ಅಂದರೆ ಲೋಟದಲ್ಲಿ ಯಾಕಿಡಲ್ಲ? ಎಲ್ಲಿಡ್ತಾರೆ? ದೀಪಸ್ತಂಭ. ಹೇಳಿ, ದೀಪಸ್ತಂಭ. ಸಭೆ ಎಂಬುವಂಥದ್ದು ನಿಮ್ಮನ್ನು ದೀಪಸ್ತಂಭದ ಮೇಲೆ ನಿಲ್ಲಿಸುವಂಥದ್ದಾಗಿದೆ. ಇಲ್ಲಿ ಹೇಳುವಂಥ ವಾಕ್ಯ ನಿಮ್ಮನ್ನು ಹೈಯರ್ ಲೆವೆಲ್ ತೆಗೆದುಕೊಂಡು ಹೋಗುವುದಾಗಿದೆ. ಮ್ಯಾನ್, ಅವ್ರು ಹೇಳಿದ ಒಂದೊಂದು ಪ್ರವಾದನೆ ವಾಕ್ಯ ರಿಸೀವ್ ಮಾಡಿದೆ, ಮೆಡಿಟೇಟ್ ಮಾಡಿದೆ. ಫಸ್ಟ್ ಒಂದು ಸ್ವಲ್ಪ ದಿವಸ ಭಯಂಕರ ಕಠಿಣ, ಭಯಂಕರ ತಲೆಬಿಸಿ. ಇದೆಂತ ಇದು? ಹೈಪರ್ ಗ್ರೇಸ್, ಹೈಪರ್ ಫೇತ್ ಅಂತ ಇನ್ನೊಂದು ಕಡೆ ಟೀಚಿಂಗ್ ಬರ್ತಾ ಇದೆ. ಇದು ಅದೇ ಟೀಚಿಂಗಾ? ಓ, ಕಳ್ಳ ಬೋಧನೆ, ಸುಳ್ಳು ಬೋಧನೆ. ಕೂತ್ಕೊಂಡು ಡೇ ನೈಟ್ ಸತತವಾಗಿ 1 ವರ್ಷ ನಾನು ಅಧ್ಯಯನ ಮಾಡಿದೆ. ಏನಿದು ಕೃಪೆ ಅಂದರೆ ಏನು? ಕೃಪೆ ಅಂದರೆ ಯೇಸು ಕ್ರಿಸ್ತನು. ಬೈಬಲಲ್ಲೇ ಇದೆ. ಇಷ್ಟೋ ಸರಿ ಓದಿದ್ದೀವಿ, ಮಂಡೆಗೆ ಹೋಗಿಲ್ಲ. ಯಾಕೆ? ಎಲ್ಲಿದ್ದೀವಿ?
ಕತ್ತಲಲ್ಲಿದ್ದೀವಿ. ಕಣ್ಣಿದೆ, ಲೈಟ್ ಇಲ್ಲ. ಹೇಳಿ, ಕಣ್ಣಿದೆ, ಇಲ್ಲಿದೆ ಲೈಟ್ ಇದೆ. ಹೇಳಿ, ಲೈಟ್ ಇಲ್ಲಿದೆ. ಇಲ್ಲಿ ಬಂದರೆ ಪ್ರಕಟವಾಗತ್ತೆ. 1-2-3 ವಾರ ಸಭೆಗೆ ಇಲ್ಲಿ ಬನ್ನಿರಿ, ನಿಮ್ಮ ಕಣ್ಣೆಲ್ಲ ಕ್ಲೀನಾಗಿ ಲೈಟ್ ಆಗಿ ಒಬ್ಬರು ಹಾಕುವಾಗ ಕ್ಲೀನಾಗಿ ಕಾಣ. ಅದಕ್ಕೆ 119ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ದ ಎಂಟ್ರೆನ್ಸ್ ಆಫ್ ದ ವರ್ಡ್ ಗಿವತ್ ಲೈಟ್. ದೇವರ ವಾಕ್ಯದ ಪ್ರವೇಶ ಯುಕ್ತಿಹೀನರಿಗೆ ಜ್ಞಾನೋದಯದ ಬೆಳಕು. ಹೇಳಿ, ಜ್ಞಾನೋದಯ ಬೆಳಕು. ಐ ಕೇವಲ ಸಾಧಾರಣ ಮನುಷ್ಯನಾಗಿದ್ದೆ, ಯಾವಾಗ ವಾಕ್ಯ ಎಂಟರ್ ಆಯಿತು ಸೂಪರ್ ಇಂಟೆಲಿಜೆಂಟ್ ಆದೆ. ಏಮೇನ್, ಏನೆಲ್ಲ ಓದಿದ್ದೆ, MBBS ಅರ್ಥ ಆಗ್ತಿರಲಿಲ್ಲ, ಈಗೆಲ್ಲ ಅರ್ಥ ಆಗ್ತಾ ಇದೆ. ವಾವ್! ನಮ್ಮ ಪ್ರೊಫೆಸರ್ ಡಯಾಗ್ನೋಸ್ ಮಾಡೋಕ್ಕೆ ಕಷ್ಟಪಡ್ತಾರೆ. ನಾನು ಟಕ್ 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 ಪೇಷಂಟ್ ಬರ್ತಾನೆ, ಫುಲ್ ಏನು ಇದೇ ಕಾಯಿಲೆ, ಇದೇ ಮೆಡಿಸಿನ್ ಇದೆ, ಚಕ್ ಹೀಲ್. ಒಂದು ಕಡೆ ಸೂಪರ್ ನ್ಯಾಚುರಲ್ ಹೀಲಿಂಗು, ಇನ್ನೊಂದು ಕಡೆ ನಮ್ಮ ಪ್ರೊಫೆಸರ್ಸ್ ಕೂಡ ಮೊನ್ನೆ ಮಣಿಪಾಲ್ ಹಾಸ್ಪಿಟಲ್ ಕೂಡ ತಲೆ ಕೆಡ್ಸ್ಕೊಂಡ್ಬಿಟ್ರು. ಅವ್ರು ನನ್ನ ಮಾತನ್ನು ಕೇಳಿ ಐ ವಿಲ್ ಫಾಲೋ ಯು ಡಾಕ್ಟರ್ ಅಂತ ಹೇಳ್ತಾರೆ. ಫಸ್ಟ್ ಒಂದು ಪ್ರೊಫೆಸರ್ಗೆ ಬೆಳಗ್ಗೆ ಫೋನ್ ಮಾಡಿದೆ, ಹೇಳಿದ್ರು ನಾನು ಸಕ್ಕರೆ ತಿನ್ನಲ್ಲ ಅಂತ. ಗಟ್ಟಿ ಹಿಡ್ಕೊಂಡ್ಬಿಟ್ಟೆ, ನಾನು ತಿನ್ನಲ್ಲ, ಯಾರಿಗೆ ತಿನ್ನಕ್ಕೆ ಬಿಡಲ್ಲ ಅಂತ. 1 ತಿಂಗಳಾಯ್ತು, ಇವತ್ತು ತಪ್ಪಿ ತಿನ್ಬಿಟ್ಟಿದ್ದೀನಿ. ಅದು ಯಾರೋ ಫ್ರೂಟ್ಸ್ ಸಲಾಡ್ ಅಂತ ಹೇಳೋಷ್ಟ್ರೊಳಗೆ ಸಕ್ಕರೆ ಹಾಕಿಬಿಟ್ಟಿದ್ದಾನೆ ಪಾರ್ಟಿ. 1 ತಿಂಗಳು ಮನೇಲಿ ಫುಲ್ ಕಾಟ. ನಾನು ಸಕ್ಕರೆ ತಿನ್ನಬೇಡಿ, ಸಕ್ಕರೆ ತಿನ್ನಲೇಬೇಡಿ ಆಯ್ತಾ. ಸಕ್ಕರೆ ನೋಡಿ, ಅದು ಕೆಮಿಕಲ್ ಹಾಕ್ತಾರೆ. ಬೇಕಾದ್ರೆ ನೀವು ಬೆಲ್ಲ ತಿನ್ನಿ, ಜಾಗ್ರಿ. ರೈತರು ಒಳ್ಳೆ ರೀತಿಯಾಗಿ ಬೆಳೆದ ಜಾಗ್ರಿ, ಅದು ನ್ಯಾಚುರಲ್ ಆಗಿರೋಂಥದ್ದು. ಕೆಮಿಕಲ್ ಮಿಕ್ಸ್ ಮಾಡಿರ್ತಾರೆ. ಈ ವಿಡಿಯೋ ನೋಡ್ಬೇಕಾದ್ರೆ ಕೆಲವೆಲ್ಲ ನನಗೆ ಉದ್ಯೋಗ ಆಗ್ಬೋದು, ಬಿಸ್ನೆಸ್ ಕ್ಲೋಸ್ ಮಾಡ್ತಿಲ್ಲ. ನಾನು ಸಕ್ಕರೆ ಬಂದ್ ಮಾಡಿ ಬೆಲ್ಲ ಯೂಸ್ ಮಾಡಿ ಅಂದೆ. ತಪ್ಪ ಇದು. ನಮ್ಮ ರೈತರು ಶಿವಮೊಗ್ಗದಲ್ಲಿ ಒಳ್ಳೆ ಬೆಲ್ಲ ಬೆಳೀತಾರೆ, ಅಲ್ಲಿ ಬಂದು ತಗೊಂಡೋಗಿ, ಯಾರು ಬೇಡ ಅಂತಾರೆ. ಏನಂತೀರಾ? ನಾನು ಯಾರನ್ನ ಪ್ರಮೋಟ್ ಮಾಡ್ತೀನಿ ಅಂದರೆ, ದೇವರ ವಾಕ್ಯ ಒಬ್ಬ ಜೀವಿತಕ್ಕೆ ಎಂಟರ್ ಆದುವಾಗ ನೀವು ಸೂಪರ್ ಇಂಟೆಲಿಜೆಂಟ್ ಆಗ್ತೀರಾ, ಸೂಪರ್ ಸ್ಟ್ರಾಂಗ್ ಆಗ್ತೀರಾ. ಹೇಮನ್, ಹೈಲಿ ಟ್ಯಾಲೆಂಟೆಡ್ ಫೆಲೋ ಆಗ್ತೀರಾ. ಹೇಮನ್, ಅದೇ 119ನೇ ಕೀರ್ತನೆಯಲ್ಲಿ ಬರೆಯಲ್ಪಟ್ಟಿದೆ, ನನ್ನ ಮಾತುಗಳು ನಿನ್ನ ಧ್ಯಾನವಾಗುವುದಾದರೆ ನೀವು ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೀರಾ, ಹಿರಿಯರಿಗಿಂತ ವಿವೇಕಿಯಾಗಿದ್ದೀರಾ. ಹೇಮನ್, 119ನೇ ಕೀರ್ತನೆ ಎಲ್ಲಿದೆ ವಾಕ್ಯಕ್ಕೆ ನೋಡ್ರಿ. 90. ಎಷ್ಟು ಸಖತ್ತಾಗಿ ಹೇಳ್ತೀರಾ. ಮತ್ತೆ ಹೆಂಗಿರ್ಬೇಕು ನೀವು? ಓದಿ. 1999. ಓಕೆ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ಆಲ್ಬರ್ಟ್ ಐನ್ಸ್ಟೈನ್ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಆಲ್ಬರ್ಟ್ ಐನ್ಸ್ಟೈನ್ ಒಳ್ಳೆಯವರು, ಅವ್ರಿಗೆ ಸಿಕ್ಕಿದ ದೇವರ ವಾಕ್ಯ. ಥಾಮಸ್ ಆಲ್ವಾ ಎಡಿಸನ್ ಅವ್ರಿಗೆ ಸಿಕ್ಕಿದ ದೇವರ ವಾಕ್ಯ. ಅವರೆಲ್ಲ ಅವ್ರ ಟೀಚರ್ಸ್ ಒದ್ದು ಹೊರ ಹಾಕ್ತಾರಂತೆ. ನಾಲೈಕ್ ಕೆಟ್ಟ ಔಟ್ ಅಂತಂತೆ. ಹೊರಗೆ ಫಸ್ಟು ಅವ್ರ ಅಮ್ಮ ಬಂದು ಬೈಬಲ್ ಕೊಟ್ರಂತೆ, ಇದು ಓದು ನೀನು ಹೈಯರ್ ಲೆವೆಲ್ ಬರ್ತೀಯ ಅಂತ. ವಾಕ್ಯ ಓದಬೇಕಾದ್ರೆ ಫಸ್ಟ್ ಆದಿಕಾಂಡದಲ್ಲಿ ರೆವಲ್ಯೂಷನ್ ಸಿಕ್ಬಿಡ್ತು. ದೇವರು ಬೆಳಕಾಗಲಿ ಬೆಳಕಾಯ್ತಂತ. ಇಮಿಡಿಯೇಟಾಗಿ ಮಂಡೆ ಓಪನ್ ಆಯಿತು. ಏನಾಯಿತು? ಮಂಡೆ ಓಪನ್ ಆಯಿತು. ಈ ಮಂಡೆ ಅಲ್ಲ, ಸ್ಪಿರಿಟ್ ಐ ಓಪನ್ ಆಯಿತು. ಬೆಳಕು ಬಂತು. ಬೆಳಕು ಅವ್ನು ಬರೋಕೆ ಏನು ಮಾಡ್ದ? ಇಡೀ ಪ್ರಪಂಚಕ್ಕೆ ಬೆಳಕು ಬರುವಾಗ ಮಾಡ್ದ. ಇವತ್ತು ಇಡೀ ಪ್ರಪಂಚ ದೀಪ ಬೆಳಗ್ತಾ ಇದೆ ಬಿಕಾಸ್ ಆಫ್ ಒನ್ ಥಾಮಸ್ ಆಲ್ವಾ ಎಡಿಸನ್. ಈಸ್ ಅ ಮ್ಯಾನ್ ಆಫ್ ಗಾಡ್. ಆಮೇಲೆ ಅನೇಕರಿಗೆ ಗೊತ್ತಿಲ್ಲ ಬೆಳಕು ಕಂಡುಹಿಡಿದು ಯಾರು ಅಂತ. ದೇವರು ಕಂಡುಹಿಡಿದು ಫಸ್ಟು, ಆಮೇಲೆ ಥಾಮಸ್ ಆಲ್ವಾ ಎಡಿಸನ್ ಕಂಡುಹಿಡಿದ. ಇವತ್ತು ದೇವರ ವಾಕ್ಯ ನಿಮ್ಮ ಒಳಗಿರೋದಾದರೆ ನಿಮ್ಮ ಮಕ್ಕಳು IAS ಆಗ್ತಾರೆ, IPS ಆಗ್ತಾರೆ, ಡಾಕ್ಟರ್, ಇಂಜಿನಿಯರ್ ಆಗ್ತಾರೆ. ಆಮೇಲೆ ಉನ್ನತ ಪದವಿಗೆ ಹೋಗ್ತಾರೆ. ಪುನಃ ವಾಕ್ಯ ಓದ್ರಿ. ನಿನ್ನ ಕಟ್ಟಳೆಗಳು ನನ್ನ ಧ್ಯಾನವಾಗಿರುವುದರಿಂದ ನನ್ನ ಉಪಾಧ್ಯಾಯರಿಗಿಂತ ಜ್ಞಾನಿಯಾಗಿದ್ದೇನೆ. ಕೆಲವರಿಗೆ ಬೇರೆನೇ ಧ್ಯಾನ. ಮನೇಲಿ ಕೂತಾಗ ಯಾರ್ದೋ ಧ್ಯಾನ, ಪಕ್ಕದ ಮನೆ ಧ್ಯಾನ, ಪಕ್ಕದ ಮನೆ ಜಗಳ ಆಡಿರ್ತಾರೆ. ಇವರಿಗೆ ಅವ್ರ ಮನೆ ಧ್ಯಾನ, ಪಕ್ಕದ ಮನೆ ಧ್ಯಾನ ಮಾಡಿಬಿಡ್ರಿ. ನೀವು ಏನು ಮಾಡಿರಿ? ದೇವರ ವಾಕ್ಯ ಧ್ಯಾನ ಮಾಡಿರಿ. ಏಮೇನ್? ಕೆಲವರು ಕಷ್ಟ ಸುಖ ಮಾತಾಡ್ತಿರ್ತಾರೆ, ಫೋನ್ ಮಾಡಿದ್ರೆ ಕಷ್ಟ ಸುಖ ಧ್ಯಾನ ಮಾಡಿಬಿಡ್ರಿ. ನೀವು ಏನನ್ನ ಮೆಡಿಟೇಟ್ ಮಾಡ್ತೋ ಅದೇ ಬರ್ತದೆ. ಯಾಕೆ ಇವೆಲ್ಲ ಹೇಳ್ತಿದ್ದೀನಿ ಅಂದರೆ, ಯೋಬನ ಜೀವಿತ ನಡೆದಿದ್ದು ಅದೇ. ಡೈಲಿ ಬೆಳಗ್ಗೆದ್ರೆ ಒಂದು ಭಯ, ನನ್ನ ಮಕ್ಕಳು ಏನು ತಪ್ಪು ಮಾಡಿದ್ರೂ ಅಂತ. ಅದಕ್ಕೆ ಅವನು ಏನು ಮಾಡ್ತಿದ್ದ? ಡೈಲಿ ಯಜ್ಞಗಳನ್ನ ಅರ್ಪಿಸ್ತಾ ಇದ್ದ, ಒಂದು ವೇಳೆ ತಪ್ಪು ಮಾಡಿದ್ರೆ ಅಂತ. ಮತ್ತೇನಾಯಿತು? ಅದೇ ಭಯ ಅವನಿಗೆ ಅಟ್ಯಾಕ್ ಮಾಡ್ತು. ಸ್ಪಿರಿಚುವಲ್ ವರ್ಲ್ಡಲ್ಲಿ ದುರಾತ್ಮಗಳನ್ನ ಅಟ್ಯಾಕ್ ಮಾಡ್ತು. ಇವತ್ತು ಯಾವುದನ್ನು ಭಯ ಪಡ್ತಿರೋ ದುರಾತ್ಮಗಳು ಅಡ್ವಾಂಟೇಜ್ ತೆಗೆದುಕೊಳ್ತಾರೆ. ಏಮನ್? ಅದಕ್ಕೆ ಯಾವುದನ್ನು ನೀವು ಧ್ಯಾನ ಮಾಡ್ತೀರಾ ಅದು ವೆರಿ ಇಂಪಾರ್ಟೆಂಟ್. ವಾಕ್ಯ ಧ್ಯಾನ ಮಾಡೋದಾದರೆ ನೀವು ಆರೋಗ್ಯದಲ್ಲಿರ್ತೀರಾ, ಐಶ್ವರ್ಯದಲ್ಲಿರ್ತೀರಾ, ಸೂಪರ್ ಇಂಟೆಲಿಜೆಂಟ್ ಆಗ್ತೀರಾ, ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ. ಏಮನ್? ನಾನು ಮಲಗೋದು ಬರೀ 2-3 ಗಂಟೆ ಅಷ್ಟೇ. ಆಮೇಲೆ ಮಲ್ಕೊಂಡ್ರೆ ನಿದ್ದೆನೇ ಬರಲ್ಲ. ಒಳಗೆ ಆತ್ಮ ಕುದಿತಾ ಇರಬೇಕಾದಾಗ, ಸ್ಪಿರಿಟ್ ಎಚ್ಚರ ಇರುವಾಗ ನಿದ್ದೆ ಬರಲ್ಲ. ಏನಾದ್ರು ಮಾಡ್ಬೇಕನ್ಸ್ತಾ ಇರತ್ತೆ. ಮೊನ್ನೆ ಹಿಂಗೆ ಯೋಚನೆ ಮಾಡಿ 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 ದೇವ್ರ ವಾಕ್ಯದ ರೆವಲ್ಯೂಷನ್ ಜಾಸ್ತಿಯಾಗಿ
ನಮ್ಮೂರಲ್ಲೆಲ್ಲ ಎಲೆ ಚುಕ್ಕಿ ರೋಗ, ಅಡಿಕೆಗಳು ಬೆಳಿಬೇಕಾದಾಗ ಕಾಯಿಲೆ ಬಂದೆಲ್ಲ ಬತ್ತು ಹೋಗ್ಬಿಡುತ್ತೆ, ಸತ್ತೋಗ್ತಾ ಇದೆ. ಎಷ್ಟೋ ಎಕರೆಗಟ್ಟಲೆ ಅಡಿಕೆಗಳ ಹಾಳಾಗ್ತಿದೆ. ದೇವರೊಂದು ಪ್ರಕಟಣೆ ಕೊಟ್ಟ. ಎಲೀಷ ಪ್ರವಾದಿ ಉಪ್ಪನ್ನು ತೆಗೆದುಕೊಂಡು ಆ ನೀರಲ್ಲಿ ಹಾಕುವಾಗ ಊರು ಶುದ್ಧಿ ಆಯಿತು ಮತ್ತು ಬಂಜೆತನ ಬಿಟ್ಟೋಯ್ತಂತ. ಸೇಮ್ ರೆವಲ್ಯೂಷನ್ ದೇವ್ರನ್ನ ಕೊಟ್ಟ. ಸಭೆಗೆ ಬಂದೆ, ಆ ಕಾರ್ಯನ ಮಾಡಿದೆ. ಮತ್ತು ದೇವ್ರು ಹೇಳ್ದ, ಎಲ್ಲ ತೋಟಕ್ಕೆ 7 kg ಉಪ್ಪನ್ನ ಬ್ಯಾರಲ್ಲಿ ಮಿಕ್ಸ್ ಮಾಡಿ ಹೊಡೀರಿ ಅಂತ. ನಾನು ಹೇಳಿ ಬಂದಿದ್ದೀನಿ. ನೆಕ್ಸ್ಟ್ ಡೇ ನೋಡ್ತೀನಿ, ನನ್ನ ಪಕ್ಕದಲ್ಲಿ ಯಾರೋ ತೋಟ ಹಾಕಿದ್ದಾರೆ. ಒಂದು ದಿವಸ ಒಬ್ಬರು ಬಂದು ಅದಕ್ಕೆ ಒಂದು ಗೊಬ್ಬರ ಹಾಕಿಲ್ಲ, ನೀರು ಹಾಕಿಲ್ಲ, ಔಷಧಿ ಹೊಡೆದಿಲ್ಲ. ಇಷ್ಟಿಷ್ಟು ದೊಡ್ಡ ಕಾಯಿ ಬಿಟ್ಟಿದ್ದಾವೆ. ಎಷ್ಟೆಷ್ಟು ದೊಡ್ಡದು? ಇಷ್ಟಿಷ್ಟು ದೊಡ್ಡದು. ನನಗೆ ಯಾರೋ ಸಂಶೋಧನೆ ಮಾಡಿದ್ದೀನಿ ಅಂತ ಹೇಳಿದ್ದೀನಲ್ಲ, ಎಲ್ಲಿ ಏನು ತೋರಿಸ್ಬೇಕಂತ ಸಡನ್ನಾಗಿ ದೇವ್ರು ರಿವೀಲ್ ಮಾಡ್ದ. ನನ್ನ ಮಾತು ಕೇಳಿ ಆ ಇಷ್ಟಿಷ್ಟು ದೊಡ್ಡ ಕಾಯಿ ಬಿಟ್ಟಿದ್ದಾವೆ. ಸಡನ್ನ ದೇವ್ರ ಪ್ರಕಟಣೆ ಕೊಟ್ಟ. ಬಂದವರಿಗೆಲ್ಲ ಹೇಳು, ನಾನು 5 ಥೆರಪಿ ಹೇಳಿದೆ. 1, ಉಪ್ಪು ಹಾಕಿ ಹೊಡೀರಿ ಅಂತ ಹೇಳಿದೆ. 2ನೇದು, ತೋಟ ಸುತ್ತಲೂ ಉಪ್ಪನ್ನು ಹಾಕಿ, ಅಂದರೆ ಯೇಸು ರಕ್ತವನ್ನು ಹಾಕಿ ಅಂತ ಅದು ಸೂಚನೆ. 3ನೇದು, ಗಿಡಕ್ಕೆ ಹೋಗಿ ಮುಟ್ಟಿ ಟಚ್ ಮಾಡಿ ಮಾತಾಡಿ ಅಂತೇಳಿ. 3 ಮುಟ್ಟೋದು, 4 ಮಾತಾಡೋದು, 5 ನೆಗೆಟಿವ್ ವರ್ಡ್ ಹೇಳಬೇಡಿ ಅಂತ. ಇದು ಮಾಡಿದ್ರೆ 100% ಆ ಕೊಳೆ ರೋಗ, ಎಲೆ ಚುಕ್ಕಿ ರೋಗ ಬಿಟ್ಟು ಹೋಗುತ್ತೆ ಅಂತ. ನನ್ನ ತೋಟ ಪಕ್ಕದಲ್ಲಿ ಕ್ಯಾಬಿನಿಂದ ನೋಡ್ತೀನಲ್ಲ, ಒಂದೇ ಒಂದು ಕಾಳು, ಒಂದೇ ಒಂದು ಕಾಯಿ ಉದುರೋಗಿಲ್ಲ. ಬಂದವರೆಲ್ಲ ಹೇಳ್ತಾರೆ, ಇದೇನು ಎಂಥ ಒಂದು ಔಷಧಿ ಹಾಕಿಲ್ಲ, ಇಷ್ಟು ದೊಡ್ಡ ಬಿಟ್ಟಿವಲ್ಲ ಅಂತ. ಅವ್ರೆಲ್ಲರೂ ಹೇಳಿದೆ, ನಾನು ಥೆರಪಿ ಕೊಟ್ಟಿದ್ದೀನಿ, ದೇವರ ವಾಕ್ಯದ ಥೆರಪಿ ಕೊಟ್ಟಿದ್ದೀನಿ. ಇವತ್ತು ಪ್ರಿಯರೇ, ದೇವರ ವಾಕ್ಯ ಎಲ್ಲಿ ಮಾತಾಡ್ತೀರಾ ಅದು ಫಲ ತರ್ತದೆ. ಇವತ್ತು ಬಿಸ್ನೆಸ್ ಕೆಳಗೆ ಬಿದ್ದಿರ್ಬೋದು, ಇಡೀ ಲೋಕ ಕೆಳಗೆ ಬಿದ್ದಿರ್ಬೋದು, ಕೋವಿಡ್ ಬಂದು, ನಿಮಗೆ ಮಾತ್ರ ಸಮೃದ್ಧಿ. ಅವತ್ತು ಈಸಾಕ ಬರಗಾಲದಲ್ಲಿ, ಎಲ್ಲಿ ಬರಗಾಲದಲ್ಲಿ, ಹೇಳ್ರಿ, ಬರಗಾಲದಲ್ಲಿ, ಬರಡು ಭೂಮಿಯಲ್ಲಿ ದೇವರನ್ನು ನಂಬಿ ಬಿತ್ತಿದ. ಆಮೆನ್. ಇವತ್ತು ದೇವರ ವಾಕ್ಯ ನಂಬಿ ನಿಮ್ಮ ಕಂಡೀಷನ್ಗೆ ಮಾತಾಡುವಾಗ, ನಿಮ್ಮ ಬಿಸ್ನೆಸ್ಸಿಗೆ ಮಾತಾಡುವಾಗ, ಆಮೆನ್, ನಿಮ್ಮ ಮಾಡುವ ಕೆಲಸಕ್ಕೆ ಮಾತಾಡುವಾಗ ಅಲ್ಲಿ ಸಮೃದ್ಧಿ ಉಂಟಾಗ್ತದೆ. ಆಮೆನ್. ಲಿಟ್ರಲ್ ಮಿರಾಕಲ್ಸ್ ನೋಡ್ತಾ ಇದ್ದೀನಿ ನಾನು ಕೆಲಸದಲ್ಲಿ. ಬರೀ ಫಸ್ಟ್ ವಾಕ್ಯ ಹೇಳ್ತಾ ಇದ್ವಿ, ಈಗ ವಾಕ್ಯ ಡೆಮಾನ್ಸ್ಟ್ರೇಷನ್ ಚಾಲೆಂಜ್, ಓಪನ್ ಚಾಲೆಂಜ್ ಕೊಟ್ಟಿದ್ದೀನಿ. ಪ್ರತಿ ಸಂಡೇ ಹೀಲಿಂಗ್ ಸಂಡೇ ಅಂತ ಕರ್ಕೊಂಬರ್ರಿ. ಎಂಥ ಕಾಯಿಲೆ ಕರ್ಕೊಂಬರ್ರಿ. ಮೊನ್ನೆ ಒಳ್ಳೆ ಪಾಶ ರೋಗ ಒಬ್ಬ ಹುಡುಗ ಬಂದಿದ್ದ, ನನ್ನ ಕ್ಲಾಸ್ಮೇಟ್, 4 ವರ್ಷದಿಂದ ಸ್ಟ್ರೋಕ್ ಆಗಿತ್ತು, ಬೆಡ್ಡಲ್ಲೇ ಮಲಗಿದ್ದಾನೆ. ಅವನು ಹೇಳಿದೆ, ಈ ಸಂಡೇ ನಡೀತೀಯಾ, ಸೀದಾ ಬಾ ಅಂತ. ಬಂದ, ಚರ್ಚ್ ನಡಿಬೇಕಾದ ಮಧ್ಯದಲ್ಲಿ ಬಂದ, ಕರೆದ್ವಿ, ಒಳ್ಳೆ ವಾಕ್ಯ ಹೇಳಿದ್ವಿ. ಆಮೇಲೆ ದಿಸ್ ಇಸ್ ಟೈಮ್ ಆಫ್ ಡೆಮಾನ್ಸ್ಟ್ರೇಷನ್ ಅಂತ ಕೂರಿಸಿದ್ವಿ, ವಾಕ್ಯ ಅರಿಕೆ ಮಾಡಿಸಿದ್ವಿ. ಯೇಸು ನಾಮದಲ್ಲಿ ಎದ್ದು ನಡೆ ಅಂದ, ಟಕ್ಕ ನಿಂತ್ಕೊಂಡ, ನಡೆಯಕ್ಕೆ ಸ್ಟಾರ್ಟ್ ಮಾಡ್ದ. ಒಂದು 70% ಇಂಪ್ರೂವ್ ಆಗಿದೆ. ನೆಕ್ಸ್ಟ್ ಹೇಳಿದೆ, ಇನ್ನೊಂದು ವಾರ ಬರ್ತಾನೆ, ಫುಲ್ ನೆಟ್ಟಿಗೆ ಆಗುತ್ತೆ ಅಂತ. 4 ವರ್ಷದಿಂದ ಮಲಗಿದ ವ್ಯಕ್ತಿ, ನಡೆಯೋಕ್ಕಾಗದಿರೋ ವ್ಯಕ್ತಿ, ದ ವರ್ಡ್ ಆಫ್ ಗಾಡ್ ರಿಲೀಸ್ ಮಾಡುವಾಗ, ದ ಹೀಲಿಂಗ್ ಅನಾಯಿಂಟಿಂಗ್ ರಿಲೀಸ್ ಮಾಡುವಾಗ ನಡೆದ. ಈ ಟೈಮ್ ಚೇಂಜ್ ಆಗಿದೆ, ಹೇಳ್ರಿ, ಸಮಯ ಚೇಂಜ್ ಆಗಿದೆ. ಹೇಳೋದು ಮುಗೀತು, ಮಾಡೋದು, ಹೇಳ್ರಿ, ಹೇಳೋದು ಕಾಲ ಮುಗೀತು. ಡೆಮಾನ್ಸ್ಟ್ರೇಷನ್, ಹೇಳಿ, ಡೆಮಾನ್ಸ್ಟ್ರೇಷನ್. ದ ಟೈಮ್ ಆಫ್ ಸೈನ್ಸ್ ಆ್ಯಂಡ್ ವಂಡರ್. ಯು ಆರ್ ದ ಸೈನ್ ಆ್ಯಂಡ್ ಯು ಆರ್ ದ ವಂಡರ್. ಆಮೆನ್. ಈ ಸಭೆಗೆ ದೇವರು ಹೇಳ್ತಾ ಇದ್ದಾನೆ, ಈ ದಿನ ಮೊದಲುಗೊಂಡು ಇಲ್ಲಿ ಯಾವೆಲ್ಲ ರೋಗಿಗಳು ಬರ್ತಾರೆ, ಯಾರೆಲ್ಲ ಸ್ಟ್ರೆಚ್ಚರ್ ತೆಗೆದುಕೊಂಡು ಬರ್ತಾರೆ, ಸ್ಟ್ರೆಚ್ಚರ್ ಎತ್ಕೊಂಡು ಮನೆಗೆ ಹೋಗ್ತಾರೆ. ಆಮೆನ್. ವೀಲ್ ಚೇರ್ ತೆಗೆದುಕೊಂಡು ಮನೆಗೆ ಹೋಗ್ತಾರೆ. ಸತ್ತವರು ಎದ್ದೇಳ್ತಾರೆ ಯೇಸು ನಾಮದಲ್ಲಿ. ಹೀಲಿಂಗ್ ಅನಾಯಿಂಟಿಂಗ್, ಆಮೆನ್, ಈ ಸ್ಥಳದಲ್ಲಿ ಬಲವಾಗಿ ಚಲಿಸ್ತಾ ಇದೆ. ಆಮೆನ್. 2-3 ಕಾರ್ಯನ ಮಾಡಿ ನಾನು ಮುಗಿಸ್ತೇನೆ. ಈ ಸಭೆ ಕುರಿತಾಗಿ ದೇವರು ನನಗೆ ಪ್ರಕಟ ಮಾಡ್ದ. ಯೆಶಾಯ 60ನೇ ಅಧ್ಯಾಯ. ಯಾರಿಗಾರು ನಿದ್ದೆ ಬರ್ತಿದ್ಯಾ? ಇಲ್ಲಲ್ಲ, ಎಪ್ಸಕ್ಕೆ ಒಳ್ಳೆ ಟ್ರೀಟ್ಮೆಂಟ್ ಇದೆ, ಅದಕ್ಕೆ ಕೇಳಿದೆ. ನಮ್ಮ ಸಭೆಯಲ್ಲಿ ಮಲಗಂಗೆ ಇಲ್ಲ, ನಮ್ಮ ಮಲಗಂಗೆ ಬಿಡೋದೇ ಇಲ್ಲ ಅವರೆಲ್ಲ. ನಮ್ಮ ಸಭೆಯಲ್ಲೆಲ್ಲ ಗುರು ಅಂತ ನೋಡ್ತಿದ್ದಾರೆ ಲೈವಲ್ಲಿ. 60ನೇ ಅಧ್ಯಾಯ ನೋಡಿ. ಯೇಸು ಸ್ವಾಮಿ ತುಂಬ ಸಿಂಪಲ್. ಇವತ್ತು ಪ್ರೀಚಿಂಗ್ ಅಂದರೆ ಭಯಂಕರ ಕಾಂಪ್ಲಿಕೇಟ್ ಮಾಡಿದ್ದಾರೆ. ಅವರಿಗೆ ಅರ್ಥ ಆಗಲ್ಲ ಪ್ರೀಚ್ ಮಾಡೋದು. ಕೆಲವರಿಗೆ ಫಸ್ಟ್ ಪ್ರೀಚ್ ಮಾಡಿ ನಿಮಗೆ ಅರ್ಥ ಆಗಬೇಕು, ಆವಾಗ ಇನ್ನೊಬ್ರಿಗೆ ಅರ್ಥ ಆಗೋದು. ಕೆಲವು ಭಯಂಕರ ಪ್ರೀಚ್ ಮಾಡ್ತಿರ್ತಾರೆ, ದೇವರ ಕೋಪ ನಿಮ್ಮ ಮೇಲೆ ಬಂದಿದೆ ಹಾಗೆ ಹೀಗೆ ಅಂತ. ನಿಜವಾಗ್ಲೂ ದೇವರ ಕೋಪ ನಮ್ಮ ಮೇಲೆ ಇಲ್ಲ, ದೇವರ ಕೃಪೆ ನಮ್ಮ ಮೇಲೆ ಇದೆ. ಆಮೆನ್. ಆತನ ಕೋಪ ಕ್ಷಣ ಮಾತ್ರ ಅಂತ ಹೇಳಿದೆ, ಕೃಪೆ ದೀರ್ಘ. ಇವತ್ತು ಕ್ಷಣ ಮಾತ್ರ ಇರೋದನ್ನು ಮಾತ್ರ ಪ್ರೀಚ್ ಮಾಡ್ತಾರೆ. ನಿರಂತರವಾಗಿರೋದು ಕೃಪೆ. ಅಕ್ಕಪಕ್ಕ ಹೇಳಿ, ನಿರಂತರ ಕೃಪೆ, ಶಾಶ್ವತವಾದ ಕೃಪೆ. ನಾವು ಕೃಪೆಯಲ್ಲಿದ್ದೇವೆ, ಕೃಪೆ ಯುಗದಲ್ಲಿದ್ದೇವೆ. ಒಂದು ವೇಳೆ ಕೃಪೆ ಯುಗದಲ್ಲಿ ಕೃಪೆ ಅರ್ಥ ಮಾಡ್ಕೊಂಡಿಲ್ಲ ಅಂದರೆ ಸಭೆ ಎತ್ತಲ್ಪಡ್ತದೆ, ಕೃಪೆಯನ್ನು ಬಿಟ್ಟವ್ರು ಇಲ್ಲೇ ಇರ್ತಾರೆ. ಮತ್ತು ಎಷ್ಟು ವರ್ಷ? 7 years, 3 ವರ್ಷ
ಒಳ್ಳೆ ಸಂಕಟ ಕಾಲ, 3 ವರ್ಷ ಮಹಾ ಸಂಕಟ ಕಾಲ, ಅವೆಲ್ಲ ದಾಟ್ಕೊಂಬರ್ಬೇಕು. ಸಿಂಪಲ್ ಇಲ್ಲ. ಗ್ರೇಸ್ನ ರಿಜೆಕ್ಟ್ ಮಾಡಿದ್ರು ಭೂಮಿ ಮೇಲೆ ಇರ್ತಾರೆ. ಇಟ್ಸ್ ನಾಟ್ ಕಾಮಿಡಿ. ಯಾಕಂದರೆ ಅವ್ರ ಆತ್ಮದಲ್ಲಿ ಮಲಗಿದ್ದಾರೆ. ನಿದ್ದೆ ಮಾಡುವನೇ ಎಚ್ಚರವಾಗು, ಸತ್ತವನ್ನು ಬಿಟ್ಟು ಏಳು. ಯಾರಿಗೆ ಹೇಳ್ತಿರೋದು? ಸಭೆಗೆ ಹೇಳ್ತಿರೋದು, ಬೇರೆಯವರಲ್ಲ. ಯಾರು ಆತ್ಮದಲ್ಲಿ ಒಳ್ಳೆ ಬೆಡ್ಶೀಟ್ ಹಾಕೊಂಡು ನಿದ್ದೆ ಮಾಡೋರಿಗೆ, ಅವ್ರ ಆತ್ಮ ಕಣ್ಗಳು ತೆರೆಯಲ್ಪಟ್ಟಿಲ್ಲ. ಇವತ್ತು ಬೈತಾ ಇದ್ದಾರೆ, ಇವ ಸರಿ ಇಲ್ಲ, ರಾಂಗ್ ಟೀಚಿಂಗ್ ಅಂತ. ಅವ್ರು ರಾಂಗ್ ಇಲ್ಲ, ಅವ್ರು ಮಲಗಿದ್ದಾರೆ. ಅವ್ರು ಎಚ್ಚರಗೊಂಡಾಗ ಎಲ್ಲ ಗೊತ್ತಾಗತ್ತೆ. ಅರ್ಥ ಆಗ್ತಿದೆಯಾ? ನಾನು ಹಂಗೆ ಅಂದ್ಕೊಂಡಿದ್ದೆ, ಇವರೆಲ್ಲ ರಾಂಗು, ನಾವೇ ರೈಟ್ ಅಂತ. ಯಾವಾಗ ದೇವ್ರ ವಾಕ್ಯ ಪ್ರಕಟ ಆಯ್ತು ಅವಾಗ ಗೊತ್ತಾಯ್ತು, ಓ ಇಷ್ಟು ರಾಂಗ್ ಇದ್ದೆ, ಈಗ ರೈಟ್ ಆದೆ ಅಂತ. ಓಕೆ, ಇಲ್ಲಿ 1ರಿಂದ ಕೆಲವು ವಚನ ಬೇಗ ಓದ್ಕೊಳ್ಳೋಣ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಅಕ್ಕಪಕ್ಕದ ಏಳು, ಎದ್ದೇಳು. ಕೆಲವೊಂದು ಹಾಡುಗಳೆಲ್ಲ ನೆನಪಾಗತ್ತೆ, ಅದು ಹೇಳಕ್ಕೆ ಹೋಗಲ್ಲ ಈಗ. ಕೆಲವೊಂದು ಎಬ್ಸ್ತಾ ಇರ್ತಾರೆ ಬೆಳಗ್ಗೆ, ಹೇಳಿ ನನ್ನ ದೇವರು ನನ್ನನ್ನು ಮರಣದಿಂದನೇ ಎಬ್ಸ್ಬಿಟ್ಟಿದ್ದಾನೆ. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಒಳ್ಳೆ ಹಾಡು ರೋಷನ್ ಪಾಸ್ಟರ್ ಹಾಡ್ತಾರೆ. ಓಕೆ, ನನಗೆ ಜಸ್ಟ್ ರಿಮೈಂಡ್ ಆಯಿತು. ಫೈನ್. ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಕರೆಂಟ್ ಅಲ್ಲ, ಬೆಳಕು. ಹೇಳ್ರಿ, ಕೆಲವೊಂದು ಹಾಡಲ್ಲಿ ಕರೆಂಟ್ ಬಂತು ಅಂತ ಹಾಡ್ತಾರೆ. ಬೆಳಕು ಬಂದರೆ ಕರೆಂಟು ಬರತ್ತೆ. ದೇವರ ವಾಕ್ಯ ಇಟ್ಸ್ ಶಾಕ್, ಎಲೆಕ್ಟ್ರಿಕ್ ಶಾಕ್. ದೇವ್ರು ನನಗೆ ಒಂದು ರಿವೀಲ್ ಮಾಡ್ದ, ನಿನ್ನ ಸ್ಪೀಡ್ ಇನ್ಕ್ರೀಸ್ ಆಗ್ತಾ ಇದೆ. ಐ ಆಮ್ ದ ಲೈಟ್, ನೀವು ಕೂಡ ಬೆಳಕಾಗಿದೆ. ಲೈಟ್ ಅಂದ್ರೆ ಗೊತ್ತಾ? ಸ್ಪೀಡ್. ನೀವು ಕತ್ತಲಿಷ್ಟೆಲ್ಲ ಇರ್ಬೋದು, ಲೈಟ್ ಹಾಕೋಕೆ ಏನಾಗುತ್ತೆ? ಜುಪ್ ಅಂತ ಬೆಳಕಾಗತ್ತಲ್ವಾ? ದೇವ್ರು ನನಗೆ ತಿಳಿಸ್ಕೊಟ್ಟ, ದ ಸ್ಪೀಡ್ ಈಸ್ ಇನ್ಕ್ರೀಸಿಂಗ್. ಚರ್ಚಿನ ವೇಗ ಹೆಚ್ಚುತ್ತಾ ಇದೆ. ದಿಸ್ ಚರ್ಚ್ ಈಸ್ ಇನ್ಕ್ರೀಸಿಂಗ್ ಇನ್ ಸ್ಪೀಡ್. ಸ್ಪೀಡ್ ಆಫ್ ಲೈಟ್ ಈಸ್ ಗ್ರೇಟರ್ ದೆನ್ ಸ್ಪೀಡ್ ಆಫ್ ಸೌಂಡ್. ಗೊತ್ತಿದೆಯಾ? ಮಿಂಚು ಬಂದಮೇಲೆ ಗುಡುಗು ಬರುತ್ತಾ, ಅಥವಾ ಗುಡುಗು ಬಂದಮೇಲೆ ಮಿಂಚು ಬರುತ್ತಾ? ಅಂದರೆ ಏನು? ಸೌಂಡ್ ಬಂದಮೇಲೆ ಮಿಂಚು ಬರುತ್ತಾ? ಯಾವ್ದು ಫಸ್ಟು? ಸೌಂಡಾ ಲೈಟಾ? ಮಿಂಚು ಅಲ್ಲ? ಹೇಳಿ, ನಾವು ಫಸ್ಟ್, ನಮ್ಮ ಸಭೆ ಫಸ್ಟ್. ಯಾಕಂದರೆ ವಾಕ್ಯ ಇಲ್ಲಿದೆ. ವಾಕ್ಯ ಇಲ್ಲದ ಸಭೆ ಹಿಂದೆ ಇರ್ತದೆ, ವಾಕ್ಯ ಉಳ್ಳ ಸಭೆ ಫಸ್ಟ್ ಇರ್ತದೆ. ನಿಮ್ಮ ಸ್ಪೀಡ್ ಇನ್ಕ್ರೀಸ್ ಆಗ್ತದೆ. ಬೆಳಗ್ಗೆ ಒಂದು ದಿವಸ ತುಂಬ ದಪ್ಪ ಇದ್ದೆ ನಾನು, 93 kg, ಸ್ವಲ್ಪ ಆನೆ ಸೈಜ್ ಆಗಿದೆ. ಬೆಳಗ್ಗೆ ಎದ್ದು ಓಡ್ತಾ ಇದ್ದೆ. ಯಾವಾಗ ಈ ರೆವಲ್ಯೂಷನ್ ಬಂತು, ಥ್ರೆಡ್ಮಿಲ್ ಸ್ಲೋ ಆಗ್ತಿದೆ, ನಾನು ಫಾಸ್ಟ್ ಆಗ್ತಿದ್ದೀನಿ. ಆಮೇಲೆ ಅನಿಸ್ತು, ಯಾಕೆ ಥ್ರೆಡ್ಮಿಲ್ಲೇ ಸ್ಲೋ ಇದೆ ಅಂತ. 15 ಸ್ಪೀಡ್ ಇಟ್ಟು ನಾನು ಫಾಸ್ಟ್ ಓಡ್ತಾ ಇದ್ದೀನಿ. ದೇವರ ವಾಕ್ಯ ನಿಮ್ಮನ್ನು ಎಲ್ಲ ಏರಿಯಾದಲ್ಲಿ ಪರ್ಫೆಕ್ಟ್ ಮಾಡ್ತದೆ. ನಾವು ಅನ್ಕೊಂತೀವಲ್ಲ, ದೇವರ ವಾಕ್ಯ ಬರೀ ಹಲ್ಲೆಲೂಯಾ ಸ್ತೋತ್ರ ಅಂತ. ಇಲ್ಲ, ಹಲ್ಲೆಲೂಯಾ ಸ್ತೋತ್ರಕ್ಕಷ್ಟೇ ಅಲ್ಲ, ಆರೋಗ್ಯ, ಐಶ್ವರ್ಯ, ಬಿಡುಗಡೆ, ಕುಟುಂಬದಲ್ಲಿ ಸಮಾಧಾನ, ನೆಮ್ಮದಿ, ಲೋಕದಲ್ಲಿ ಹೈಯರ್ ಪೊಸಿಷನ್. ನೀವು ಬಡವರಾಗಿ ಇರುವುದೇ ಇಲ್ಲ. ಚಿಯೋನು ಇರುವವನು ತನ್ನ ಅಸ್ವಸ್ಥೆಂದು ಹೇಳುವುದೇ ಇಲ್ಲ. ಇಲ್ಲಿ ವಾಕ್ಯ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಏಳು ಪ್ರಕಾಶಿಸು, ನಿನಗೆ ಬೆಳಕು ಬಂತು. ಮುಂದೆ ನೋಡಿ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ನಿನ್ನ ಮೇಲೆ ಬರಬೇಕಾ? ಬಂದಿದೆಯಾ? ಬರ್ತಾ ಇದೆಯಾ? ಬಂದಾಯಿತು. ಹೇಳ್ರಿ, ಬಂದಾಯಿತು. ದಿಸ್ ಈಸ್ ಅ ಸೀಸನ್ ಆಫ್ ಪ್ರೂವಿಂಗ್ ದ ಲೈಟ್. ಇಸ್ರಾಯೇಲ್ ದೇಶದಲ್ಲಿ ಒಂದು ಘಟನೆ ನಡೀತದೆ. 9 ಅದ್ಭುತದಲ್ಲಿ ಒಂದು ಅದ್ಭುತ. ಒಂದು ಬೆಳಕು ಇಸ್ರಾಯೇಲಲ್ಲಿ ಇತ್ತು. ಆ ಬೆಳಕು ಇಸ್ರಾಯೇಲಿ ಮಾತ್ರ ಕಾಣ್ತೈತಂತೆ. ಒಂದು ಕತ್ತಲೆ ಇತ್ತು ಐಗುಪ್ತದಲ್ಲಿ, ಎಷ್ಟು ಬೆಳಕು ಹಚ್ಚಿದ್ರು ಅವ್ರಿಗೆ ಕಾಣ್ತಾ ಇರಲಿಲ್ಲ ಅಂತೆ. ದೇವರು ಅದೇ ಅದ್ಭುತವನ್ನು ಈ ಸಭೆ ಮೂಲಕವಾಗಿ ಮಾಡುವನಾತನಾಗಿದೆ. ಇಲ್ಲಿ ಲೋಕ ಇಲ್ಲೆಲ್ಲ ಪ್ರಯಾಸ ಪಡುತ್ತೆ, ಸಕ್ಸಸ್ ಕಾಣಲ್ಲಂತೆ. ಇಲ್ಲಿ ಯಾರು ಇಲ್ಲಿ ಸಭೆಗೆ ಎಂಟರ್ ಆಗ್ತಾರೆ, ಅವ್ರು ಬೆಳಕಲ್ಲಿದ್ದಾರೆ, ಅವ್ರು ಮಾಡೋವೆಲ್ಲ ಕೆಲಸ ಸಕ್ಸಸ್ ಆಗ್ತದೆ ಅಂತ. ಇದರ ಮೂಲಕ ಡಿಫ್ರೆನ್ಷಿಯೇಟ್ ಆಗುತ್ತೆ. ನಾವು ಲೋಕ ಜನರು, ಅವರ ಲೋಕ ಜನರು, ನಾವು ದೇವರ ಜನರ ಮೇಲಾಗಿ ಡಿಫ್ರೆನ್ಷಿಯೇಟ್ ಉಂಟಾಗುತ್ತದೆ. ಹೇಳಿ, ದೇವರ ತೇಜಸ್ಸು ನನ್ನ ಮೇಲೆ ಉದಯಿಸಿದೆ. ನೋಡಿ, ಫಸ್ಟ್ ಥಿಂಗ್, ಗ್ರೇಟರ್ ಎಕ್ಸ್ಪ್ಲೋಷನ್ ಆಫ್ ಗಾಡ್ಸ್ ಗ್ಲೋರಿ. ಈ ಸಭೆಯಲ್ಲಿ ದೇವರ ಮಹಿಮೆ ಎಕ್ಸ್ಪ್ಲೋಡ್ ಆಗ್ತದೆ ಅಂತೆ. ಬೆಳಕು ಬಂದಾಗ ಏನಾಗುತ್ತೆ? ದೇವರ ಮಹಿಮೆ ಎಕ್ಸ್ಪ್ಲೋಡ್. ಒಂದು ಬಾಂಬ್ ಬಿದ್ದಾಗ ಏನಾಗುತ್ತೆ? ಡುಪ್ ಅಂತದ, ಡಮಾರ್ ಅಂತದ, ಡಮಾರ್. ಇಲ್ಲಿ ಎಕ್ಸ್ಪ್ಲೋಡ್ ಆಗುವಾಗ ಅಂಧಕಾರ ಶಕ್ತಿಗಳೆಲ್ಲ ಕಿತ್ಕೊಂಡು ಹೋಗ್ತದೆ. ಯು ಆರ್ ಎಕ್ಸ್ಪ್ಲೋಡಿಂಗ್ ಗಾಡ್ಸ್ ಗ್ಲೋರಿ. ಹೇಳ್ರಿ, ಐ ಆಮ್ ಎಕ್ಸ್ಪ್ಲೋಡಿಂಗ್ ಗಾಡ್ಸ್ ಗ್ಲೋರಿ.
ಗಾಡ್ಸ್ ಗ್ಲೋರಿ. ಹೇಳಿ, ದೇವರ ಮಹಿಮೆನ ನಾನು ಪ್ರಕಾಶಿಸುವನಾಗಿದ್ದೇನೆ. ಐ ಆಮ್ ಶೈನಿಂಗ್, ನೋ ಒನ್ ಕ್ಯಾನ್ ಸ್ಟಾಪ್ ಮೀ. ಆಮೆನ್. ಎರಡನೇ ಸಂಗತಿ, ದ ನೇಮ್ ಆಫ್ ಜೀಸಸ್ ಈಸ್ ಲಿಫ್ಟೆಡ್ ಹೈ ಆ್ಯಂಡ್ ಅಬೋವ್. ಯೇಸುವಿನ ಹೆಸರು ಈ ಸಭೆ ಮೂಲಕವಾಗಿ ಉನ್ನತಕ್ಕೆ ಎತ್ತಲ್ಪಡುವುದಾಗಿದೆ. ಆಮೆನ್. ಮೂರನೇ ಸಂಗತಿ ಇಲ್ಲಿ ನೋಡಿ, ವೆಲ್ತ್ ವಿಲ್ ಸ್ಟೇ ಹಿಯರ್. 60ನೇ ಅಧ್ಯಾಯ 4ನೇ ಮುಂದೆ ಕಂಟಿನ್ಯೂ ಮಾಡಿ ಹೋದ್ರಿ, ಅದು ಅರ್ಥ ಆಗತ್ತೆ ನಿಮಗೆ. ಈಗೋ ಕತ್ತಲು ಭೂಮಿಯನ್ನು ಆವರಿಸಿದೆ, ಕಾರ್ಗತ್ತಲು ಜನಾಂಗಗಳನ್ನು ಮುಚ್ಚಿದೆ. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ನಿನ್ನ ಮೇಲಾದರೂ ಯೆಹೋವನು ಉದಯಿಸುವನು. ಆತನ ತೇಜಸ್ಸು ನಿನ್ನಲ್ಲಿ ಕಾಣಿಸುವುದು. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು. ಜನಾಂಗಗಳು, ಎ ಜನರೇಷನ್ ಇಸ್ ಕಮಿಂಗ್. ಈ ಸಭೆಗೆ ಒಂದು ಜನಾಂಗ, ಹೇಳ್ರಿ, ಜನಾಂಗ, ತಂಡ, ಜನಾಂಗ. ಒಬ್ರಿಬ್ರಲ್ಲ, ಈಗ ಒಬ್ರಿಬ್ರು ಆ್ಯಡ್ ಆಗ್ತಿದ್ರು. ಈ ವರ್ಷದಿಂದ, ಈ ಟೈಮಿಂದ ಬಸ್ಸೆಲ್ಲ ತುಂಬಿಕೊಂಡು ಸಭೆಗೆ ಬರ್ತಾರೆ. ಆಮೇಲೆ ಅದಕ್ಕೆ ಹೊಸ ಜಾಗ ಸಿದ್ಧ ಮಾಡಿಟ್ಟಿದ್ದಾರೆ ಪಾಸ್ಟರ್. ಅದರಲ್ಲಿ ಮಲ್ಟಿಪ್ಲೈ ಆಗಿ ಅನೇಕ ಸರ್ವಿಸ್ ಓಡ್ತದೆ ಯೇಸು ನಾಮದಲ್ಲಿ. ಕ್ರಿಯೇಟಿವ್ ಮಿರಾಕಲ್ಸ್, ಸೈನ್ಸ್ ಆ್ಯಂಡ್ ವಂಡರ್ಸ್ ಈ ಸಭೆಯಲ್ಲಿ ನಡೀತದೆ. ಯಾಕೆ ಬರ್ತಾರೆ? ಇಲ್ಲಿ ಬಂದರೆ ಇಲ್ಲೇನಿದೆ? ಬೆಳಕಿದೆ. ಕುರುಡರು ಕಣ್ಣು ಕಾಣ್ತದೆ ಅಲ್ವಾ? ಹಂಗಾಗಿ ಇಲ್ಲಿ ಬರ್ತಾರೆ. ಮುಂದೆ ಕಂಟಿನ್ಯೂ ಮಾಡಿ. ಜನಾಂಗಗಳು ನಿನ್ನ ಬೆಳಕಿಗೆ ನೆರೆಯುವವು. ಅರಸರು ನಿನ್ನಲ್ಲಿನ ಉದಯ ಪ್ರಕಾಶಕ್ಕೆ ಬರುವರು. ಕಿಂಗ್ಸ್ ಬರ್ತಾರೆ. ಕಿಂಗ್ಸ್ ಅಂದ್ರೆ ಯಾರು? ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಅವರೆಲ್ಲ ಕಾಮನ್ ಆಗಿ ಬಂದು ಕೂತ್ಕೊಂಡು ಹೋಗ್ತಾರೆ ಇಲ್ಲಿ. ಇದನ್ನು ಯಾರು ಡಿಕ್ಲೇರ್ ಮಾಡಿ, ನಾವು ನಮ್ಮ ಸಭೆಯಲ್ಲಿ ಡಿಕ್ಲೇರ್ ಮಾಡ್ತಿದ್ದೀವಿ. ನಿಮ್ಮ ಪಾಸ್ಟ್ರು ಚೀಫ್ ಮಿನಿಸ್ಟರ್ ಹತ್ರ ಹೋಗಿ ಅವಾಗ ಬರ್ತಿರ್ತಾರೆ. ಅವ್ರ ಮಾತನ್ನು ಕೇಳಿ ರಾಜ್ಯದಲ್ಲಿ ಅನೇಕ ಕಾರ್ಯಗಳು ಮಾಡ್ತಾರೆ. ಆಮೇಲೆ ಬೈಬಲ್ ವಾಕ್ಯ ಆಗಿ ಹೇಳ್ತದೆ, ನೀವು ಅರಸರುಗಳಿಗಾಗಿ, ನಿಮ್ಮನ್ನು ಆಳುವಂಥ ರಾಜರಿಗಾಗಿ ಪ್ರಾರ್ಥನೆ ಮಾಡಿರಿ. ಅವರು ಸುಖಕ್ಷೇಮವಾಗಿ ಆಳ್ವಿಕೆ ಮಾಡಲಿಂಬುದಾಗಿ, ಅವನ್ನ ಬ್ಲೆಸ್ ಮಾಡಿ ಎಂಬುದಾಗಿ. ಕೆಲವರೆಲ್ಲ ಬೈತಾ ಇರ್ತಾರೆ. ಬೆಳಗ್ಗೆ ಒಳ್ಳೆ ಪ್ರೇಯರ್ ಮಾಡಿ ಸಂಜೆ ಬೈತಾ ಇರ್ತಾರೆ, ಅವ್ನು ಸರಿ ಇಲ್ಲ, ಸರಿ ಇಲ್ಲ. ನೀವು ಪ್ರೇಯರ್ ಮಾಡ್ತೀರಂದರೆ ಪ್ರೇಯರ್ ಮಾಡಿ, ಬೈತೀರಂದರೆ ಬೈತೀರಿ, ಎರಡು ಮಾಡೋಕ್ಕೆ ಹೋಗ್ಬೇಡಿ. ಇಲ್ಲಿ ಪ್ರೇಯರ್ ಮಾಡೋದಿಲ್ಲ, ಆಮೇಲೆ ಬೈಯೋದು ಕ್ಯಾನ್ಸಲ್ ಆಗಿ ಹೋಗುತ್ತೆ. ಬೈಬೇಡ್ರಿ. ಅವ್ರು ನಮ್ಮ ನಾಯಕರು, ದೇಶದ ಪ್ರಧಾನಮಂತ್ರಿ, ಅವನ ಆಶೀರ್ವಾದ ಮಾಡಿರಿ. ಆಮೇಲೆ ದೇಶದ ನಮ್ಮ ರಾಜ್ಯದ ಚೀಫ್ ಮಿನಿಸ್ಟರ್ ಬ್ಲೆಸ್ ಮಾಡಿರಿ. ಮತ್ತು ಅವ್ರನ್ನ ಕರೀರಿ, ಅವ್ರಿಗೆ ಬರ್ತಾರೆ. ನೀವು ಬ್ಲೆಸ್ ಮಾಡುವಾಗ ವಿಸ್ಡಮ್ ಓಪನ್ ಆಗುತ್ತೆ. ದೇಶದ ಆಡಳಿತ ಸುಭದ್ರವಾಗ್ತದೆ ಬಿಕಾಸ್ ಆಫ್ ದಿಸ್ ಚರ್ಚ್. ಆಮೇನ್. ಮಿನಿಸ್ಟರ್ಸ್ ಇಲ್ಲಿ ಬರುವಾಗ ಅವ್ರಿಗೆ ವಿಸ್ಡಮ್ ಓಪನ್ ಆಗುತ್ತೆ, ಒಳ್ಳೆ ಗವರ್ನೆನ್ಸ್ ಬರ್ತದೆ. ಇನ್ನೊಂದು 5 ವರ್ಷ ಆಳ್ತಾರೆ. ಬರಲಿಲ್ಲ ಅಂದರೆ ನೀವು ಲಾಸ್. ತಮಾಷೆ ಹೇಳ್ತಿಲ್ಲ, ಬರಲಿಲ್ಲ ಅಂದರೆ ನಿಮಗೆ ಲಾಸ್. ಇದು ಆಶೀರ್ವಾದವುಳ್ಳ ಸ್ಥಳ. ಸಭೆ ಅಂದರೆ ಕಾಂಜಿ ಪಿಂಜಿ ಅಲ್ಲ. ಸಭೆ ಅಂದರೆ ಐಶ್ವರ್ಯ, ಸಭೆ ಅಂದರೆ ಸಮಾಧಾನ, ಕ್ರಿಸ್ತನ್ ಅಂದರೆ ನಿತ್ಯ ಜೀವ. ಇಲ್ಲಿ ಬಂದರೆ ಲೈಫ್ ಚೇಂಜ್ ಆಗ್ತದೆ. ಆಮೆನ್. ಸೊ ಹಾಗಾಗಿ ಯಾರು ಬರ್ತಾರೆ? ಅರಸುಗಳು. ಅರಸಂದ್ರೆ ಯಾರು? IAS IPS ಅಧಿಕಾರಿಗಳು, ಪ್ರೆಸಿಡೆಂಟ್ ಎಲ್ಲ ಬರ್ತಾರೆ ಈ ಸಭೆಗೆ. ಕರೀರಿ ಯೇಸು ನಾಮದಲ್ಲಿ. ಮುಂದೆ ಕಣ್ಣೆತ್ತಿ ಸುತ್ತಲೂ ನೋಡು, ನಿನ್ನ ಮಕ್ಕಳೆಲ್ಲರೂ ಗುಂಪುಗೂಡಿ ನಿನ್ನ ಬಳಿಗೆ ಸೇರುತ್ತಿದ್ದಾರೆ. ಪಾಸ್ಟೇ, ದೇವ್ರು ಹೇಳ್ತಿದ್ದಾನೆ, ನಿಮ್ಮ ಮಕ್ಕಳೆಲ್ಲ ಹಿಂಗೆ ಹೋದ್ರಲ್ಲ, ಎಲ್ಲ ರಿವರ್ಸ್ ಗೇರ್ ಹಾಕಿ ಮರ್ಯಾದೆಗೆ ಬರ್ತಾರೆ. ಅವ್ರು ಬರ್ತಾರೆ ಯೇಸು ನಾಮ. ಐ ಚಾಲೆಂಜ್, ಯಾರೆಲ್ಲ ಹಿಂಗೆ ಮಾಡೋದ್ರಿ, ಒದ್ದು ಹೋದ್ರಿ, ನೀವು ಇಲ್ಲೇ ಬರ್ತೀರಾ. ಇಲ್ಲಿ ಬಂದರೆ ನಿಮಗೆ ರೆವಲ್ಯೂಷನ್ ಓಪನ್ ಆಗುತ್ತೆ. ಬರಲಿಲ್ಲ ಅಂದರೆ ರೆವಲ್ಯೂಷನ್ ಕಟ್ ಆಗುತ್ತೆ. ಆತ್ಮಿಕ ತಂದೆ ಅಂದರೆ ಕಾಮಿಡಿ ಅಲ್ಲ. ಆಮೇನ್. ವೆನ್ ಯು ಹಾನರ್ ಎ ಸ್ಪಿರಿಚುವಲ್ ಡ್ಯಾಡ್, ರೆವಲ್ಯೂಷನ್ ಓಪನ್ ಆಗುತ್ತೆ. ಒಂದೇ ಒಂದು ಮಾತು ಹೇಳಿದ್ರು, ಯಾವತ್ತು ನೀನು ಮನಸ್ಸು ಮಾಡಿಕೊಂಡೆ ಸಭೆಗೆ ಬರಲಿಕ್ಕೆ, ಆ ಮೂಮೆಂಟಿನಿಗೆ ರೆವಲ್ಯೂಷನ್ ಓಪನ್ ಆಗುತ್ತೆ ಅಂತ. ಎಂತೆಂತ ನಿಂತ್ಕೊಂಡ್ರೆ ಸಾಕು, ಇನ್ನು ಬೇಕಾದ್ರೆ ನಾಳೆ ಬೆಳಗ್ಗೆ ಪ್ರೀಚ್ ಮಾಡ್ತೀನಿ ನಾನು. ಅಂಥ ರೆವಲ್ಯೂಷನ್ ದೇವ್ರು ಕೊಡ್ತಾ ಇದ್ದಾನೆ. ಆಮೇನ್. ವೆನ್ ಯು ಆನರ್ ಫಸ್ಟ್ ಗಾಡ್ ಆ್ಯಂಡ್ ಸೆಕೆಂಡ್ಲಿ ಹಾನರ್ ಯುವರ್ ಪೇರೆಂಟ್ಸ್. ಯಾರ ಪೇರೆಂಟ್ಸು? ಶಾರೀರಿಕ ತಂದೆ ತಾಯಿನ ಗೌರವಿಸ್ರಿ, ಮತ್ತು ಆತ್ಮೀಕ ತಂದೆ ತಾಯಿಗಳನ್ನ ಮುಖ್ಯವಾಗಿ ಗೌರವಿಸ್ರಿ. ಗೌರವಿಸುವಾಗ ನಿಮ್ಮ ಲೈಫ್ ಹೈಯರ್ ಲೆವೆಲ್ಗೆ ಹೋಗ್ತದೆ. ಭೂಮಿ ಮೇಲೆ ಬಹುಕಾಲ ಬದುಕ್ತೀರಾ. ಆಮೇಲೆ ಇವತ್ತು ಜನ ಯಾಕೆ ಸಾಯ್ತಾರೆ ಗೊತ್ತಾ? ನಾನು ದೇವ್ರಿಗೆ ಕೇಳ್ತಾ ಇದ್ದೆ, ದೇವರೇ, ನಾವು ವಿಶ್ವಾಸಿಗಳು, ಓಕೆ, ಅನ್ಯ ಜನರು ಯಾಕೆ ಬೇಗ ಸಾಯ್ತಾರಂತ. ದೇವರು ರಿವೀಲ್ ಮಾಡಿದ್ದು 3 ಸಂಗತಿ. ಒಂದು, ಬಾಯಿ ತೆಗೆದ್ರೆ ಸಾಯ್ತೀನಿ ಅಂತ ಹೇಳ್ತಾರೆ ಅಲ್ವಾ? ನಮ್ಮ ಪೇಷಂಟ್ ಎಲ್ಲ ಬರ್ತಾರಲ್ಲ ನಮ್ಮ ಹಾಸ್ಪಿಟ್ಲಿಗೆ, ಫಸ್ಟ್ ಹೇಳೋದು ಎಂಥ ಸಾವು ಮಾರ ಅಂತ. ನಾನು ಹೇಳಿದೆ, ನೀವು ಸಾಯಕ್ಕೆ ಒಂದು ಸಾಯ್ತೀಯಾ? ಅದು ಯಾಕೆ ನೀವು ಹೇಳಿ ಸಾಯ್ತೀರಾ? ಹೇಳ್ತೀರಾ ಒಂದೇ ಸತಿ ಹೋಗಿ, ಇಲ್ಲಾಂದರೆ ಸರಿಯಾಗಿ ಜೀವಿಸ್ರಿ ಅಂತ. ಬಾಯಲ್ಲಿ ಸಾವಿನ ಮಾತು ಯಾವತ್ತೂ ಹೇಳಬೇಡ್ರಿ. ಯಾವಾಗ ನೀವು ಸಾಯ್ತೀನಿ ಅಂತ ಹೇಳ್ತೀರಾ, ಒಂದು ದುರಾತ್ಮ ಆ್ಯಕ್ಟಿವೇಟ್ ಆಗುತ್ತೆ.
ಫಸ್ಟ್ ಸಾಯ್ತಿದ್ದಷ್ಟು ಸಾಯೋದಿಲ್ಲ, ನಿಧಾನ ಒಂದು ಕಾಯಿಲೆ ಬರುತ್ತೆ. ಆ ಕಾಯಿಲೆ ಬಂದು ಆಕ್ರಮಿಸಿ ನಿಮ್ಮನ್ನು ಕುಂದಿಸ್ತದೆ ಮತ್ತು ನಂತರದಲ್ಲಿ ಕಾಯಿಲೆ ಬಂದು ಸಾಯ್ತೀರಾ. ಸೊ ಹಾಗಾಗಿ ಪ್ರಿಯ, ನೆಗೆಟಿವ್ ವರ್ಡ್ನ ನೀವು ಕನ್ಫೆಸ್ ಮಾಡಬೇಡಿ. ಹೇಳ್ರಿ, ನಾನು ಸಾಯುವುದಿಲ್ಲ, ನಾನು ಜೀವನದಿದ್ದು ಯೇಸುನ ಕೃಪೆಯನ್ನು ಸಾರಿ ಹೇಳ್ತೇನೆ. ನಾನು, ನನ್ನ ಮನೆಯವರು, ನನ್ನ ಸಭೆಯೆಲ್ಲರೂ ಒಟ್ಟಾಗಿ ಕರ್ತನನ್ನು ಸೇವಿಸುವರಾಗಿದ್ದೇವೆ, ಆರಾಧಿಸುವರಾಗಿದ್ದೇವೆ. ಓ ಬ್ಯಾಂಗ್ಳೂರು ಪಟ್ಟಣ ನಡಗಿಸುವರಾಗಿದ್ದೇವೆ. ವಿ ಕಾಂಕರ್. ಆಮೆನ್. ಅವತ್ತು ಯೆಹೋಶುವ ಕಾಲೇಬರು ಹೇಳಿದ್ರು, ಈ ಬೆಟ್ಟ ನಮಗೆ ಬೇಕು. ಉನ್ನತ ಪುರುಷರಂತೆಲ್ಲ ಹೆದರು ಓಡೋಗಿದ್ರು. ಅವ್ರು ಹೇಳ್ತಾರೆ, 80 ವರ್ಷ ಆಗಿದೆ, ನನ್ನ ಬಲ ಕಮ್ಮಿ ಆಗಲಿಲ್ಲ, ಐ ಆಮ್ ಸ್ಟ್ರಾಂಗ್. ಇವತ್ತು ಏನು ಕೇಳ್ತಿರೋದು ದೇವ್ರು ಕೊಡ್ತಾನೆ. ಆಮೇಲೆ ಏನು ಆಸೆ ಪಡ್ತಾರೆ ದೇವ್ರು ಕೊಡ್ತಾನೆ. ನಾನು ಪಾಸ್ಟರ್ ನೋಡ್ಬೇಕಾದ್ರೆ ಒಂದು ಆಸೆ ಪಟ್ಟೆ, ಒಂದು ಕ್ಯಾಮ್ರಾ ಹಿಡ್ಕೊಂಡು ಒಳ್ಳೆ ಪ್ರೀಚ್ ಮಾಡ್ಬೇಕಂತ. ಕೋವಿಡ್ ಬಂದ ತಕ್ಷಣ ಹಳೇದೊಂದು ಮೊಬೈಲ್ ಇತ್ತು. ಒಂದು ಸರ್ವಿಸ್ ಕೊಡ್ಬೇಕಾದ್ರೆ ಮೊಬೈಲ್ ಫುಲ್ ಹೀಟ್ ಆಗಿದೆ, ಬರ್ತಾನೆ ಇಲ್ಲ. ದೇವ್ರು ಬಿಡಲಿಲ್ಲ. ನೆಕ್ಸ್ಟ್ ವೀಕು ಒಬ್ಬ ಸಹೋದರ ಬಂದ, ಅರ್ಜೆಂಟ್ ನನಗೆ ದುಡ್ಡು ಬೇಕು, ಕ್ಯಾಮ್ರಾ ಮಾಡಿಬಿಟ್ಟ. ಫಸ್ಟ್ ಇಸ್ಕೊಂಡೆ, ಅರ್ಧ ರೇಟ್ ಸಿಕ್ಬಿಡ್ತು. ಒಂದು ಮೆಸೇಜ್, 2 ಮೆಸೇಜ್ ಆಯಿತು, ಇನ್ನೊಂದು ಲೈವ್ ಬಂತು. ಇವತ್ತು ಡೈಲಿ ಬೇಡ ಅಂದ್ರೂ ಲೈವ್ ಓಡ್ತಾ ಇದೆ. ಬಿಗ್ ಜೆ ಟಿ ವಿಯಲ್ಲಿ ಸಂಜೆ ಲೈವ್ ಬರುತ್ತೆ, ಮೆಸೇಜ್ ಬರುತ್ತೆ, ಮಾರ್ನಿಂಗು ಮೆಸೇಜ್ ಮೇಲೆ ಮೆಸೇಜ್ ಬರ್ತಾ ಇದೆ. ಒಂದು ಡಿಸೈರ್ ಪಟ್ಟೆ, ಒಂದು ಸಾರಿ ಇವ್ರ ಥರ ಪ್ರೀಚ್ ಮಾಡಬೇಕೆಂಬುದಾಗಿ. ಒಂದೇ ಒಂದು ವಾಕ್ಯ ನೆಟ್ಟಿಗೆ ಹೇಳಕ್ಕೆ ಬರಲ್ಲ, ಬೈಬಲ್ ಕಾಲೇಜಿಗೆ ಹೋಗಿಲ್ಲ, ಆದರೆ ಆಸೆ. ದೇವ್ರ ವಾಕ್ಯ ಇರ್ತದೆ 103 ಕೀರ್ತನೆಯಲ್ಲಿ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆ ಪೂರೈಸ್ತಾನೆ. ಅರ್ಥಕ್ಕೆ ಬಿಡಲ್ಲ, ಪೂರೈಸ್ತಾನೆ. ಆಮೆನ್. ಪ್ರಿಯರೇ, ಈ ಸಭೆ ಇನ್ನೊಂದು ರೆಲ್ಮಲ್ಲಿ ಆಲ್ರೆಡಿ ಎಂಟರ್ ಆಗಿದೆ. ಇನ್ನೊಂದು ನೆಕ್ಸ್ಟ್ ಲೆವೆಲ್. ಯಾರು ಬರ್ತಾರೆ? ಅರಸರುಗಳು, VIP ಗಳು ಬರ್ತಾರೆ, ಫಿಲಮ್ ಆ್ಯಕ್ಟರ್ಸಲ್ಲಿ ಬರ್ತಾರೆ. ಅವ್ರು ಬಂದು ಕೌನ್ಸಿಲಿಂಗ್ ತೆಗೆದುಕೊಂಡು ಹೋಗ್ತಾರೆ. ಆಮೇಲೆ ಪ್ರತಿದಿನ ಪಾಸ್ಟರ್ವಾಗಿ ಪ್ರೇಯರ್ ಮಾಡಿರಿ. ಅವ್ರ ಬಾಯಿ ಮಾತಾಡುವಾಗ ಕಾಲೋಚಿತ ಮಾತುಗಳು, ಉರಿಯುವ ಮಾತುಗಳು ಬರುವಾಗ ಜೀವಿತಗಳು ಬದಲಾಗ್ತದೆ. ಎಲ್ಲಿದ್ದೆ ನಾನು? ಯಾವುದೊಂದು ಪಾಯಿಂಟ್ ಹೇಳ್ತಾ ಇದ್ದೆ. ಕಣ್ಣೆತ್ತಿ ಸುತ್ತಲೂ ನೋಡು. ಇಲ್ಲೇ ಇದೀನಾ? ಕಣ್ಣೆತ್ತಿ ಸುತ್ತಲೂ ನೋಡು. ನಿನ್ನ ಮಕ್ಕಳೆಲ್ಲರೂ ಗುಂಪು, ಇದು ವೆರಿ ಇಂಪಾರ್ಟೆಂಟ್. ನಿನ್ನ ಮಕ್ಕಳೆಲ್ಲೋ, ಈಗೆಲ್ಲ ಒಬ್ಬೊಬ್ಬರೇ ಹೋದ, ಈಗ ಹೆಂಗ್ ಬರ್ತಾರಂತೆ? ಮಕ್ಕಳೆಲ್ಲರೂ ಗುಂಪುಗೂಡಿ ನಿನ್ನ ಬಳಿಗೆ. ಆಮೆನ್. ನೀವು ಬೇರೆ ಸಭೆ ಮಾಡ್ಕೊಂಡು ಚೆನ್ನಾಗಿರಿ, ಆದರೆ ಇಲ್ಲಿ ಕನೆಕ್ಷನ್ ಸರಿ ಇದ್ರೆ ಅಲ್ಲಿ ಬೆಳೀತದೆ. ಇಲ್ಲಿ ಕನೆಕ್ಷನ್ ಸರಿ ಇಲ್ಲ ಅಂದರೆ ಅಲ್ಲೆಲ್ಲ ಹಂಗಂಗೆ ಇರ್ತದೆ. ಒಂದು ಕುರಿ ಸರಿ ಇದ್ರೆ ಮಿಕ್ಕಿದೆಲ್ಲ ಕುರಿ ಕರೆಕ್ಟ್ ಲೈನಾಗಿ ಹೋಗ್ತಾ ಇರುತ್ತೆ. ಈ ಕುರಿಗಳು ನೋಡ್ರಿ, ಆಡುಗಳು ನೋಡ್ರಿ, ಡಿಫ್ರೆನ್ಸ್ ಇದೆ. ಆಡುಗಳು ಎಗರಾಡ್ತಿರ್ತವೆ, ಅಲ್ಲಿ ಇಲ್ಲಿ ಅಲ್ಲೊಂದು ಇಲ್ಲೊಂದು. ಕುರಿಗಳು ಹಂಗಲ್ಲ, ಒಂದು ಕುರಿ ಬಂದರೆ ನೀಟಾಗಿ ಹೋಗ್ತಾ ಇರುತ್ತೆ. ಇವತ್ತು ಸಭೆ ಪಾಲನೆ ಮಾಡೋದು ಕರೆಕ್ಟಾಗಿ ಹೋಗುವಾಗ ಸಭೆಯಲ್ಲಿ ಇರುವಂಥವ್ರು ಕೂಡ ಕರೆಕ್ಟ್ ಫಾಲೋ ಮಾಡ್ತಾರೆ. ನೀವು ಹೆಗರ್ಕೊಂಡು ಹೋದರೆ ನಿಮ್ಮ ಸಭೆ ಜನರು ಕೂಡ ಹೆಗರ್ಕೊಂಡು ಇನ್ನೊಂದು ಕಡೆ ಹೋಗ್ತಾರೆ. ಮೀನ್ ದಿಸ್ ಸ್ಪಿರಿಚುವಲ್ ಡಿಸಿಪ್ಲಿನ್ ಇದೆ. ಸಭೆ ಅನ್ನೋದು ತಮಾಷೆ ಅಲ್ಲ, ದೇವರ ಕೃಪೆ ಇದೆ. ಇಟ್ಸ್ ಎ ಗ್ರೇಸ್, ದ ಅಥಾರಿಟಿ, ಸ್ಪಿರಿಚುವಲ್ ಇನ್ಫ್ಲುಯೆನ್ಸ್ ಇದೆ. ಮೀನ್ ಯಾವಾಗ ಪಾಸ್ಟ್ ಕನೆಕ್ಟ್ ಆದೆ, ಆ ಇನ್ಫ್ಲುಯೆನ್ಸ್ ಅಂದಮೇಲೆ ರಿಲೀಸ್ ಆಯಿತು. ಮತ್ತು ರೈಟ್ ಪೀಪಲ್ನಲ್ಲಿ ಕನೆಕ್ಟ್ ಆದರು. ಅಲ್ಲಿ ಉಡುಪಿ ಡಿಸ್ಟಿಕಲ್ಲಿ ಪಾಸ್ಟ್ ರೋಷನ್ ಒಬ್ಬ ಇದ್ದಾರೆ, ಅವ್ರಲ್ಲಿ ಕನೆಕ್ಟ್ ಆದರು. ನೋಡಿ, ದೇವ್ರ ಕೃಪೆ ಅಟ್ಯಾಚ್ ಆದಾಗ ಕೃಪೆನೇ ಅಟ್ಯಾಚ್ ಮಾಡ್ತದೆ ಅಲ್ವಾ? ಅಲ್ಲಿ ಜಾನ್ ಅಮ್ಮನ ಪಾಸ್ಟ್ ಕನೆಕ್ಟ್ ಆದರು, ಪಾಸ್ಟ್ ನಮ್ಮ ಬಿಗ್ ಜೆಯ ಪ್ರಶಾಂತ್ ಜತನಪ್ಪ ಕನೆಕ್ಟ್ ಆದರು. ಮೊನ್ನೆ ದಿವಸದಲ್ಲಿ ಆ ಚರ್ಚಿಗೆ ಹೋದಾಗ, ಡೆಡಿಕೇಶನ್ ಹೋದಾಗ, ಇವರ ಡ್ಯಾಡ್ ಅಂದರೆ ನನ್ನ ಗ್ರ್ಯಾಂಡ್ ಫಾದರ್ ಪಾಸ್ಟರ್ ಅಪೋಸ್ತಲ್ ಡಾಕ್ಟರ್ ರಾಂಬಾಬು, ನಾನು ಒಂದೇ ಒಂದು ಮಾತು ಹೇಳಲಿ ಅಂತ ಹೋಗಿದೆ. ಇನ್ನಾರು ಇವತ್ತು ಎಷ್ಟು ಜನ ಹೋಗ್ತೀರಾ ನಿಮ್ಮ ಅಪ್ಪನ ಹತ್ರ? ನಾನು ಒಂದೇ ಒಂದು ಇಷ್ಟೇ ಆಸೆಪಟ್ಟೆ, ಒಂದೇ ಒಂದು ಮಾತು ನಮ್ಮ ಗ್ರ್ಯಾಂಡ್ ಡ್ಯಾಡಿ ಏನಾರು ಒಂದು ಹೇಳಲಿ ಅಂತ ಅಷ್ಟೇ. ನನ್ನ ತಲೆ ಮೇಲೆ ಕೈ ಇಟ್ಟು ರಿಲೀಸ್ ಮಾಡಿ ಕೆಲವೊಂದು ವಾಕ್ಯವನ್ನು ಇವತ್ತು ಅವ್ರು ಹೇಳಿದ ಮೇಲೆ ನನ್ನ ಕೈ ಸುಮ್ಮನೆ ಇರ್ತಿಲ್ಲ. ರೋಗಿಗಳು ಕಂಡ್ರೆ ಎಲ್ಲ ಎತ್ತೆತ್ತಿ ಅವಕಾಶ ಬಿಡಿಸ್ಬಿಡುತ್ತೆ. ಅಂದರೆ ಅವರು ಇರುವಂಥ ಹೀಲಿಂಗ್ ಅನಾಯಿಂಟಿಂಗ್ ಏನಾಯಿತು? ಟ್ರಾನ್ಸ್ಫರ್ ಆಯಿತು. ಪಾಶ್ಚಾತ್ಯ ಇರುವಂಥ ಹೆಲ್ತ್ ಅನಾಯಿಂಟಿಂಗ್, ಗ್ರೇಸ್, ಆಮೆನ್, ರಿಚ್ನೆಸ್ ಟ್ರಾನ್ಸ್ಫರ್ ಆಗಬೇಕಂದ್ರೆ ಅವ್ರ ಹತ್ರ ಇರಬೇಕು. ನೀವು ಓಡಿದರೆ ಅವರು ಬರಲ್ಲ. ನೀವು ಅವ್ರ ಹತ್ರ ಹೋದಾಗ ಆ ಗ್ರೇಸ್ ನಿಮ್ಮಲ್ಲಿ ಟ್ರಾನ್ಸ್ಫರ್ ಆಗ್ತದೆ. ನೋಡಿ, ಎಲ್ಲೋ ಒಂದು ಮೂಲೆಯಲ್ಲಿ ಇದ್ಕೊಂಡು 2017 ಲಿಸ್ಟಲ್ಲಿ ಒಂದು ಸಾರಿ ಬಂದವನು 25 ದಿವಸ ಬಂದಾಗ ಇವತ್ತು ನಾನು ಕೋಟ್ಯಾಧಿಪತಿ. ಎಮ್ಮೆಂದ ಹೇಳ್ತೀನಿ, ನಾನು ಕೋಟ್ಯಾಧಿಪತಿ. ಕೋಟಿ ಸಾಲ ಮಾಡ್ಕೊಂಡಿದ್ದೆ, 1.5 ಕೋಟಿ. 2023-24 ವರ್ಷ ಟಫೆಸ್ಟ್ ಇಯರು. ಸೈತಾನ ನೇರವಾಗಿ ಬಂದು ಮಾತಾಡ್ದ, ನೇಣ ರೆಡಿ ಇದೆ, ಹಾಕೊಂಡು ಸತ್ತೋಗಂತ. ಅಂದರೆ ಡಾರ್ಕ್ನೆಸ್ ಹೆಂಗೆ ಬಂತು? ಯಾರೋ ಒಬ್ಬರು ಬಂದರು, ಬ್ರದರ್ ನೀವು ಗಾಡಿ ಇನ್ಸೂರೆನ್ಸ್ ಮಾಡಿದ ಅಂದರು.
ಹಾಂ ಮಾಡಿದ್ದೀನಿ ಅಂತ. ನಿಮಗೆ ಅದೆಲ್ಲ ಮಾಡಲ್ಲ ಅಂದೆ. ಮತ್ತು ಲೋನ್ ಬೇಕಂದ್ರೆ ಗಾಡಿ ಆಕ್ಸಿಡೆಂಟ್ ಆದರೆ ಇನ್ಸೂರೆನ್ಸ್ ಕ್ಲೇಮ್ ಆಗುತ್ತೆ. ನೀವು ಟಿಕೆಟ್ ತೊಗೊಂಡ್ರೆ ಮತ್ತು ಕಟ್ಟೋದು ಯಾರು ದುಡ್ಡು ಅಂತ. ಹೀಗೆಲ್ಲ ಕನ್ವಿನ್ಸ್ ಮಾಡಿಬಿಟ್ಟು ಮಂಗ ಮಾಡಿ ನಾನು ಒಂದು ಇನ್ಸೂರೆನ್ಸ್ ತೆಗೆದುಕೊಂಡು ಮಾಡಿಬಿಟ್ಟು ಯಾವತ್ತು ತಕ್ಕೊಳ್ಳೋಕ್ಕೂ ದುರಾತ್ಮಗಳು ಅಟ್ಯಾಕ್ ಮಾಡಿ ಸ್ಟಾರ್ಟ್ ಆಯಿತು. ಅಂದರೆ ಏನಾಯಿತು, ದೇವ್ರ ವಾಕ್ಯ ನಂಬಲಿಲ್ಲ. ಇನ್ಸೂರೆನ್ಸ್ ಮೇಲೆ ಡಿಪೆಂಡ್, ಅಂದರೆ ಸತ್ತರೆ 2 ಕೋಟಿ ಬರುತ್ತೆ ಅಂತ. ಇಂಥ ವಂಚನೆಗೆ ಒಳಗಾಗಬೇಡ್ರಿ. ಏಮನ್ ರೆವಲ್ಯೂಷನ್ ಸ್ಟಾಪ್ ಆಯಿತು. ವಾಕ್ಯ ಅರ್ಥ ಆಗ್ತಿಲ್ಲ, ಅಡ್ತೆ ಗೋಳಾಡ್ದೆ. ಯಾಕೆಂದರೆ ದೇವರ ಕನೆಕ್ಷನ್ ಯಾವಾಗ ನಾವು ಕಡಿಮೆ ಆಗುತ್ತೆ, ಲೋಕ ನಮ್ಮನ್ನು ಇನ್ಫ್ಲುಯೆನ್ಸ್ ಮಾಡ್ತದೆ. ತುಂಬ ಕೇರ್ಫುಲ್. ಆತ್ಮಿಕ ನಿದ್ರೆಗೆ ಹೋಗ್ಬಿಟ್ರೆ ಏನು ಅರ್ಥ ಆಗಲ್ಲ. ಅದೇ ದೇವ್ರ ಕೃಪೆಯಿಂದ ನಾನು ಹೊರಗೆ ಬಂದು ಈಗ ಅಂಥ ಸ್ಥಿತಿ ದೇವರಿಗೆ ನೋಡುವಾಗ ನಾನು ಅವನು ಎಬ್ಬಿಸಲಿಕ್ಕೆ ದೇವ್ರ ಕೃಪೆ ಕೊಟ್ಟಿದ್ದಾನೆ. ಏಮನ್. ಅದಕ್ಕೆ ಪ್ರಿಯರೇ, ದೇವರ ವಾಕ್ಯದಲ್ಲಿ ಯಾವಾಗಲೂ ತುಂಬಿದವರಾಗಿರಿ. ಏಮನ್. ಕೃಪೆ ಉಚಿತ, ಕೃಪೆ 100% ಫ್ರೀ. ಆದರೆ ಕೃಪೆಯನ್ನು ಆತ್ಕೊಳ್ಳೋದು ನಿಮಗೆ ಬಿಟ್ಟದು. ಏಮನ್. ಕೃಪೆ ಇದೆ ಉಚಿತ ಅಂತ ಹೋಗಂಗಿಲ್ಲ. ಕೃಪೆಯನ್ನು ಪ್ರೀತಿಸಿ. ಕೃಪೆ ಅಂದರೆ ಯಾರು ಗೊತ್ತಾ? ಯೇಸು ಆಗಿದ್ದಾನೆ. ಧರ್ಮಶಾಸ್ತ್ರ ಮೂಲಕ ಮೋಶೆ ಮೂಲಕ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತ್ತು. ಕೃಪೆಯು ಸತ್ಯತೆಯು ಯೇಸು ಕ್ರಿಸ್ತನೇ ಆಗಿದ್ದಾನೆ. ಆ ಕೃಪೆಯನ್ನು ಆತುಕೊಳ್ಳುವಾಗ ಏನು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ವೋ ಸುಲಭವಾಗಿ ನೀವು ಮಾಡಲು ಶಕ್ತರಾಗಿದ್ದೀರಾ. ಏಮನ್. ಬೇಗ ಥಿಂಗ್ಸ್ನ ಮುಗಿತೇನೆ. ಏನು, ಯಾರೆಲ್ಲ ಬರ್ತಾರೆ? ನಿನ್ನ ಮಕ್ಕಳೆಲ್ಲರೂ ಗುಂಪು ಕೂಡಿ ನಿನ್ನ ಬಳಿಗೆ ನೆರೆಯುತ್ತಾರೆ. ಯಾರು ಬರ್ತಾರೆ ನೋಡಿ? ಗಂಡು ಮಕ್ಕಳು ದೂರದಿಂದ ಸಮೀಪಿಸುತ್ತಾರೆ. ಹೆಣ್ಣು ಮಕ್ಕಳು ಕಂಕುಳಿನಲ್ಲಿ ಕುಳಿತು ಬರುತ್ತಾರೆ. ಗಂಡು ಮಕ್ಕಳು ಯಾರು ಬಿಟ್ಟು ಹೋಗಿದ್ದಾರೆ, ಹೆಣ್ಮಕ್ಳು ಯಾರು ಬಿಟ್ಟು, ಎಲ್ಲರೂ ಇಲ್ಲೇ ಬರ್ತಾರೆ. ಆಮೆನ್. ಪ್ರೊಫೆಟಿಕಲಿ ಮಾತಾಡ್ತೇನೆ, ಖುಷಿ ಪಡಿಸಿ ಮಾತಾಡ್ತಿಲ್ಲ. ದಿಸ್ ಇಸ್ ವಾಟ್ ಗಾಡ್ ರಿವೀಲ್ ಟು ಮೀ. ಆಮೆನ್. ದೇವರು ನನಗೆ ಕರ್ನಾಟಕದ ದೊಡ್ಡ ರಿವೈವಲ್ ಕಳಿಸ್ತಾನೆ. ನಾನೇನು ಅಪಾಯಿಂಟ್ ಮಾಡ್ತಾನೆ, ಹೋಗಿ ಫಸ್ಟ್ ಒಂದು ಕೆಲಸ ಮಾಡು. ಪಾಸ್ಟರ್ಸ್ ಮಧ್ಯದಲ್ಲಿ ಯೂನಿಟಿ ಇಲ್ಲ. ಈ ಯೂನಿಟಿ ಬರೋ ತನಕ ರಿವೈವಲ್ ಬರಲ್ಲ ಅಂದ್ಬಿಟ್ರು. ನಂಗೆ ನಿದ್ದೆನೇ ಬರಲಿಲ್ಲ. ಯಾಕಂದರೆ ಒಬ್ಬರು ಪಾಸ್ಟರ್ ಕಂಡು ಒಬ್ರಿಗೆ ಆಗಲ್ಲ. ಯಾಕಂದರೆ ಅವ್ರ ಟೀಚಿಂಗ್ ಮಿಸ್ ಮ್ಯಾಚ್ ಅಂದರೆ ಇಷ್ಟನೇ ಪಡಲ್ಲ ಅಲ್ವಾ. ದೇವರು ಇದಿಷ್ಟೇ ಹೇಳ್ದ, ಜಸ್ಟ್ ಒನ್ ಥಿಂಗಿಂದ ರಿವೈವಲ್ ಸ್ಟಾಪ್ ಆಗಿದೆ. ಪಾಸ್ಟರ್ ಮಧ್ಯದಲ್ಲಿ ಪ್ರೀತಿ, ನಿಜವಾದ ಪ್ರೀತಿ ಇಲ್ಲ. ಒಳಗಿಂದ ಗುರು ಅಂತಾರೆ, ಒಳಗಿಂದ ಪ್ರೈಸ್ ರೋಡ್ ಅಂತಾರೆ. ಇಲ್ಲ, ಅದು ಮಾಡಬೇಡಿ. ಇವತ್ತು ಸ್ಪಿರಿಚುವಲ್ ಫಾದರ್ ಎಂಬ ಗೌರವ ನಿಮಗೆ ಇರೋದಾದರೆ ಫಸ್ಟ್ ಏನು ಮಾಡಿರಿ, ಬಂದು ಸಮಾಧಾನವಾಗಿರ್ರಿ. ಏಮೇ. ನಿಮ್ಮ ಸಭೆಗೆ ಬಂದು ಇಲ್ಲೇ ಕೂರ್ರಿ ಅಂತಲ್ಲ, ಫಸ್ಟ್ ಸಮಾಧಾನ ಮಾಡ್ಕೊಳ್ರಿ. ಆವಾಗ ಆ ಗ್ರೇಸ್ ಇನ್ಕ್ರೀಸ್ ಆಗ್ತದೆ. ಏಮೇ. ಯಾವಾಗ ನಾನು ಡಾರ್ಕ್ ಸೀಸನ್ಗೆ ಹೋದೆ, ನನಗೆ ಯಾರೆಲ್ಲ ನಾನು ಬೈದ್ರು ಅವರೆಲ್ಲ ಕ್ಷಮಿಸ್ತಾ ಬಂದೆ. ಹೇಗೆ ಹೊರಗೆ ಬಂದೆ ಅಂತ ಹೇಳ್ತಾ ಇದ್ದೀನಿ. ಯಾರೆಲ್ಲ ನಾನು ಬೈದಿದ್ರು ಅವನ್ನೆಲ್ಲ ಕ್ಷಮಿಸ್ತಾ ಬಂದೆ. ಯಾರು ನಾನು ಬೈದಿದ್ದೆ ಅವರೆಲ್ಲ ಫೋನ್ ಮಾಡಿ ಸಾರಿ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಚೇಂಜ್ ಆಯ್ತು. ನೀವು ಸಾರಿ ಹೇಳುವಾಗ ನೀವು ದೊಡ್ಡವರಾಗ್ತೀರಾ, ನೀವು ಚಿಕ್ಕವರಾಗೋದಿಲ್ಲ. ಕೆಲವರು ಅನ್ಕೋತಾರಲ್ಲ, ನಾನೇನು ಸಾರಿ ಹೇಳ್ಬೇಕು ಅವರಿಗೆ, ಸಾರಿ ಹೇಳಿದೆ ನಾನು ಸಣ್ಣವರಾಗ್ತಿಲ್ಲ. ನೀವು ಸಣ್ಣವರಾಗಲ್ಲ. ಯಾವಾಗ ಸಾರಿ ಅಂತ ಹೇಳ್ತೀರಾ ನೀವು ದೊಡ್ಡವರಾಗ್ತೀರ. ನನಗೀಗ ಭಯನೇ ಇಲ್ಲ. ಎಂಥ ದೊಡ್ಡ ವ್ಯಕ್ತಿ ಬರಲಿ, ಪ್ರಧಾನಮಂತ್ರಿನೇ ಬರಲಿ, ಧೈರ್ಯವಾಗಿ ಮಾತಾಡ್ತೀನಿ. ಯಾಕೆಂದರೆ ಕ್ಷಮೆ ನಿಮ್ಮನ್ನು ದೇವರ ಹಾಗೆ ಮಾಡ್ತದೆ. ಪ್ರೀತಿ ದೇವರಿಂದ ಆಗಿದೆ. ಪ್ರೀತಿ ಮತ್ತು ಕ್ಷಮೆ ನಮಗೆ ಎರಡಕ್ಕೂ ಒಂದು ಅಟ್ಯಾಚ್ಮೆಂಟ್ ಇದೆ. ಒಬ್ಬ ಪ್ರೀತಿಸುವ ವ್ಯಕ್ತಿ ಕ್ಷಮಿಸ್ತಾನೆ. ಒಬ್ಬರನ್ನ ಪ್ರೀತಿಸ್ತಾನೆ ಅಂತ ಹೇಳಿ ತನ್ನ ಸಹೋದರನ ದ್ವೇಷ ಮಾಡೋನಾದರೆ ಅವನೇನಾಗಿದ್ದಾನೆ? ಕೊಲೆಗಾರ, ಸುಳ್ಳುಗಾರ, ಮೋಸ್ಟ್ ವಾಂಟೆಡ್ ಅವನು. ಕೆಲವು ಒಳ್ಳೆ ಪ್ರೀಚ್ ಮಾಡ್ತಾರೆ, ಆದರೆ ಒಳ್ಳೆ ಫುಲ್ ದ್ವೇಷ. ದಿಸ್ ಇಸ್ ರಾಂಗ್ ಟೀಚಿಂಗ್. ನೀವು ಒಂದು ವೇಳೆ ನಿಜವಾಗ್ಲೂ ಪ್ರೀತಿಸೋದಾದರೆ ನಿಮ್ಮ ಸಭಾ ನಾಯಕರನ್ನು ನೀವು ಫಸ್ಟ್ ಏನು ಮಾಡ್ತೀರಾ? ಆ ಪ್ರೀತಿನ ವ್ಯಕ್ತಪಡಿಸ್ತೀರಾ ಥ್ರೂ ದ ವರ್ಡ್, ಥ್ರೂ ದ ಡೀಡ್ಸ್. ಏಮನ್. ನೀವು ಕ್ಷಮಿಸ್ತೀರಾ, ಕ್ಷಮಿಸುವಾಗ ದೊಡ್ಡ ಕಾರ್ಯ ಆಗ್ತದೆ. ಏಮನ್. ಸೊ ಬೇಗ ನಾನು ಮುಗಿಸ್ತಾ ಇದ್ದೇನೆ. ಓಕೆ, ಮುಂದೆ ನೋಡಿ. ಏಕೆಂದರೆ ಸಮುದ್ರ ವ್ಯಾಪಾರ ಸಮೃದ್ಧಿಯು ನಿನ್ನ ಕಡೆಗೆ ತಿರುಗುವುದು. ಸಮುದ್ರ ವ್ಯಾಪಾರ ಸಮೃದ್ಧಿ ಪ್ರೈಸ್ ಜೀಸಸ್ ವರ್ಷಿಪ್ ಸೆಂಟರ್ ಕಡೆಗೆ ಆಲ್ರೆಡಿ ತಿರುಗಿದೆ. ಇನ್ ದ ನೇಮ್ ಆಫ್ ಜೀಸಸ್, ರಿಸೀವ್ ದಿಸ್ ಇನ್ ದ ನೇಮ್ ಆಫ್ ಜೀಸಸ್. ಇದೆಲ್ಲ ಗೊತ್ತಿರೋ ವಾಕ್ಯಗಳೇ, ಡೈಲಿ ಅರಿಕೆ ಮಾಡ್ತಿದ್ದೀರಾ. ಬಟ್ ದೇವರು ಪ್ರೊಫೆಟಿಕ್ ಆಗಲಿ ಸ್ಪೆಸಿಫಿಕ್ ಆಗಿ ಸಭೆಗೆ ಮಾತಾಡಿದ್ದಾನೆ. ಆಮೆನ್. ಜನರು ಸೂಟ್ಕೇಸ್ ತಗೊಂಡು ಬಂದು ಇಲ್ಲಿ ಎಸಿತಾರೆ ಹಣವನ್ನು. ದೆ ಲೇ ಅಪ್ ಗೋಲ್ಡ್ ಆಸ್ ಡಸ್ಟ್. ವೆನ್ ದೆರ್ ಇಸ್ ಎ ಕನ್ಫೆಷನ್, ಪಾಸ್ಟರ್ ಕ್ರಿಸ್ ಕನ್ಫೆಸ್ ಮಾಡ್ತಾರೆ. ಅದನ್ನೆಲ್ಲ ನಾನು ಡೈಲಿ ಕನ್ಫೆಸ್ ಮಾಡಬೇಕಾದಾಗ ಎಷ್ಟೋ ಮನಿ ಮಿರಾಕಲ್ಸ್ ಆಗಿದೆ. ನಾಳೆ ಇಷ್ಟು ಲೋನ್ ಕಟ್ಟೋಕ್ಕಿರುತ್ತೆ, ಠಕ್ ಅಂತ ಬಂದಿರುತ್ತೆ. 1.5 ಕೋಟಿ ಸಾಲ ಕಡಿಮೆ ಆಗಿ ಜಸ್ಟ್ ಒಂದು ಸ್ವಲ್ಪ ಲಕ್ಷ ಅಷ್ಟೇ. ನನಗೆ ಎಷ್ಟು ದೇವ್ರು ವಿಸ್ಡಮ್ ಕೊಟ್ಟ ಅಂದರೆ, ಹೀಗೆ ಮಾಡು ಹಿಂಗೆ ಆಗತ್ತೆ ಅಂತ ಹೇಳ್ತಾನೆ ಎವ್ರಿ ಡೇ. ಅದು ಮಾಡಬೇಕಾದಾಗ ಹಾಗೆ ಆಗತ್ತೆ. ಮೊದಲು ನನಗೆ ಸಂಬಳ 50,000 ಸಂಬಳ ಇದೆ. ಈಗ ಒಬ್ಬರು ಡಾಕ್ಟ್ರನ್ನ ಅಪಾಯಿಂಟ್ ಮಾಡೋ ಕೃಪೆ ನನಗೆ ಕೊಟ್ಟಿದ್ದಾನೆ.
ಇವತ್ತು ನನ್ನ ಹಾಸ್ಪಿಟಲ್ಲಿ ಸುಮಾರು 6 ರಿಂದ 7 ಜನ ಕೆಲಸ ಮಾಡ್ತಾರೆ. ನಿಮಗೆ ದೇವರ ಕೃಪೆ ಆಗಿದೆ. ಇವತ್ತು ನಾನು ಬೆಳೀತಾ ಇದ್ದೇನೆ, ಯಾವ ರಾಂಗ್ ರೂಟಿಂದಲ್ಲ. ಬಿಕಾಸ್ ಐ ಹಾನರ್ ಗಾಡ್ಸ್ ವರ್ಡ್, ಗಾಡ್ ಈಸ್ ಟೇಕನ್ ಟು ನೆಕ್ಸ್ಟ್ ಲೆವೆಲ್. ಇವತ್ತು ನೀವು ದೇವರ ವಾಕ್ಯನ ಗೌರವಿಸೋದಾದರೆ ನೀವಿದ್ದ ಹಾಗಿರೋದಿಲ್ಲ. ಅದೇ ಹಳೆ ಸ್ಕೂಟ್ರ್, ಅದೇ ಬೈಕಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಗೇರ್ ಶಿಫ್ಟ್ ಆಗ್ತೀರಾ. ಹೊಸ ವೆಹಿಕಲ್ ಬರ್ತದೆ ಯೇಸು ನಾಮದಲ್ಲಿ, ಇನ್ ದ ನೇಮ್ ಆಫ್ ಜೀಸಸ್. ಪ್ರೊಫೆಟಿಕಲಿ ಮಾತಾಡ್ತೇನೆ. ನೀವು ಏನು ಓದ್ತಿದ್ದೀರಾ? ಹಾಂ, ನೀವೇ ಓದ್ತಿಲ್ವಾ? ಏನು ಕೆಲಸ ಮಾಡ್ತಿದ್ದೀರಾ? ಕಾರ್ಪೆಂಟ್ರ್. ನೀವು ಮಾಡುವ ಕಾರ್ಪೆಂಟ್ರ್ ವರ್ಕ್ ಇನ್ನು ಯಾರು ಮಾಡೋಕ್ಕಾಗಲ್ಲ, ಅಷ್ಟು ಸೂಪರಾಗಿ ನೀವು ಮಾಡ್ತೀರಾ ಯೇಸು ನಾಮದಲ್ಲಿ. ವಿಸ್ಡಮ್, ಕೂತ್ಕೊಳ್ಳಿ, ಯು ಆರ್ ಬ್ಲೆಸ್ಡ್. ನೋಡಿ, ಜ್ಞಾನ ಮತ್ತು ವಿವೇಕ, ದಿಸ್ ಡಿಫ್ರೆನ್ಸ್. ದೇವರು ವಿಸ್ಡಮ್ ಕೊಡುವಾಗ ನೀವು ಮಾಡುವಂಥ ಕಾರ್ಯಗಳು ಯಾರೂ ಮಾಡೋಕ್ಕಾಗಲ್ಲ. ನೀವು ಮಾಡುವಂಥ ಅಡುಗೆ ಯಾರೂ ಮಾಡೋಕ್ಕಾಗಲ್ಲ. ನೀವು ಮಾಡುವಂಥ ಟೀಚಿಂಗ್ ಯಾರೂ ಮಾಡೋಕ್ಕಾಗಲ್ಲ. ಅಂಥ ಕಾರ್ಯಗಳು ಈ ಸಭೆಯಲ್ಲಿ ಜರುಗ್ತದೆ. ಆಮೆನ್. ಅದನ್ನು ನೋಡೋಕ್ಕಾಗಿ ಹಣ ತಗೊಂಡು ಬರ್ತಾರೆ. ಅವತ್ತು ಸೊಲೊಮನ್ ನೋಡೋಕ್ಕೆ ಶೀಬಾ ದೇಶದ ರಾಣಿ ಬಂದಳು. ಶೀಬಾ ದೇಶದ ರಾಣಿ ದೊಡ್ಡ ಹಡಗ ತುಂಬ ತುಂಬ್ಕೊಂಬಂದಂತೆ. ಆದರೆ ಸೊಲೊಮನ ಅದು 10ರಷ್ಟು ವಾಪಸ್ ಕೊಟ್ಟ ಅಂತೆ. ನೀನೇನು ಕೊಡೋದು, ನಂದೇ ಜಾಸ್ತಿ ಹೋಗಂತ. ಇವತ್ತು ನೀವು ಆ ರೀತಿಯಾಗಿ ಅಭಿವೃದ್ಧಿ ಆಗ್ತೀರಾ. ಯಾರೆಲ್ಲ ನಿಮ್ಮ ಬಳಿಗೆ ಬರ್ತಾರೆ ನಿಮ್ಮಿಂದ ಬ್ಲೆಸ್ಸಿಂಗ್ ಹೊಂದ್ಕೊಂಡು ಹೋಗ್ತಾರೆ. ಆಮೆನ್. ಹೇಳಿ, ನಮ್ಮ ಸಭೆ ಬೆಳೆದ ಸಭೆ, ಕೊಡುವ ಸಭೆ, ಆಮೆನ್, ಇನ್ನೊಬ್ಬರನ್ನ ಮೇಲಕ್ಕೆತ್ತುವ ಸಭೆ ಆಗಿದೆ. ಆಮೆನ್. ನೀವು ಅಂದ್ಕೊಳ್ತೀರಲ್ಲ ನಾವೇನೋ ಅಂತ. ಇಲ್ಲ, ನೀವು ಸ್ಪೆಷಲ್ ಆಗಿದ್ದೀರಾ. ಯು ಆರ್ ಸ್ಪೆಷಲ್. ಬೇಗ ಮುಗಿಸ್ತೇನೆ. ಮುಂದೆ ನೋಡಿ. ಜನಾಂಗಗಳ ಐಶ್ವರ್ಯವು ನಿನಗೆ ದೊರೆಯುವುದು. ಯಾರ ಐಶ್ವರ್ಯ? ಜನಾಂಗಗಳ ಐಶ್ವರ್ಯವು. ಯಾರೆಲ್ಲ ಐಶ್ವರ್ಯ ಇದೆ ಅವ್ರ ಬ್ಯಾಂಕ್ ಅಕೌಂಟ್ ಕದಿಯಕ್ಕೆ ಹೋಗ್ಬಿಡ್ರಿ, ಅವರೇ ಇಲ್ಲಿ ಬರ್ತಾರೆ. ಒಂದು ರಾತ್ರಿ ಮನಿ ಮಿರಾಕಲ್ ಆಯಿತು ಇಸ್ರಾಯೇಲ್ರಿಗೆ. ಜಸ್ಟ್ ಅವ್ರು ಹೇಳ್ತಾರೆ, ನಾವೀಗ ಅರ್ಜೆಂಟ್ ಹೋಗಬೇಕು, ನಾಳೆ ಬೆಳಗ್ಗೆ ಏನೆಲ್ಲ ಕೊಡ್ಲಿಕ್ಕಿದೆ ಕೊಟ್ಬಿಡಿ ಅಂತ. ಇಡೀ ಐಗುಪ್ತ ದೇಶ ಚಿನ್ನ ಬೆಳ್ಳಿ ಎಲ್ಲ ಯಾರಿಗೆ ಟ್ರಾನ್ಸ್ಫರ್ ಮಾಡಿದ್ರು? ಇಸ್ರಾಯೇಲ್ರಿಗೆ. ಒಂದು ನೈಟ್ ಸಾಕು ನಿಮ್ಮ ಫೈನಾನ್ಸ್ ಲೆವೆಲ್ ಶಿಫ್ಟ್ ಮಾಡೋಕ್ಕೆ. ದ ನೇಮ್ ಆಫ್ ಜೀಸಸ್. ಆಮೆನ್. ನನ್ನ ಲೈಫಲ್ಲಿ ದೇವ್ರದ್ದು ಮಾಡಿದ್ದಾನೆ. ಆಮೆನ್. ಎಲ್ಲೋ ಮೂಲೆಗಿದ್ದೆ, ನನ್ನ ಹೆಸರೇ ಗೊತ್ತಿರಲಿಲ್ಲ. ಇವತ್ತು ದೇವರು ನನ್ನ ಹೆಸರನ್ನ ಪ್ರಖ್ಯಾತಿ. ಇನ್ನು ಒಂದು ಸಾರಿ ಲೈವ್ ಕೊಟ್ಟರೆ 18-20 ಸಾವಿರ ಜನ ನೋಡ್ತಾರೆ. ಫಸ್ಟ್ ಬೂಸ್ಟ್ ಮಾಡ್ತಿದ್ದೆ, ಈಗ ಬೂಸ್ಟ್ ಬೇಡ, ಆಟೋಮೆಟಿಕ್ಲಿ ಅದೇ ಬೂಸ್ಟ್ ಆಗ್ತಾಯಿದೆ. ಏನೋ ವೀಡಿಯೋ ಸುಮ್ಮನೆ ಬೆಳಗ್ಗೆ ಒಂದು ಏರ್ಪೋರ್ಟಲ್ಲಿ ಬಂದು ಕೂತ್ಕೊಂಡು ಒಂದು ಸುಮ್ಮನೆ ವೀಡಿಯೋ ಮಾಡಿ ಹಾಕ್ತೆ, ನಾಳೆ ಹಿಂಗೆ ಬರ್ತೀನಿ, ಹಿಂಗೆ ಮಾಡ್ತೀನಿ ಅಂತ. ಚಕ ಲೈಕ್ ಇದು ನ್ಯಾಚುರಲ್ ಅಲ್ಲ, ಸ್ಪಿರಿಚುವಲ್. ಕೆಲವರು ದುಡ್ಡು ಹಾಕಿದ್ರು ಅಷ್ಟು ನೋಡಲ್ಲ, ನಮಗೆ ಫ್ರೀಯಾಗಿ ನೋಡ್ತಾರೆ. ಇದು ಕೃಪಾತಿಶಯ. ದಿಸ್ ಇಸ್ ನಾಟ್ ನ್ಯಾಚುರಲ್. ಜೀವಿತ ಎಂಬುದು ಆತ್ಮಿಕವಾದದ್ದು. ಹೇಳಿ, ಲೈಫ್ ಈಸ್ ಸ್ಪಿರಿಚುವಲ್. ಯಾವಾಗ ಸ್ಪಿರಿಟಲ್ ಆ್ಯಕ್ಟಿವೇಟ್ ಆಗ್ತೀರಾ ಎಲ್ಲ ಕಾರ್ಯ ಸೆಟಲ್ ಆಗ್ತದೆ. ಆಮೆನ್. ನಿಮ್ಮ ಲೈಫ್ನ ಚಾಲೆಂಜ್ ಮಾಡ್ತಾನೆ, ನೀವಿದ್ದ ಹಾಗಿರೋದಿಲ್ಲ. ಇನ್ನೊಂದು ಪ್ರೊಫೆಸಿ. ಈ ಸಭೆಗೆ ಓನ್ ಹೆಲಿಕಾಪ್ಟರ್, ಓನ್ ಲ್ಯಾಂಡಿಂಗ್ ಪ್ಲೇಸ್ ಬರ್ತದೆ ಯೇಸು ನಾಮದಲ್ಲಿ. ಆಮೆನ್. ಅವ್ರು ಮೆಚ್ಚಿಸ್ಲಿಕ್ಕೆ ಕೇಳ್ತಿಲ್ಲ, ದೇವ್ರು ಹೇಳು ಅಂತ ಹೇಳಿದ್ದಾನೆ. ಅವರಿಗೆ ಟೈಮ್ ಮ್ಯಾಚ್ ಮಾಡೋಕ್ಕಾಗ್ತಿಲ್ಲ. ಏರ್ಪೋರ್ಟಿಗೆ ನಾವು ಬೆಳಗ್ಗೆ ಕರ್ಕೊಂಡ್ಬರಕ್ಕೆ 1 ಅವರ್ ಟೈಮ್ ಎಷ್ಟು, ಹೋಗ್ಲಿಕ್ಕೆ ಒನ್ ಟೈಮ್ ಎಷ್ಟು. ಇಲ್ಲಿ ಮೇಲ್ಗಡೆ ಇದ್ಬಿಟ್ರೆ ಹಂಗೆ ಟಕ್ಕ ಹೇಳಿದು ಟಕ್ಕ ಹೋಗೋದು. ಯಾರು ಪೈಲಟ್ ರೆಡಿಯಾಗ್ರಿ. ಅಲ್ಲಿ ನೋಡಿ, ಉಡುಪಿಲಿ ಪಾಸ್ಟರ್ ಪ್ರಶಾಂತ್ ಜತ್ತನ ಬ್ರದರ್, ಅವ್ರ ಮಗಳು ಪೈಲಟ್ ಎಲ್ಲಿದ್ದಾರೆ, ನ್ಯೂಜಿಲ್ಯಾಂಡಲ್ಲಿ ಹೋಗಿ ಕೇಳ್ತಾ ಇದ್ದಾರೆ. ಮೊನ್ನೆ ಫೋನ್ ಮಾಡಿ ಮಾತಾಡ್ತಿದ್ದಾರೆ, ಬ್ರದರ್ ಹೇಗಿದ್ದೀರಾ ಅಂತ. ಅವರು ಎಲ್ಲ ಬೇರೆಲ್ಲ ಕಮೆಂಟ್ ಮಾಡ್ತಾರೆ, ಎಷ್ಟು ಓಡಿಸ್ತೆ, ಎಷ್ಟು ಅವ್ರು ಓಡಿಸ್ತೆ. ನಾನು ಹೇಳಿದೆ, ಎಂತ ಓಡಿಸ್ತೀರ ಕೇಳಿದೆ ಅವರಿಗೆ. ನಾವು ಪೈಲಟ್ ಬಿಡ್ತೀವಿ, ಮತ್ತು ಹಿಂಗೆ ಒಂದು ರೌಂಡ್ ಬಂದು ಹೋಗೋದಲ್ಲ ಮಂಗಳೂರಿಗೆ ಅಂದರೆ ಹಿಂಗೆ ಬರ್ತಿರ್ತೀರಲ್ಲ, ಹಿಂಗೆ ತಿರ್ಸ್ಬಿಡೋದಲ್ಲ ಅಂತ. ನೀವು ಬೆಳೀರಿ. ಯಾರು ಪೈಲಟ್ ಆಗ್ಲಿಕ್ಕೆ ಇಷ್ಟ ಅಲ್ವಾ? ಯಾರಿಗೆ? ಒಬ್ಬರು ಇಷ್ಟ ಅಲ್ವಾ? ಯಾರೊಬ್ಬರು ಆಗಲೇಬೇಕಪ್ಪ. ಎಸ್, ಚಪ್ಪಾಳೆ ನೋಡಿರಿ ಅವರಿಗೆ. ದ ನೇಮ್ ಆಫ್ ಜೀಸಸ್. ಅವರೆಲ್ಲ ಗಾಡಿ ಓಡಿಸ್ತಾರೆ ಯೇಸು ನಾಮದಲ್ಲಿ. ಹೆಲಿಕಾಪ್ಟ್ರು, ಪೈಲಟು, ಜೆಟ್ ಎಲ್ಲ ಓಡಿಸ್ತಾರೆ ಯೇಸು ನಾಮದಲ್ಲಿ. ಜೆಟ್ ಬರಬೇಕು ಸಭೆಗೆ, ಯಾಕೆಂದರೆ ಟೈಮ್ ತುಂಬ ಶಾರ್ಟ್. ಯಾಕೆ ಜೆಟ್ಟು, ಹೆಲಿಕಾಪ್ಟರ್ ಯಾಕೆ? ಶೋ ಮಾಡೋಕ್ಕಲ್ಲ, ಟೈಮ್ ಈಸ್ ಶಾರ್ಟ್. ಇಂಥ ದೇವಸೇವಕರು ಬೇಕು ನಮ್ಮ ದೇಶಕ್ಕೆ. ಇವರು ದೇಶಕ್ಕೆ ಉಪ್ಪು, ದೇಶಕ್ಕೆ ಬೆಳಕು. ಆಮೆನ್. ಅವ್ರು ಇದ್ದಿದ್ದಕ್ಕೆ ಇವತ್ತು ನಾನು ಇಲ್ಲಿದ್ದೇನೆ. ಅವ್ರ ವಾಕ್ಯ ಅವತ್ತು ಹೇಳಿಲ್ಲ ಅಂದರೆ ಎಲ್ಲೋ ಮರೆಯಾಗಿರ್ತಿದ್ದೆ. ಒಬ್ಬೊಬ್ಬ ಸೇವಕರನ್ನ ಎಬ್ಬಿಸ್ತಾ ಇದ್ದಾರೆ. ಎಷ್ಟೋ ಜನರು ಎಬ್ಬಿಸಿದ್ದಾರೆ ಅಲ್ವಾ? ಇವತ್ತು ಎಷ್ಟೋ ಜನ ಓಡೋಗಿರ್ಬೇಕು ಎಬ್ಸಾದ್ಮೇಲೆ ಓಡೋಗಿಲ್ಲ, ಅವ್ರ ಜೊತೆಗೆ ಇರಬೇಕು. ಆವಾಗ ಇನ್ನೂ ನೆಕ್ಸ್ಟ್ ಲೆವೆಲ್ ನೋಡಿ. ನಾನು ಪ್ರಮೋಟ್ ಇವತ್ತು ಅವ್ರು ಅನಾಯಿಂಟ್ ಮಾಡ್ಲಿಕ್ಕಿದ್ದಾರೆ, ಅದಕ್ಕೆ ನಾನು ಬಂದಿದ್ದೀನಿ. ಪ್ರೀಚ್ ಮಾಡೋಕ್ಕೆ, ಶೋ ಮಾಡೋಕ್ಕೆ ಬಂದಿಲ್ಲ ನಾನು. ದೇವರು ಏನು ಮಾಡಿದ್ದಾನೆ, ಥ್ಯಾಂಕ್ಸ್ ಹೇಳಕ್ಕೆ ಬಂದಿದ್ದೇನೆ. ಎಷ್ಟೋ ವರ್ಷ ಆದಮೇಲೆ ಬಂದಿದ್ದೇನೆ. ಅಷ್ಟು ಮಾತ್ರ ಅಲ್ಲ, ಅವ್ರ ನನ್ನ ಮೇಲೆ ಅನಾಯಿಂಟಿಂಗ್ ರಿಲೀಸ್ ಮಾಡುವಾಗ ಆ ಅಭಿಷೇಕದಿಂದ ನಾನು ದೇಶ ವಿದೇಶಕ್ಕೆ ತಿರುಗಿ ಹೋಗ್ತಾ ಇದ್ದೇನೆ.
ಆಮೆನ್. ನನ್ನ ಮೇಲೆ ಕೃಪೆ ರಿಲೀಸ್ ಆಗುವಾಗ ನಾನು ಸುಮ್ಮನಿರೋಕ್ಕಾಗೋದಿಲ್ಲ. ಪ್ರಿಯರೇ, ಇಲ್ಲೇ ಹತ್ರ ಇದ್ದೀರಾ, ನೀವು ಡೈಲಿ ಬರ್ತೀರಾ, ಏನಾದ್ರು ಒಂದು ಆಗಬೇಕಲ್ಲ ನಿಮಗೆ. ನಾವು ಅಲ್ಲಿ ಮಾಸ್ತಿಗಳು ಇದ್ಕೊಂಡು ವಾಕ್ಯ ಕೇಳಿ ಇಷ್ಟ ಆಗಿದ್ದೀವಿ ಅಲ್ವಾ? ಇನ್ನೇನೋ ಆಗ್ತಾನೆ ಇದೆ. ಅಲ್ಲಿ ಕುಗ್ರಾಮ, ಅಲ್ಲಿ ಒಂದು ಒಳ್ಳೆ ಒಂದು ಫಾಲ್ಸ್ ಇದೆ. ದೇವ್ರ ವಾಕ್ಯ ಪ್ರಕಟಣೆ ಬರೋಕ್ಕೂ ಭಯಂಕರ ರೆವಲ್ಯೂಷನ್ ಬಂತು. ಎದ್ದೆ ಬಂದವ್ರು ಎಲ್ಲ ಹೇಳಿದೆ, ಮಾಸ್ತಿಕಟ್ಟೆ ಹುಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಒಂದು ಫಾಲ್ಸ್ ಇದೆ, ಏಷ್ಯಾದಲ್ಲಿ ನಂಬರ್ 2, ಅದು ಭಾರತ ದೇಶದಲ್ಲಿ ನಂಬರ್ 1, ವಿಶ್ವದಲ್ಲಿ 116. ಎಲ್ಲರಿಗೂ ಪೇಷಂಟ್ ಹೇಳ್ತಾ ಇದ್ದೇನೆ. ಈಗ ಈ ನಾಳೆ ನಡೆದ 1,000 ಜನ ರೆಡಿಯಾಗಿದ್ದಾರೆ ಏನು ಗಲಾಟೆ ಮಾಡೋಕ್ಕೆ. ಯಾಕೆ? ನಂಬರ್ 1 ಇದೆ, ಯಾರಿಗೂ ಗೊತ್ತಿಲ್ಲ, ಮರೆಯಾಗಿದೆ. ನಂಬರ್ 10 ಜೋಗ್ ಫಾಲ್ಸ್ ಫೇಮಸ್ ಆಗಿದೆ. ಜೋಗ್ ಫಾಲ್ಸ್ ಗೊತ್ತಾ ನಿಮಗೆ? ನಮ್ಮ ಜಿಲ್ಲೆದೇ ಅದು. ನಂಬರ್ 1 ಫಾಲ್ಸ್ ನಮ್ಮ ಊರು ಪಕ್ಕದಲ್ಲೇ ಇದೆ, 3 ಕಿಲೋಮೀಟ್ರು. ನಂಬರ್ 1 ಫಾಲ್ಸ್ ಅರ್ಥ ಆಗ್ತಿಲ್ಲ. ನಂಬರ್ 1 ವರ್ಲ್ಡಿಗೆ ನಯಾಜರ ಫಾಲ್ಸ್ ಅಲ್ಲ, ಇಂಡಿಯಾದ ನಂಬರ್ 1 ಫಾಲ್ಸ್ ಕುಂಚ್ಕಲ್ ಅಬ್ಬಿ ಫಾಲ್ಸ್. ನಾನು ಹೇಳಿದೆ, ನೀವು ಮಾಡಲಿಲ್ಲ ಒಂದು ವೇಳೆ ನಾನು ಪ್ರಧಾನ ಮಂತ್ರಿ ಕರೆಸಿ ಒಂದು ಉದ್ಘಾಟನೆ ಮಾಡ್ತೀನಿ ಅಂತ. ಎಲ್ಲ ಒಟ್ಟಾಗ್ಬಿಟ್ರು ಅವ್ರ ಹೆಸರು ಹೇಳೋಕ್ಕೂ. ಪರವಾಗಿಲ್ಲ, ಅವ್ರು ಬರಲಿ, ನಮ್ಮ ದೇಶಕ್ಕೆ ನಮ್ಮ ಊರಿಗೆ ಬಂದೆ ಹೆಮ್ಮೆನೆ. ಅಲ್ಲೆಲ್ಲ ಚೇಂಜ್ ಆಗ್ತಾ ಇದ್ದಾರೆ. ಯಾಕೆ? ದೇವರ ವಾಕ್ಯ ಮಾತಾಡುವಾಗ ದೇವರು ವಿಸ್ಡಮ್ ಓಪನ್ ಮಾಡ್ತಾನೆ ಅಲ್ವಾ? ಇವತ್ತು ನಾಳೆ ನಾವು ಹೋದರೆ ಎಲ್ಲರೂ ಪರಿಚಯ, ಯಾರನ್ನ ದ್ವೇಷ ಮಾಡೋಲ್ಲ. ಫಸ್ಟ್ ನಮ್ಮ ದ್ವೇಷ ಮಾಡ್ತಾಯಿದ್ರು, ಈಗ ನಮ್ಮನ್ನು ಲೈವ್ ಕೂಡ ನೋಡ್ತಾ ಇರ್ಬೋದು, ನಮ್ಮನ್ನು ಪ್ರೀತಿ ಮಾಡ್ತಾರೆ. ಹೇಗೆ ಸಾಧ್ಯ? ಬಿಕಾಸ್ ಆಫ್ ಗಾಡ್ಸ್ ಲವ್, ಬಿಕಾಸ್ ಆಫ್ ಗಾಡ್ಸ್ ವಿಸ್ಡಮ್. ಆಮೆನ್. ಬೆಳಕು, ನಮ್ಮ ಕಣ್ಣುಗಳು ತೆರೆಯಲ್ಪಟ್ಟಾಗ, ಬೆಳಕು ಬಂದಾಗ ಯಾವುದು ಒಳ್ಳೇದು ಯಾವುದು ಕೆಟ್ಟದ್ದು ಹೇಗೆ ಮಾತಾಡ್ಬೇಕಂತೆಲ್ಲ ಕ್ಲೀನಾಗಿ ಗೊತ್ತಾಗತ್ತೆ. ಆಮೆನ್. ಅದಕ್ಕೆ ಕೃಪೆಯಲ್ಲಿ ಜೀವಿಸ್ರಿ. ಆಮೆನ್. ಟೈಮ್ ಈಸ್ ಸೋ ಶಾರ್ಟ್, ಸಮಯ ತುಂಬ ಕೊಂಚವಾಗಿದೆ. ನಾವು ವಾಕ್ಯದಲ್ಲಿ ಬೆಳೆಯೋಣ, ಸಭಾಪಾಲಕರ ಜೊತೆ ನಿಲ್ಲೋಣ. ಆಮೆನ್. ದೊಡ್ಡ ಕಾರ್ಯಗಳು ಆಗುವಂಥದ್ದಾಗಿದೆ. ಆಮೆನ್. ಪಾಸ್ಟರ್ಗೆ ಓನ್ ಹೆಲಿಕಾಪ್ಟರ್ ಯೇಸು ನಾಮದಲ್ಲಿ ಡಿಕ್ಲೇರ್ ಮಾಡ್ತಾನೆ, ಅವ್ರಿಗೆ ಓನ್ ಲ್ಯಾಂಡಿಂಗ್ ಪ್ಲೇಸ್ ಡಿಕ್ಲೇರ್ ಮಾಡ್ತಾನೆ ಯೇಸು ನಾಮದಲ್ಲಿ. ಅತಿ ಶೀಘ್ರದಲ್ಲಿ ನಡೆಯಲಿ. ಆಮೆನ್. ಆ ಹೊಸ ಒಂದು ಜಾಗ ಇದೆಯಲ್ಲ, ಅದನ್ನು ಸ್ಯಾಟಿಸ್ಫೈ ಆಗಲಿಲ್ಲ ನನಗೆ. ತುಂಬ ಸಣ್ಣ ಅನಿಸ್ತು. ದೊಡ್ಡ ಸಭೆ ಅವರಿಗೆ, ಅಟ್ಲೀಸ್ಟ್ 20-30 ಜನ ಕೂರಂಥ ಸಭೆ. ಆ ಸಭೆ ನಿಮಗೆ ಬರುತ್ತೆ ಯೇಸು, ಅದು ಓನ್ ಲ್ಯಾಂಡಲ್ಲಿ. 7% ಆಫ್ ಬ್ಯಾಂಗ್ಳೂರ್ ಲ್ಯಾಂಡ್ ಬಿಲಾಂಗ್ಸ್ ಟು ಯು ಪಾಸ್ಟರ್. 7% ಗಾಡ್ ಈಸ್ ಟೆಲ್ಲಿಂಗ್. ಬ್ಯಾಂಗ್ಳೂರು ಪಟ್ಟಣದ 7%, 7 ಎಕರೆ ಅಲ್ಲ, ಮತ್ತು 7 ಎಕರೆ ಹುಡ್ಕ ಕೂರಬೇಡ್ರಿ, 7% ಬೆಂಗಳೂರು ಪಟ್ಟಣ ನಿಮ್ದಂತೆ. ಇನ್ ದ ನೇಮ್ ಆಫ್ ಜೀಸಸ್ ಹೋಗಿ ಸ್ವತಂತ್ರಗೊಳಿಸಿ. ಯಾವ ಏರಿಯಾ ಬೇಕೆಲ್ಲ ರೊಕ್ಕ ಠಾಕ ಅದು ಮಾಡಿದಾರಲ್ಲ, ಅದನ್ನು ಮಾಡಿಬಿಡಿ. ಆಮೆನ್. ನಾವೇನು ಮಂತ್ರ ಮಾಡಲ್ಲ. ಮತ್ತೆ ಕೆಲವನ್ನ ನೋಡ್ಬಿಟ್ಟು ಒಬ್ಬರು ವ್ಯಕ್ತಿ ಬಂದರು, 2 ಬಾಳೆಹಣ್ಣು ಕೊಟ್ಟೋಗಿದ್ರು ನನಗೆ. ಫಸ್ಟ್ ಥಾಟ್ ಬಂತು ತಿನ್ಬೇಡ ಅಂತ. ಎಷ್ಟು ನಾನು ತಿನ್ಬಿಟ್ಟೆ, ಗುಳುಪ್ ಬಂತ. ಆದರೆ ಅನುಮಾನಪಟ್ಟೆ ನಿಮಿತ್ತ ಸ್ವಲ್ಪ ಬಾಧೆ ಕೊಡ್ತು ನನಗೆ, ಸ್ವಲ್ಪ ಕೆಲ ತಿಂಗಳೆಲ್ಲ. ಕಡೆಗೆ ಅದೇ ವ್ಯಕ್ತಿ ಬಂದರು, ಡಾಕ್ಟ್ರೆ ಮತ್ತೆ ಆರಾಮಂದೆ ಮತ್ತೆ ಏನಿಲ್ಲ, ಮತ್ತೆ ನಿನಗೆ ಬಂದಿದ್ದು ಸುಮ್ಮನೆ ಅಂದರು. ಕಡೆ ಮೇಲೆ ಕೆಳಗೆ ಎಲ್ಲ ನೋಡ್ತಾರೆ, ಎಲ್ಲ ಸರಿ ಇದೆ, ಆರಾಮಿದ್ದೀನಿ ಅಂದೆ. ಮನೆಗೆ ಕೂತ್ಕೊಳ್ಳಿ, ಬಿ ಪಿ ಚೆಕ್ ಮಾಡಿದೆ, ಬಿ ಪಿ ಚೆಕ್ ಕರೆಕ್ಟ್ ಇದೆಯಲ್ಲ ಅಂದೆ. ಯಾಕ್ರಿ ಬಂದ್ರಿ ಅಂದೆ. ಬಾದಾಮಿ ತೆಗೆದೇನೆ ನನ್ನ ಟೇಬಲ್ ಮೇಲೆ. ಬಾದಾಮಿ ರೆವಲ್ಯೂಷನ್ ಪಾಸ್ಟ್ ಹೇಳೋಕ್ಕೆ ಬಾದಾಮಿ ರೆವಲ್ಯೂಷನ್ ಬಂತು ನನಗೆ. ಬಾದಾಮಿ ಬಂದು ಆರೋನಿನ ಚಿಗುರಿನ ಕೋಲು ಹೊಡೆದು ಬಾದಾಮಿ ಹಣ್ಣು ಕೊಡ್ತಂತೆ. ಮಂಜುಷದ ಪೆಟ್ಟಿಗೆಯಲ್ಲಿ ಅದು ಆರೋನ ಕೋಲು ಇಟ್ಟಿದ್ದಾರೆ. ಆ ಬಾದಾಮಿ ತಿನ್ನೋ ವ್ಯಕ್ತಿ ಇಂಟೆಲಿಜೆಂಟ್ ಆಗ್ತಾನೆ. ಆಮೆನ್. ತಮಾಷೆ ಅಲ್ಲ. ನಾನು ಬಾದಾಮಿ ಇಟ್ಕೊಂಡು ಎಲ್ಲರಿಗೂ 5 ಬಾದಾಮಿ ಕೊಡ್ತಾನೆ. ಗ್ರೇಸ್ 5 ಬಾದಾಮಿ ಅಂದರೆ ಗ್ರೇಸ್ ಕ್ಯಾಪ್ಸೂಲ್ಸ್. ಯಾರು ತಿಂತಾರೆ ಅವ್ರಿಗೆ ಕ್ರಿಸ್ತನಲ್ಲಿ ಬೆಳಕು ಪ್ರಕಟವಾಗಲಿ ಅಂತ ನನ್ನ ನಂಬಿಕೆ ಅದು. ಮತ್ತೆ ನಾ ಇದೊಂದು ಸುಳ್ಳು ಬೋಧನೆ ಅಂತ ಹಾಕೊಂಡು ಹೈಲೈಟ್ ಮಾಡಿಬಿಡಿ, ಮಾಡ್ಕೊಂಡು ಹೋಗಿ, ನನಗೆ ಸಮಸ್ಯೆ ಇಲ್ಲ. ನನಗೆ ದೇವ್ರು ರೆವಲ್ಯೂಷನ್ ಕೊಟ್ಟ ನಾನು ಹೇಗೆ ಮಾಡ್ತೇನೆ. ಆ 5 ಬಾದಾಮಿ ತಿಂದು ಸೂಪರ್ ಇಂಟೆಲಿಜೆಂಟಾಗಿ ನಾನು ಆ ಎಲೆ ಚುಕ್ಕಿರೋಗಿ ಔಷಧಿ ಕಂಡುಬಿಡ್ತೀನಿ. ಈಗ ಅದು ಆಮೇಲೆ ಆ ಮ್ಯಾಟ್ರಿಗೆ ಬರ್ತೀನಿ. ಆ ವ್ಯಕ್ತಿ ಬಾದಾಮಿ ಕೊಡ್ತೀನಿ, ತೊಗೊಳಕ್ಕೆ ರೆಡಿ ಇಲ್ಲ. ತಿನ್ನಿರಿ ಅಂದೆ, ತಿನ್ನಕ್ಕೆ ರೆಡಿ ಇಲ್ಲ. ಅಂದರೆ ಅವ್ರು ಏನು ಅನ್ಕೊಂಡಿರೆ, ನಾನು ಮಂತ್ರ ಯಂತ್ರ ಮಾಡಿಕೊಟ್ಬಿಟ್ರೆ ಅವ್ನು ಹೊಡೆದ್ಬಿಡುತ್ತವ. ನಾವು ಯಾರಿಗೂ ಮಂತ್ರ ಮಾಡಲ್ಲ. ಮಂತ್ರ ಮಾಡಿದವ್ರು ಇಲ್ಲಿ ರೆಡಿ ಮಾಡಿ ಕಳಿಸ್ತೇವೆ. ಆನ್ಲೈನ್ ಚಾಲೆಂಜ್ ಮಾಡ್ತೇವೆ. ಎಂಥ ಮಂತ್ರ ಕುಂತ್ರ ಎಲ್ಲ ಮಾಡ್ತಾರೆ, ಅವನ್ನೆಲ್ಲ ಕರ್ಕೊಂಬನ್ನಿ, ಎಲ್ಲ ಸೆಟಲ್ ಮಾಡಿ ಆ ಮಂತ್ರ ರಿವರ್ಸ್ ಮಾಡಿಬಿಡ್ತೀವಿ. ಯಾರು ಮಾಡ್ತಾರೆ ಅವರಿಗೆ ಹೊಡಿತಾರೆ. ಹೊಡೆದು ಇಲ್ಲೇ ಬರಬೇಕು, ಮತ್ತೆ ಎಲ್ಲೂ ರಿಪೇರಿ ಆಗಲ್ಲ. ಅವರು ಇಲ್ಲೇ ಬರಬೇಕು. ಮಂತ್ರನ ಬಂದ್ ಮಾಡ್ತೇವೆ. ಇದು ಇಲ್ಲಿಗಲ್ ಅಂತ ಆಗಿದೆ. ನಾನು ಗೌರ್ಮೆಂಟಿಗೆ ಆಜ್ಞಾಪಿಸ್ತೇನೆ, ನೀವು ಇಲ್ಲಿಗಲ್ ಅಂತ ಹೇಳಿದ್ದೀರಾ. ಎಂಥವು ಅದೇನೋ ಕೇಳೋದೆಲ್ಲ ಇದೆ, ವರ್ಡೇ ಬರಲ್ಲ. ಈಗ ಲೀಗಲ್ ಮಾಡ್ಕೊಂಡಿದ್ದಾರೆ. ಫೇಸ್ಬುಕ್ಕಲ್ಲಿ ನೋಡಿದ್ದೀರಾ ರೀಲ್ಸ್ ಕೆಳಗೆ, ಈ ಹುಡುಗಿ ಬೇಕಾದರೆ ನೀವೇನು ಮಾಡಿ, ಇಲ್ಲಿ ಹಣ ಕಳಿಸಿ, ನಾವೇನು ಮಾಡ್ತೀವಿ, ಮಂತ್ರ ಮಾಡ್ತೀವಿ ಅಂತ. ಯು ಆರ್ ಡೂಯಿಂಗ್ ಇಲ್ಲಿಗಲ್ ಬಿಸ್ನೆಸ್. ಐ ಆಮ್ ಆಸ್ಕಿಂಗ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಚೀಫ್ ಆಫ್ ಕರ್ನಾಟಕ, ನೀವೊಂದು ಅಮೆಂಡ್ಮೆಂಟ್ ರಿಲೀಸ್ ಮಾಡಿದ್ರಿ. ವಾಮಾಚಾರ, ಮಾಟ ಮಂತ್ರ, ಬ್ಲ್ಯಾಕ್ ಮ್ಯಾಜಿಕ್
ಆಮೇಲೆ ಅದೇನೋ ಹೇಳ್ತಾರೆ ವಶೀಕರಣ, ದಿಸ್ ಇಸ್ ಇಲ್ಲಿಗಲ್. ಲೀಗಲ್ ಆಗಿ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲಲ್ಲಿ ವಿಡಿಯೋಗಳು ಮಾಡಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ವಾಟ್ ಆ್ಯಕ್ಷನ್ ಆರ್ ಯು ಟೇಕನ್? ಇವತ್ತು ಕ್ರೈಸ್ತರ ನೀವು ದೂಷಣೆ ಮಾಡ್ತೀರಾ, ಮತ ಪ್ರಚಾರ ಮಾಡ್ತೀರಾ. ನಾವು ಜನರನ್ನು ರಕ್ಷಿಸುವಂಥವರಾಗಿದ್ದೇವೆ. ಕುಡುಕದಲ್ಲಿ ಬಿದ್ದವ್ರನ್ನ ನಾವು ಕರ್ಕೊಂಬಂದು ಒಳ್ಳೆಯ ವಾಕ್ಯ ಹೇಳಿ ಕುಡುಕತನ ಬಿಡಿಸ್ತೇವೆ. ಇದು ಕೆಟ್ಟ ಕೆಲಸನ? ಇದು ಇಸ್ ನಾಟ್ ಬ್ಯಾಡ್ ಥಿಂಗ್. ಇದು ನಾವು ಪ್ರಶ್ನೆ ಮಾಡ್ತೇವೆ. ಇಂಥ ಕೆಟ್ಟ ಕೆಲಸ ಮಾಡೋಣ ನೀವು ಫಸ್ಟ್ ಏನು ಮಾಡಿರಿ, ಕ್ರಮ ತೆಗೆದುಕೊಳ್ರಿ. ಐ ಆಮ್ ಗಿವಿಂಗ್ ಯು ಓಪನ್ ಚಾಲೆಂಜ್. ಇವತ್ತು ಪ್ರಿಯರೇ, ಸಭೆ ಇದಕ್ಕೆಲ್ಲ ಪ್ರೇಯರ್ ಮಾಡಬೇಕು. ಈ ಬಲಗಳೆಲ್ಲ ಮುರಿಯಲ್ಪಟ್ಟಾಗ ಕಣ್ಣುಗಳು ತೆರೆಯಲ್ಪಡ್ತದೆ, ಸಭೆಗೆ ಹೊಸ ಆತ್ಮಗಳು ಬರ್ತಾರೆ. ಎಷ್ಟೋ ಜನ ರೇಪ್ ಆಗ್ತಾರೆ. ಯಾಕೆ ಹೇಳಿ? ಈ ವಶೀಕರಣ ಮಾಡಿಕೊಂಡು ಆ ಹುಡುಗಿಗೆ ಹುಡುಗ ಇಷ್ಟ ಇರಲ್ಲ, ಇಲ್ಲಿ ದುಡ್ಡು ಹಾಕಿ ಮಂತ್ರ ಮಾಡಿಬಿಡ್ತಾರೆ. ಆ ಹುಡುಗಿ ಲೈಫೇ ಸ್ಪಾಯ್ಲ್ ಆಗತ್ತೆ. ಇದೆಲ್ಲ ಒಳ್ಳೇದಲ್ಲ. ಇದು ಒಳ್ಳೇದಂತ ನೀವು ಡೈಲಿ, ಅದಕ್ಕೆ ಕೆಲವು ಹೇಳ್ತೇನೆ, ಫೇಸ್ಬುಕ್ ನೋಡಿಬಿಡ್ರಿ, ಯೂಟ್ಯೂಬ್ ನೋಡಿಬಿಡ್ರಿ. ಯಾಕೆ ನೋಡಿ ಹೇಳ್ತಾರೆ ಫಾಸ್ಟು? ನಿಮಗೆ ಗೊತ್ತಿಲ್ಲದ ಹಾಗೆ ದುರಾತ್ಮಗಳು ಬಂದು ಇಟ್ಕೊಂಡ್ಬಿಡ್ತವೆ. ನಿಮ್ಮ ಒಳಗೆ ಬರಲ್ಲ, ಮೊಬೈಲಲ್ಲೇ ಇರುತ್ತೆ, ನಿಮ್ಮ ಮನಸ್ಸಲ್ಲೇ ಓಡ್ತಾ ಇರುತ್ತೆ. ನೀವು ನಿಧಾನವಾಗಿ ಆತ್ಮಿಕ ನಿದ್ರೆ ತೆಗೆದುಕೊಂಡೋಗಿ ಸಭೆಗೆ ಬರೆದ ಹಾಗೆ ಮಾಡ್ತೇವೆ. ಬಿ ಕೇರ್ಫುಲ್ ವಿತ್ ಆಲ್ ಸಾರ್ಟ್ಸ್ ಆಫ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ರೀಲ್ಸ್. ನೋಡ್ತಾ ಇದ್ರೆ ನಿಮ್ಮನ್ನು ಒಳ್ಕೊಂಡ್ಬಿಡುತ್ತೆ. ಪ್ಲೀಸ್ ಬಿ ಅವೇರ್ ಆಫ್ ಇಟ್. ಓಕೆ, ನಾನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್.